ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಭಾರತೀ ಕರುಣಾಪಾತ್ರಂ ಭಾರತೀ ಪದಭೂಷಣಂ ಭಾರತೀ ಪರಮಾರೂಢಂ ಭಾರತೀ ತೀರ್ಥಮಾಶ್ರಯೇ. ವಿದ್ಯಾವಿನಯಸಂಪನ್ನಂ ವೀತರಾಗಂ ವಿವೇಕಿನಾಂ ವಂದೇ ವೇದಾಂತತತ್ವಜ್ಞಂ ವಿಧುಶೇಖರ ಭಾರತಿಂ. ಸ್ವಾತ್ಮಾರಾಮಂ ನಿಜಾನಂದಂ ಶೋಕಮೋಹ ವಿವರ್ಜಿತಂ ಸ್ಮರಾಮಿ ಮನಸಾ ನಿತ್ಯಂ ವೆಂಕಟಾಚಲದೇಶಿಕಂ. ಶಿವಧ್ಯಾನ ಸದಾ ನಿರತಂ ಜ್ಞಾನವೈರಾಗ್ಯ ಶೋಭಿತಂ ನಾರಾಯಣ ಗುರುಚರಣಂ ಭಜೆ ಹೃದಿ ಮಮ ನಿತ್ಯಂ. ಭಜೆ ಶ್ರೀಚಕ್ರಮಧ್ಯಸ್ಥಾಂ ದಕ್ಷಿಣೋತ್ತರಯೋಃ ಸದಾ ಶ್ಯಾಮಾವಾರ್ತಾಳಿ ಸಂಸೇವ್ಯಾಂ ಭವಾನೀಂ ಲಲಿತಾಂಬಿಕಾಂ. ಶ್ರೀಮಾತ್ರೇ ನಮಃ ಶ್ರೀಮಾತ್ರೇ ನಮಃ ಶ್ರೀಮಾತ್ರೇ ನಮಃ. ವಶಿನ್ಯಾದಿವಾಗ್ದೇವತಾಯೇ ನಮಃ. ಎಲ್ಲರಿಗೂ ನಮಸ್ಕಾರ. ನಿನ್ನೆ ಶ್ರೀ ಲಲಿತಾ ಸಹಸ್ರನಾಮ ಸ್ತೋತ್ರ ಮಂತ್ರದ ಬ್ರಹ್ಮಾಂಡ ಪುರಾಣದಲ್ಲಿ ಉಲ್ಲೇಖವಾಗಿರುವ ಹಯಗ್ರೀವಾಗಸ್ತ್ಯ ಸಂವಾದದಲ್ಲಿ ಬರುವ ವಶಿನ್ಯಾದಿ ವಾಗ್ದೇವತೆಗಳಿಂದ ಆವಿಷ್ಕರಿಸಲ್ಪಟ್ಟಿರತಕ್ಕಂಥ ಲಲಿತಾ ಸಹಸ್ರನಾಮ ಸ್ತೋತ್ರದ ಅರ್ಥಾನುಸಂಧಾನ ಮಾಡ್ತಾ ಇದ್ದೀವಿ. ನಿನ್ನೆಗೆ ನಾವು ಶಿವದೂತಿ ವಿದ್ಯಾ, ಶಿವದೂತಿ, ಶಿವಾರಾಧ್ಯ, ಶಿವಮೂರ್ತಿ, ಶಿವಂಕರಿ, ಶಿವಪ್ರಿಯ, ಶಿವಪರ, ಶಿಷ್ಟೇಷ್ಟ, ಶಿಷ್ಟಪೂಜಿತ ಅಂತ ಆ ಶಿವದೂತಿ ವಿದ್ಯಾ ಪ್ರಧಾನವಾದ ನಾಮಗಳನ್ನು ನಾವು ನೋಡ್ತಾ ಬಂದ್ವಿ. ಅದರ ಮುಂದುವರೆದ ಭಾಗವಾಗಿ ಅಪ್ರಮೇಯ ಸ್ವಪ್ರಕಾಶ ಮನೋವಾಚಾಮಗೋಚರ ಚಿತ್ಶಕ್ತಿ ಚೇತನಾರೂಪ ಜಡಶಕ್ತಿ ಜಡಾತ್ಮಿಕ ಅಂತ ಈ ನಾಮವನ್ನು ಪ್ರವೇಶ ಮಾಡಿದ್ವಿ. ಇದು ಆ ಪರಬ್ರಹ್ಮ ವಸ್ತುವಿನ ಪರಮಾರ್ಥ ಪ್ರತಿಪಾದಕವಾದ ನಾಮಗಳನ್ನು ಒಳಗೊಂಡಿದೆ. ಇದರಲ್ಲಿ ಇಲ್ಲಿ ಬರ್ತಕ್ಕಂಥ ನಾಮಗಳಲ್ಲಿ ವಿಶೇಷವಾಗಿ ಅವು ಉಪನಿಷತ್ ಪರವಾದ ಉಪನಿಷತ್ತಿನಲ್ಲಿ ಉಲ್ಲೇಖವಾಗಿರ್ತಕ್ಕಂಥ ಪರಮಾರ್ಥ ಸ್ವರೂಪ ಪರಬ್ರಹ್ಮನ ಪರಮಾತ್ಮ ಸ್ವರೂಪವನ್ನು ವರ್ಣನೆ ಮಾಡಲಾಗಿದೆ. ಮೊದಲನೇ ನಾಮ ಅದರಲ್ಲಿ ಅಪ್ರಮೇಯ. ಇದು ಪರಮಾರ್ಥಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಅಪ್ರಮೇಯ ಅಂತಂದರೆ, ಪ್ರಮೇಯ ಅಂದರೆ ಒಂದು ಪರಿಮಿತಿ ಅಂತ. ಪರಿಮಿತಿ ನಾವೆಲ್ಲರೂ ಒಂದು ಪರಿಮಿತಿಯಲ್ಲಿದ್ದೇವೆ. ಸಮಸ್ತ ಪ್ರಪಂಚವೇ ಒಂದು ಪರಿಮಿತಿಗೆ ಒಳಪಟ್ಟಿದೆ. ಆ ಪರಿಮಿತಿ ಇಲ್ಲದ ತಾಯಿ ಇವಳು ಆಗಿರುವುದರಿಂದ ಅಪ್ರಮೇಯ ಅಂತ. ಪರಿಮಿತಿ ಅಂದರೆ ಯಾವುದೇ ವಿಧವಾದ ಒಂದು ಕೊರತೆ ಇಲ್ಲದೆ ಇರತಕ್ಕಂಥ ತಾಯಿ. ಹಾಗಾಗಿ ಇವಳು ಅಂದರೆ ಯಾವುದಕ್ಕಾದರೂ ಒಂದು ಪರಿಮಿತಿ ಇದ್ದರೆ ಕೊರತೆ ಅನ್ನೋದು ಇರುತ್ತೆ, ಕೊರತೆ ಬರುತ್ತೆ. ಆದರೆ ಆ ಪರಿಮಿತಿ ಇಲ್ಲದೆ ಇದ್ದರೆ ಆವಾಗ ಕೊರತೆ ಇರೋದಿಲ್ಲ. ಅದನ್ನೇ ಆ ಪರಬ್ರಹ್ಮ ವಸ್ತುವನ್ನು ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತ. ಅನಂತವಾಚಿ ಪರಬ್ರಹ್ಮ ವಸ್ತು ಅನಂತವಾಚಿ. ಅದು ಪರಮ ಸತ್ಯದಿಂದ ಕೂಡಿರ್ತಕ್ಕಂಥದ್ದು ಮತ್ತು ಜ್ಞಾನದಿಂದ ಕೂಡಿರ್ತಕ್ಕಂಥದ್ದು. ಮತ್ತು ಯಾವುದು ಸತ್ಯ ಮತ್ತು ಜ್ಞಾನದಿಂದ ಕೂಡಿದೆಯೋ, ಸತ್ಯಜ್ಞಾನಾನಂದ ಸ್ವರೂಪವಾಗಿದೆಯೋ ಅದು ಅನಂತತ್ವ ಪ್ರತಿಪಾದಕವಾಗಿರ್ತಕ್ಕಂಥದ್ದು. ಯಾವುದು ಅನಂತತ್ವವನ್ನು ಹೊಂದಿದೆಯೋ ಆ ವಸ್ತುವಿಗೆ ಯಾವುದೇ ವಿಧವಾದ ಕೊರತೆ ಇರೋದಿಲ್ಲ. ಆದ್ದರಿಂದ ಅಪ್ರಮೇಯ ಅಂದರೆ ಪರಿಮಿತಿ ಇಲ್ಲದ, ಕೊರತೆ ಇಲ್ಲದ ತಾಯಿ ಅವಳು ಅಂತ. ಪರಬ್ರಹ್ಮ ವಸ್ತು ಪರಿಮಿತಿ ಇಲ್ಲದ್ದು, ಕೊರತೆ ಇಲ್ಲೇ ಇತ್ತು ಅಂತ. ಇನ್ನೊಂದು ಅರ್ಥವನ್ನು ನಾವು ನೋಡಿದ್ರೆ ಇದಕ್ಕೆ ನಿರ್ವಚನ ಏನಂತ ಹೇಳುತ್ತೆ ಅಂದರೆ ಅಚೇತ ಪ್ರಮೇಯ ಇತಿ ಅಪ್ರಮೇಯ ಅಂತ. ಅಚೇತ ಪ್ರಮೇಯ ಅಂದರೆ ಆ ಪರಿಮಿತಿಗಳನ್ನು, ಈ ಪರಿಮಿತಳನ್ನಾಗಿ ದರ್ಶಿಸುವುದು. ನಾವು ಏನು ಮಾಡ್ತೀವಿ ಅಂದರೆ ಆ ಅಪರಿಮಿತವಾದ ವಸ್ತು ಪರಬ್ರಹ್ಮ ವಸ್ತು, ಆ ತಾಯಿನೂ ಅಪರಿಮಿತಳು, ಅವಳನ್ನು ನಮ್ಮ ಪರಿಮಿತಿಯಲ್ಲಿ ನಾವು ಪರಿಮಿತಳನ್ನಾಗಿ ನಾವು ಅವಳನ್ನು
ದರ್ಶಿಸ್ತೀವಿ. ಅಚೇತ ಪ್ರಮೇಯ ಅಂದರೆ ಅಪ್ರಮೇಯ ಅಂತ. ಇಲ್ಲಿ ಒಂದು ವಿಚಾರವನ್ನು ನಾವು ಗಮನಿಸಬೇಕು. ಭಗವತ್ ಆರಾಧನೆ ಮಾಡಬೇಕಾದ್ರೆ ಸಂಕಲ್ಪವನ್ನು ಮಾಡ್ತೇವೆ. ಆ ಸಂಕಲ್ಪವನ್ನು ಮಾಡಬೇಕಾದ್ರೆ ಮುಖ್ಯವಾಗಿ ನಾವು ಸಂಕಲ್ಪ ಮಾಡಬೇಕಾದ್ರೆ ಮಮೋಪಾತ್ತ ಸಮಸ್ತ ದುರಿತಕ್ಷಯದ್ವಾರ ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ ಅಂತ ಮಾಡ್ತೀವಿ. ಶ್ರೀ ಪರಮೇಶ್ವರ ಪರಮೇಶ್ವರನ ಪ್ರೀತಿಗಾಗಿ ಯಥಾಶಕ್ತಿ ಧ್ಯಾನಾಮಾವಾಹನಾದಿ ಷೋಡಶೋಪಚಾರ ಪೂಜಾಂಕರಿಷ್ಯೆ ಅಂದರೆ ಯಥಾಶಕ್ತಿ ಜಪಂಕರಿಷ್ಯೆ, ಯಥಾಶಕ್ತಿ ನಮಸ್ಕಾರಂಕರಿಷ್ಯೆ ಅಂತ ಮಾಡ್ತೀವಿ. ಇಲ್ಲಿ ಯಥಾಶಕ್ತಿ ಅಂತ ನಾವು ಯಾಕೆ ಯಥಾಶಕ್ತಿ ಅಂತ ಉಪಯೋಗಿಸ್ತೀವಿ ಅಂತಂದರೆ, ನಮ್ಮ ಶಕ್ತಿ ಪರಿಮಿತವಾಗಿರ್ತಕ್ಕಂಥದ್ದು, ಸೀಮಿತವಾಗಿರ್ತಕ್ಕಂಥದ್ದು. ನಮ್ಮ ಶಕ್ತಿ ಎಷ್ಟಿದೆಯೋ ಅಷ್ಟು ಮಾತ್ರ ನಾವು ಏನಾದರೂ ಮಾಡಲಿಕ್ಕಾಗತ್ತೆ ನಮ್ಮ ಕೈಲಿ. ಹಾಗಾಗಿ ನನ್ನ ಪರಿಮಿತಿಗೆ ಒಳಪಟ್ಟು ನನ್ನ ಪರಿಮಿತಿಯಲ್ಲಿ ಆಗ್ತಕ್ಕಂಥದ್ದನ್ನು ನಾವು ಮಾಡ್ತೀವಿ ಅಂತ ಹೇಳ್ತೀವಿ. ಅದು ನಮ್ಮ ಪರಿಮಿತಿಯ ಸೂಚಕವಾಗಿರೋದು. ಅದಕ್ಕೆ ಯಥಾಶಕ್ತಿ ಅಂತ. ಯಥಾಶಕ್ತಿ ಅಂತ ಹೇಳಬೇಕಾದ್ರೆ ಶಾರೀರಿಕ ಮಾನಸಿಕ ಮತ್ತು ವಾಚಿಕವಾಗಿ ಯಥಾಶಕ್ತಿ ನಾನು ನನ್ನ ಪರಿಮಿತಿಯಲ್ಲಿ ಮಾಡ್ತೇವೆ ಅಂತ. ಆದರೆ ಈ ಥರ ಪರಿಮಿತಿ ಇಲ್ಲದೆ ಇರ್ತಕ್ಕಂಥ ತಾಯಿಯವಳಾದ್ರಿಂದ ಅವಳು ಅಪರಿಮಿತ ಅಂತ. ಇಲ್ಲಿ ಅಕಾರಂ ಬ್ರಹ್ಮ ಅಥವಾ ವಿಷ್ಣುವಾಚಿ ಅಕಾರ ಇಲ್ಲಿ ಅಂದರೆ ಸಕಲ ದೇವತೆಗಳ ಒಂದು ಪ್ರಮೇಯ ಅಂದರೆ ಪರಿಮಿತಿ, ದೇವತಾ ಪರಿಮಿತಿ ಏನಿದೆ ಅದು ದೇಶಕಾಲ ಪರಿಮಿತಿಗಳನ್ನು ಒಳಗೊಂಡ, ದೇಶಕಾಲ ಪರಿಮಿತಿಗೊಳಪಟ್ಟಿದ್ದು. ಅಪ್ರಮೇಯ ಅಂದರೆ ಆ ದೇಶಕಾಲಗಳ ಪರಿಮಿತಿಗಳನ್ನು ಮೀರಿದ್ದು ಅನ್ನೋದಕ್ಕೆ ಅಪ್ರಮೇಯ. ಅದನ್ನೇ ಹರಿಹರ ಬ್ರಹ್ಮಾದಿಗಳಿಂದಲೂ ಸೇವಿಸಲ್ಪಡ್ತಕ್ಕಂಥದ್ದು. ಆದ್ದರಿಂದ ಹರಿಹರ ಬ್ರಹ್ಮಾದಿ ಸೇವಿತ ಆದ್ದರಿಂದ ಅದು ಅಪ್ರಮೇಯ. ಮತ್ತು ಇನ್ನೊಂದು ಅರ್ಥ ಅಂದರೆ ಹಕಾರಾಂತ ವರ್ಣಗಳಿಂದ ಆರಾಧಿಸಲ್ಪಡುವ ತಾಯಿಗಳಾದ್ರಿಂದ ಅಪ್ರಮೇಯ ಅಂತ. ಅದರ ಮುಂದಿನ ನಾಮ ಇನ್ನೂ ಅದ್ಭುತವಾಗಿರ್ತಕ್ಕಂಥ ನಾಮ. ಯಾವ ಅಪ್ರಮೇಯವಾದ ವಸ್ತು ಇದೆಯೋ ಅದು ಸದಾ ಸ್ವಪ್ರಕಾಶದಿಂದ ಕಂಗೊಳಿಸಲ್ಪಡುತ್ತೆ. ಆದ್ದರಿಂದ ಮುಂದಿನ ನಾಮ ಸ್ವಪ್ರಕಾಶ ಅಂತ. ಸ್ವಪ್ರಕಾಶ ಅಂತಂದರೆ ಇಲ್ಲಿ ಏನಾಗಿದೆ, ಪ್ರಪಂಚದಲ್ಲಿರ್ತಕ್ಕಂಥ ಪ್ರತಿಯೊಂದು ಚರಾಚರ ವಸ್ತುಗಳು, ಅದು ಸೂರ್ಯ ಆಗಿರ್ಬೋದು, ಚಂದ್ರ ಆಗಿರ್ಬೋದು. ಚಂದ್ರನಿಗೆ ಚಂದ್ರ ಪ್ರಭೆ ಇದೆ, ನಮಗೆಲ್ಲ ಗೊತ್ತು. ಚಂದ್ರ ಸ್ವಯಂ ಪ್ರಭೆ ಇಲ್ಲ, ಸೂರ್ಯನ ಪ್ರಭೆಯನ್ನು ಚಂದ್ರ ಪ್ರತಿಫಲಿಸ್ತಾನೆ ಅಂತ. ಹಾಗೆ ಸೂರ್ಯ ಸ್ವಯಂ ಪ್ರಭೆ ಅಂತ ನಾವು ಹೇಳ್ತೀವಿ ನಮ್ಮ ಮಟ್ಟಕ್ಕೆ. ಆ ಸೂರ್ಯನಿಗೆ ಪ್ರಭೆಯನ್ನು ಕೊಟ್ಟವರು ಯಾರು? ಆ ಸೂರ್ಯನಿಗೆ ಯಾರು ಪ್ರಭೆ ಕೊಟ್ಟರು ಅಂತ ನಾವು ಯೋಚನೆ ಮಾಡಿದರೆ, ಈ ಥರ ಸೂರ್ಯಾದಿ ಸಮಸ್ತ ನಕ್ಷತ್ರ ತಾರಾಗಣಗಳಿಗೆ ಪ್ರಭೆಯನ್ನು ಕೊಡ್ತಕ್ಕಂಥ ಒಂದು ಮೂಲ ಚೈತನ್ಯ ವಸ್ತು ಏನಿದೆಯಲ್ಲ ಅದು ಸ್ವಪ್ರಕಾಶ. ಅದು ಮೂಲ ಸ್ವಪ್ರಕಾಶ. ಅದು ಅಲ್ಲಿಂದ ಈ ಚೇತನಗಳೆಲ್ಲ ಬೆಳಗ್ತಾ ಇದೆ. ಆದ್ದರಿಂದ ತನ್ನನ್ನು ತಾನು ಪ್ರಕಾಶಿಸಿಕೊಳ್ಳುವುದು. ಆದ್ದರಿಂದ ಇದು ಸ್ವಪ್ರಕಾಶ ಅಂತ. ಸೂರ್ಯನನ್ನು ಯಾರು ಪ್ರಕಾಶಿಸ್ತಾರೆ ಅವರು ಸ್ವಪ್ರಕಾಶ ಅಂತ. ಭಾಸತೆ ಸೂರ್ಯಂ ಭಾಸತೆ ಜಗತ್ ಅಂತ ಹೇಳೋ ಹಾಗೆ, ಯಾರ ಬೆಳಕು ಸೂರ್ಯನನ್ನು ಬೆಳಗುತ್ತದೋ ಮತ್ತು ಯಾರ ಬೆಳಕಿನಿಂದ ಈ ಜಗತ್ತೆಲ್ಲ ಬೆಳಗುತ್ತಿದೆಯೋ ಅದು ಸ್ವಪ್ರಕಾಶ ವಸ್ತು. ಅದೇ ಪರಬ್ರಹ್ಮ ವಸ್ತು. ಈ ತಾಯಿನೇ ಆ ಪರಬ್ರಹ್ಮ ಸ್ವರೂಪಿಣಿ. ಅದರಿಂದ ಸ್ವಪ್ರಕಾಶ ಅಂತ ಕರೀತಾರೆ. ಇನ್ನೊಂದು ನಿರ್ವಚನ ಇದೆ, ಸ್ವಾಂತಸ್ಯ ಜ್ಯೋತಿರೂಪಸ್ಯ ಸ್ವಪ್ರಕಾಶ ತದುಚ್ಯತೆ. ಸ್ವಾಂತಸ್ಯ ಜ್ಯೋತಿರೂಪಸ್ಯ, ತನ್ನನ್ನು ತಾನು ಬೆಳಕೊಂಡು ಜ್ಯೋತಿಸ್ವರೂಪವಾಗಿರ್ತಕ್ಕಂಥದ್ದನ್ನು ಸ್ವಪ್ರಕಾಶ ಅಂತ ಕರೀತಾರೆ. ಇಲ್ಲಿ ಸರ್ವಚೈತನ್ಯ ರೂಪಾಂತಂ ಆದ್ಯಾಂ ವಿದ್ಯಾಂಚ ಧೀಮಹಿ ಅಂತ ದೇವಿ ಭಾಗವತದಲ್ಲಿ ಹೇಳ್ತಾರಲ್ಲ, ಅಲ್ಲಿಗೆ ಇದು ಸಮನ್ವಯ ಆಗುತ್ತೆ. ನ ತತ್ರ ಸೂರ್ಯೋ ಭಾಸಿ ನ ಚಂದ್ರ ತಾರಕಂ ನೇಮಾನಿಷ್ಠತೋದ್ಭಾತ್ ತನುಪಾಸಿಮಸ್. ಅಂದರೆ ಇಲ್ಲಿ ನ ತತ್ರ ಸೂರ್ಯೋ ಭಾಸಿ ನ ಚಂದ್ರ ತಾರಕಂ, ಯಾವ ಜಾಗದಲ್ಲಿ ಸೂರ್ಯ ಚಂದ್ರರುಗಳು ಇಲ್ದಲೇ ಯಾವ ಜಾಗ ತನ್ನ ಸ್ವಯಂ ಪ್ರಭೆಯಿಂದ ಬೆಳಗ್ತಾ ಇದೆಯೋ ಆ ಜಾಗ ಪರಬ್ರಹ್ಮ ವಸ್ತು. ಅಂದರೆ ಇಲ್ಲಿ ನಾವು ಅಮ್ಮನವರ ಅವತಾರ ಎಲ್ಲಾಗುತ್ತೆ ಜಾಗ ಆ ಮಣಿದ್ವೀಪದ ವರ್ಣನೆ ನಾವು ನೋಡಿದ್ದೀವಿ ಮೊದಲಿಂದ. ಮಣಿದ್ವೀಪ ಹೆಂಗೆ ಅಂತಂದರೆ ಸ್ವಯಂ ಪ್ರಕಾಶವಾಗಿರ್ತಕ್ಕಂಥದ್ದು ಮಣಿದ್ವೀಪ. ಅದರಲ್ಲಿ ಶ್ರೀಮನ್ ನಗರ ಆ ಮಣಿದ್ವೀಪದಲ್ಲಿರ್ತಕ್ಕಂಥ ಪ್ರತಿಯೊಂದು ವಸ್ತುಗಳು, ಚರಾಚರ ವಸ್ತುಗಳು ಸ್ವಯಂ ಪ್ರಭೆಯಿಂದ ಕಂಗೊಳಿಸ್ತವೆ. ಅದಕ್ಕೆ ಯಾವುದು ಮೇಲ್ಗಡೆಯಿಂದ ಬೇರೆ ಸ್ಪಾಟ್ಲೈಟ್ ಬಿಡೋದು ಬೇಡ.
ಬೇರೆ ಯಾವುದು ಬೆಳಕು ಬೇಡ, ಅದು ಸ್ವಯಂ ಅವೇ ಬೆಳಕನ್ನು ಸೂಸ್ತಕ್ಕಂಥ ಆ ಸ್ವಯಂ ಪ್ರಭೆಯಿಂದ ಕೂಡಿರ್ತಕ್ಕಂಥ ನಗರ ಸ್ವಯಂ ಪ್ರಭಾ ನಗರ ಮಣಿದ್ವೀಪ. ಆ ಸ್ವಯಂ ಪ್ರಭಾ ನಗರ ಮಣಿದ್ವೀಪದಲ್ಲಿ ಕಂಗೊಳಿಸ್ತಾ ಇರತಕ್ಕಂಥ ಸ್ವಯಂ ಚಿದಗ್ನಿಕುಂಡದಿಂದ ಆವಿರ್ಭವಿಸಿರ್ತಕ್ಕಂಥ ಆ ತಾಯಿ ಸ್ವಪ್ರಕಾಶ, ಮತ್ತು ಆ ಪರಬ್ರಹ್ಮ ವಸ್ತುವೇ ಸ್ವಪ್ರಕಾಶ ಅಂತ ಅಪ್ರಮೇಯ ಸ್ವಪ್ರಕಾಶ. ಇಂಥ ವಸ್ತು ಪರಬ್ರಹ್ಮ ವಸ್ತು, ಈ ಥರ ಇರ್ತಕ್ಕಂಥ ವಸ್ತುನ ನಾವೇನು ಮಾಡ್ತಾ ಇದ್ದೀವಿ, ನಾವು ಅದನ್ನು ನಮ್ಮ ಪರಿಮಿತಿಯೊಳಗೆ ತಗೊಂಬರ್ತಾ ಇದ್ದೀವಿ. ಅದಕ್ಕೊಂದು ಆಕಾರ, ವ್ಯಾಪಿನಿ ವಿವಿಧಾಕಾರ ನಾವು ನೋಡಿದ್ವಿ. ವಿವಿಧಾಕಾರದಲ್ಲೂ ಅದು ವ್ಯಾಪಿಸಿದೆ, ಅದಕ್ಕೆ ಯಾವುದೂ ಆಕಾರ ಇಲ್ಲ, ಆದರೂ ಅದಕ್ಕೊಂದು ಆಕಾರ ಕೊಟ್ಕೊಂಡು ಅದನ್ನು ಈ ಥರ ನಮ್ಮ ಮನಸ್ಸಿನಿಂದಾಗಲಿ ಬುದ್ಧಿಯಿಂದಾಗಲಿ ತಿಳಿಲಿಕ್ಕೆ ಅಶಕ್ಯವಾಗಿರ್ತಕ್ಕಂಥ ವಸ್ತು, ಕಣ್ಣಿಂದ ನೋಡಲಿಕ್ಕಾಗಲ್ಲ, ಕಿವಿಯಿಂದ ಕೇಳಕ್ಕಾಗಲ್ಲ, ಇಂದ್ರಿಯಗಳಿಗೆ ಅಗೋಚರವಾಗಿರ್ತಕ್ಕಂಥದ್ದು ಇಂಥ ಶಕ್ತಿ ಅದಿರ ಅಪ್ರಮೇಯ ಸ್ವಪ್ರಕಾಶ ಅಂದರೆ ಅಂಥ ಶಕ್ತಿ. ಆದರೂ ನಾವೇನು ಮಾಡ್ತಾ ಇದ್ದೀವಿ, ನಮ್ಮಂಥ ಮೂಢರು ಯಾರೂ ಇಲ್ಲ. ಈ ವಾಕ್ ಮತ್ತು ಮನಸ್ಸಿನಿಂದ ಯಾವ ವಸ್ತುವನ್ನು ನಾವು ಉಲ್ಲೇಖ ಮಾಡಲಿಕ್ಕೆ ಬರಲ್ವೋ, ಅದರ ಊಹೆಗೆ ನಿಲ್ಕಲ್ವೋ, ಮನಸ್ಸಿಗೆ ಬಾರದ ಊಹೆಗೆ ನಿಲುಕದ ಒಂದು ವಸ್ತು, ಅದನ್ನು ನಾವು ಆ ಪರಿಮಿತಿಯಲ್ಲಿ ಹೇಳುವಂಥ ದಡ್ಡ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಹಾಗಾಗಿ ಮುಂದಿನ ನಾಮ ಅದ್ಭುತವಾಗಿದೆ. ಅಪ್ರಮೇಯ ಸ್ವಪ್ರಕಾಶ ಮನೋವಾಚಾಮ ಗೋಚರ. ಮನೋವಾಚಾಮ ಗೋಚರ. ಇಲ್ಲಿ ಚೈತನ್ಯಸ್ಯ ನ ದೃಷ್ಟಿತಂ ಜ್ಯೋತಿಷಾಮಪಿ ಜ್ಯೋತಿಷಿ. ಚೈತನ್ಯಸ್ಯ ನ ದೃಷ್ಟಿತಂ ಅಂದರೆ ಚೈತನ್ಯದಿಂದ ಕೂಡಿರ್ತಕ್ಕಂಥದ್ದು, ನಮ್ಮ ದೃಷ್ಟಿಯಿಂದ ನೋಡೋಕ್ಕಾಗದೇ ಇರತಕ್ಕಂಥದ್ದು. ಅಂದರೆ ನೋಡುವುದು ಜಡ. ಅದು ಮುಂದಿನ ನಾಮಕ್ಕೆ ಬಂದಾಗ ನಾವು ಅದಕ್ಕೆ ಅನುಬಂಧ ಇದೆ ಇಲ್ಲಿ. ಚಿತ್ಶಕ್ತಿ ಚೇತನಾರೂಪ, ಜಡಶಕ್ತಿ ಜಡಾತ್ಮಿಕಾಗೆ ಈ ಅನುಬಂಧನ ತಗೊಂಡೇ ಹೋಗೋಣ ನಾವು. ಇಲ್ಲಿ ನೋಡುವುದಕ್ಕೆ ಈಗ ಜಡ, ದೃಕ್, ದೃಶ್ಯ ಮತ್ತು ಚೈತನ್ಯ ಅಂತ ಮೂರು ಬರುತ್ತೆ. ಜಡ, ದೃಕ್, ದೃಶ್ಯ. ನೋಡುವುದು ಚೈತನ್ಯ, ಆದರೆ ಯಾವುದರಿಂದ ನೋಡಲ್ಪಡುತ್ತೋ ಅದು ಜಡ. ಅದು ಮುಂದಿನ ನಾಮಕ್ಕೆ ಪ್ರವೇಶ ಮಾಡಿದಾಗ ಬರುತ್ತೆ. ಅಂದರೆ ಚೈತನ್ಯಸ್ಯ ನ ದೃಷ್ಟಿತಂ ಜ್ಯೋತಿಷಾಮಪಿ ಜ್ಯೋತಿಷಂ. ಜ್ಯೋತಿಗಳಿಗೆ ಜ್ಯೋತಿಷ್ ಸ್ವರೂಪ, ಜ್ಯೋತಿಗಳಿಗೆ ಬೆಳಕಿಗೆ ಬೆಳಕನ್ನು ಕೊಡ್ತಕ್ಕಂಥ ಮೂಲ ಪ್ರಕೃತಿ ಸ್ವರೂಪ. ಆದ್ದರಿಂದ ಇಂಥ ಅಪ್ರಮೇಯ ಸ್ವಪ್ರಕಾಶ ವಸ್ತು ಮನೋವಾಚಾಮ ಗೋಚರ. ಮನಸ್ಸಿಗಾಗಲಿ, ಅದು ಮನಸ್ಸಿಗೆ ಆಗಲಿ, ಮನಸ್ಸಿನಿಂದ ಗ್ರಹಿಸಲಿಕ್ಕೆ ಅಶಕ್ಯವಾಗಿರ್ತಕ್ಕಂಥದ್ದು ವಾಚಾಮ ಅಗೋಚರ. ವಾಚಕ್ಕಾಗಲಿ ಮನಸ್ಸಿಗೆ, ವಾಚ ಅಂದರೆ ವಾಕ್ಯಿಂದ, ಶಬ್ದಗಳಿಂದ, ಮಾತಿನಿಂದ ವರ್ಣಿಸಲು ಅಸಾಧ್ಯವಾಗಿರ್ತಕ್ಕಂಥ ವಸ್ತು ಮನೋವಾಚಾಮ ಗೋಚರ ಅಂತ ನಾಮ. ಅಂಥ ಪರಬ್ರಹ್ಮ ಪ್ರತಿಪಾದಕವಾದ, ಪರಮಾರ್ಥ ಪ್ರತಿಪಾದಕವಾದ ನಾಮಗಳನ್ನು ಅಷ್ಟು ಸುಂದರವಾಗಿ ನಿಕ್ಷೇಪ ಮಾಡಿದ್ದಾರೆ. ಇನ್ನು ಮುಂದಿಂದು ಪಾದ ಇನ್ನೂ ಅದ್ಭುತವಾಗಿದೆ. ಅದರಲ್ಲಿ ಎರಡು ನಾಮ ಬರುತ್ತೆ. ಚಿತ್ಶಕ್ತಿ ಚೇತನಾರೂಪ, ಜಡಶಕ್ತಿ ಜಡಾತ್ಮಿಕ. ಇಲ್ಲಿ ಚಿತ್ಶಕ್ತಿ ಅಂದರೆ ಏನು, ಜಡಶಕ್ತಿ ಅಂದರೆ ಏನು ಅಂತ. ಚೇತನ ಹಾಗೂ ಚೈತನ್ಯ ಹಾಗೂ ತುಂಬ ವ್ಯತ್ಯಾಸ ಇದೆ. ಅದನ್ನು ನಾವು ಸ್ವಲ್ಪ ಸೂಕ್ಷ್ಮವಾಗಿ ಅದನ್ನು ನೋಡಬೇಕು. ಚೇತನ ಅಂದರೆ ಏನು ಅಂತಂದರೆ, ಇಲ್ಲಿ ಚೈತನ್ಯ ಬೇರೆ, ಚೇತನ ಬೇರೆ. ಅದನ್ನು ನಾವು ಸ್ವಲ್ಪ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಅಚೇತನ ಪದಾರ್ಥ ಜಗತ್ತಿನಲ್ಲಿದೆ. ಜಗತ್ತಿನಲ್ಲಿರ್ತಕ್ಕಂಥದ್ದೆಲ್ಲ ಅಚೇತನ ಪದಾರ್ಥ. ಯಾಕೆಂದರೆ ಇದಕ್ಕೆ ಮೂಲ ಚೈತನ್ಯ ಒಂದು ಬೇರೆ ಇದೆ. ಆ ಮೂಲ ಚೈತನ್ಯ ಇಲ್ಲದೆ ಇದ್ದರೆ ಇದು ಜಡವೇ. ಆ ಮೂಲ ಚೈತನ್ಯದ ಇರುವಿಕೆಯಿಂದಾಗಿ ಆ ಜಡವಾಗಿರ್ತಕ್ಕಂಥ ವಸ್ತು ಚೈತನ್ಯಮಯವಾಗಿ ಕಂಗೊಳಿಸುತ್ತೆ. ಈ ಥರ ಹೇಳಿದರೆ ಸ್ವಲ್ಪ ಕಷ್ಟ ಆಗುತ್ತೆ ಅರ್ಥ ಮಾಡ್ಕೊಳ್ಳೋಕ್ಕೆ. ಉದಾಹರಣೆಗೆ ಒಂದು ಯಂತ್ರ ಇದೆ ಅಂತ ತಿಳ್ಕೊಳ್ಳೋಣ. ಯಾವುದಾದ್ರೂ ಒಂದು ಯಂತ್ರ, ಒಂದು ಮೊಬೈಲ್ ಇರ್ಬೋದು ನಮ್ಮ ಹತ್ರ, ಅಥವಾ ಒಂದು ಫ್ಯಾನ್, ಅಥವಾ ಒಂದು ರೇಡಿಯೋ, ಯಾವುದಾದ್ರೂ ಒಂದು ವಸ್ತು. ಅದು ಹೆಂಗಿದೆ, ಜಡವಾಗಿದೆ. ಹಾಗೆ ಇದ್ದರೆ ಸ್ವಿಚ್ ಹಾಕಿದಾಗ ಅದರಲ್ಲಿ ಆ ವಿದ್ಯುತ್ ಶಕ್ತಿ ಪ್ರವಾಹ ಆದಾಗ ಅದು ಚೈತನ್ಯ ರೂಪವಾಗಿ ಕೆಲಸ ಮಾಡುತ್ತೆ. ಈಗ ಸ್ವಿಚ್ ಅಂದರೆ ಏನಾಗುತ್ತೆ ಅಂತಂದರೆ, ಈಗ ನಮ್ಮದು ವೆಹಿಕಲ್, ಯಾವುದೋ ಒಂದು ಕಾರು, ಸ್ಕೂಟ್ರು ಇತ್ಯಾದಿ ಯಾವುದೋ ಒಂದು ವಾಹನ. ಈ ವಾಹನ ಸಂಪೂರ್ಣ ಜಡವಸ್ತುಗಳಿಂದ ಮಾಡಲ್ಪಟ್ಟಿರ್ತಕ್ಕಂಥದ್ದು. ಅದರೊಳಗೆಲ್ಲ ಮೆಷಿನರಿ ಏನಿದೆ ಎಲ್ಲ ಮೆಟಾಲಿಕ್, ಎಲ್ಲ ಒಂದು ಲೋಹದಿಂದ ಆಗಿರ್ತಕ್ಕಂಥದ್ದು, ಕೆಲವು ಅಲೋಹಗಳಿಂದಲೂ ಸೇರಿ ಆಗಿರ್ತಕ್ಕಂಥದ್ದು. ಆದರೆ ಈ ಯಾವುದು ಈ ಥರ ಜಡವಸ್ತುಗಳಿಂದ ಮಾಡಲ್ಪಟ್ಟಿದ್ದು, ಆದರೆ ಕೀ ಹಾಕಿ ಸ್ಟಾರ್ಟ್ ಮಾಡಿದ ತಕ್ಷಣ ಚೈತನ್ಯ ಪ್ರವಾಹ ಆಗುತ್ತೆ. ಒಳಗಡೆ ಒಂದು ಫ್ಯೂಯಲ್
ಒಂದು ಇಂಧನವನ್ನು ಅದರಲ್ಲಿ ಉರಿಸ್ತೀವಿ, ಅಥವಾ ಯಾವುದಾದ್ರೂ ಒಂದು ಎಲೆಕ್ಟ್ರಿಕಲ್ ಎಕ್ವಿಪ್ಮೆಂಟ್ಸ್ ಏನಿದೆ ಈ ವಿದ್ಯುತ್ ಶಕ್ತಿ, ಅದರಲ್ಲಿ ಆ ವಿದ್ಯುತ್ ಶಕ್ತಿ ಪ್ರವಾಹ ಆದ ತಕ್ಷಣ ಅದು ಚೈತನ್ಯ ಬಂದ್ಬಿಟ್ಟು ಚೈತನ್ಯಮಯವಾಗಿ ಕಾಣುತ್ತದೆ. ಅದು ಜಡ. ಈ ಪ್ರಪಂಚನೂ ಅಷ್ಟೇ, ಮೂಲ ಪ್ರಪಂಚ ಅದು ಜಡ, ಅದು ಅದರೊಳಗೆ ಯಾವುದೇ ವಿಧವಾದ ಚೈತನ್ಯ ಇಲ್ಲ. ಆ ಮೂಲ ಜಡವಸ್ತು ಪ್ರಪಂಚ, ಅದರೊಳಗಡೆ ಯಾವುದೋ ಒಂದು ಚೈತನ್ಯ ವಸ್ತು ಇರೋದರಿಂದ ಆ ಚೈತನ್ಯ ವಸ್ತುವಿನ ಪ್ರವಾಹದಿಂದ ಈ ವಿದ್ಯುತ್ ಶಕ್ತಿ ಸಹಾಯದಿಂದ ಯಂತ್ರಗಳು ಚಲನೆ ಮಾಡಿದಾಗೆ ಈ ಒಂದು ಇಂಧನಗಳನ್ನು ಉರಿಸೋದ್ರಿಂದ ವಾಹನಗಳು ಓಡೋ ಹಾಗೆ ಒಂದು ಚೈತನ್ಯಪರವಾಗಿ ಜಗತ್ತು ನಡೀತಾ ಇದೆ. ಅದು ಚಿತ್ಶಕ್ತಿಯಲ್ಲಿ ಚಿತ್ಶಕ್ತಿ ಚೇತನಾರೋಪ, ಜಡಶಕ್ತಿ ಜಡಾತ್ಮಿಕ ಅಂತ. ಈಗ ಒಂದೊಂದನ್ನೇ ನಾವು ವಿವರವಾಗಿ ನೋಡೋಣ. ಇದು ಒಂದು ಸ್ಥೂಲವಾದ ಅರ್ಥ ನಾನು ಹೇಳಿದೊಂದು. ಇಲ್ಲಿ ಎಲ್ಲ ಕಡೆ ಭೂತಾನಾಂ ಅಸ್ಮಿ ಚೇತನ ಅಂತ ಹೇಳ್ತಾರೆ ಅಮ್ಮನವರು. ಭಗವದ್ಗೀತೆಯಲ್ಲಿ ಭೂತಾನಾಂ ಅಸ್ತಿ ಚೇತನ. ದಯಮಾಡಿ ಯಾರು ಅನ್ಮ್ಯೂಟ್ ಮಾಡಬೇಡಿ, ನನಗೆ ಸ್ವಲ್ಪ ತುಂಬ ಡಿಸ್ಟರ್ಬ್ ಆಗ್ತಾ ಇದೆ. ನಾನು ಎಲ್ಲರನ್ನೂ ಅನ್ಮ್ಯೂಟ್ ಮಾಡಿದ್ದೀನಿ, ಮ್ಯೂಟ್ ಮಾಡಬೇಡಿ, ಎಲ್ಲ ಮತ್ತೆ ಅನ್ಮ್ಯೂಟ್ ಮಾಡ್ಕೋಬೇಡಿ. ಇದು ಮಾತ್ರ ನಮಃ. ಭೂತಾನಾಂ ಅಸ್ಮಿ ಚೇತನ ಅಂತ ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ತಾನೆ. ಸಮಸ್ತ ಭೂತಗಳಲ್ಲಿ ಅಂದರೆ ಪಂಚಭೂತಾತ್ಮಕವಾದ ಪಂಚೀಕೃತವಾದ ಈ ಪ್ರಪಂಚದಲ್ಲಿ ಭೂತಾನಾಂ ಅಸ್ಮಿ ಚೇತನ, ಅದರಲ್ಲಿ ಚೈತನ್ಯವಾಗಿ ನಾನಿದ್ದೀನಿ ಅಂತ ಭಗವಂತ ವಿಭೂತಿ ಯೋಗದಲ್ಲಿ ಹೇಳ್ತಾನೆ. ನಾನು ಈ ಥರ ಇದ್ದೀನಿ ಅಂತ. ಇದು ವಾಕ್ಯ ಪ್ರಮಾಣ ನಮಗೆ. ಹಾಗೆ ಇಲ್ಲಿ ಆ ಪರಬ್ರಹ್ಮ ವಸ್ತು ಜಡ ರೂಪವಾದ ಪ್ರಪಂಚದ ಪ್ರತಿಯೊಂದು ವಸ್ತುಗಳಲ್ಲೂ ಚೇತನಮಯ. ಅದಕ್ಕೆ ಚೇತನವನ್ನು, ಚೈತನ್ಯ ಅಂದರೆ ಸ್ವಯಂ, ಅದಕ್ಕಿರ್ತಕ್ಕ ಅದರ ಸ್ವಯಂ ಗುಣ, ಆತ್ಮವಸ್ತುವಿನ ಪರಬ್ರಹ್ಮ ವಸ್ತುವಿನ ಸ್ವಯಂ ಗುಣ ಚೈತನ್ಯ. ಆದರೆ ಅದರ ಒಂದು ಗುಣ ಜಡವಸ್ತುಗಳನ್ನು ಚೈತನ್ಯಮಯವಾಗಿ ಮಾಡುವುದು, ಅದು ಚೇತನ ಅಂತ ಕರೆಸ್ಕೊಳ್ಳುತ್ತೆ. ಇದೇ ಚೈತನ್ಯಕ್ಕೂ ಚೇತನಕ್ಕೂ ಇರತಕ್ಕಂಥ ಒಂದು ವ್ಯತ್ಯಾಸ. ಚೇತನ ಚಿತ್ಶಕ್ತಿ ಚೇತನದಿಂದ ಜಗತ್ತು ಚೇತನ ರೂಪದಲ್ಲಿದೆ. ಚೇತನ ಅಂದರೆ ಕದಲುವ ಪದಾರ್ಥ, ಚೈತನ್ಯ ಅಂದರೆ ಚೈತನ್ಯ, ಅದರೊಳಗಿರ್ತಕ್ಕಂಥ ಮಿಯರ್ ಕಾನ್ಷಿಯಸ್ನೆಸ್ ಅಂತ ಕರಿತೀವಿ, ಅದು ಚೈತನ್ಯ. ಯಾರು ತುಂಬ ಗೊತ್ತಾಗ್ತಾ ಇಲ್ಲ ಅನ್ಸುತ್ತೆ ಅವರಿಗೆ. ಇಲ್ಲಿ ಜಡಶಕ್ತಿ ಅಂತಂದರೆ ಕದಲದೇ ಇರತಕ್ಕಂಥದ್ದು ಜಡ ಅಂತ. ಯಾವುದು ಕದಲುವುದಿಲ್ಲವೋ ಅಂದರೆ ನಿಸ್ತೇಜವಾಗಿದೆಯೋ ಅದು ಜಡ ಅಂತ ಕರಿತೀವಿ, ಆಯಿತಾ. ಯಾವುದು ಕೆಲವು ಇಲ್ಲಿ ಪ್ರಪಂಚದಲ್ಲಿ ಕೆಲವು ಜಡ ವಸ್ತುಗಳಿದೆ, ಕೆಲವು ಚೇತನ ವಸ್ತುಗಳು ಇದೆ, ಆಯಿತಾ. ಕೆಲವು ಪರ್ಮನೆಂಟ್ ಜಡ ಅಂದರೆ ಸದಾಕಾಲ ಸರ್ವಕಾಲದಲ್ಲೂ ಜಡವಾಗಿರಿದೆ ಕೆಲವು ವಸ್ತುಗಳು. ಆ ಜಡ ವಸ್ತುಗಳಿಗೆ ಜಡರೂಪವನ್ನು ಕೊಟ್ಟಿರ್ತಕ್ಕಂಥದ್ದು ಅಮ್ಮನವರೇ. ಆ ಜಡವಸ್ತುಗಳು ಜಡ ರೂಪದಲ್ಲಿ ಇಲ್ಲದೆ ಹೋದ್ರೂ ತೊಂದರೆ ಆಗುತ್ತೆ. ಅಂದರೆ ಕದಲುತ್ತಿರುವುದು ಚೇತನ ವಸ್ತು, ಕದಲದಂತಿರುವುದು ಜಡವಸ್ತು. ಕದಲದಂತಿರುವ ಜಡವಸ್ತು ಕದಲೋದಕ್ಕೆ ಶುರು ಮಾಡಿದರೆ ಭಾಳ ತೊಂದರೆ ಆಗುತ್ತೆ. ಈಗ ಕಾರು ಚೇತನ ವಸ್ತು ಅಂತ ಅಂದ್ಕೊಳ್ಳೋಣ, ರಸ್ತೆ ಜಡವಸ್ತು. ಈ ರಸ್ತೆ ಕದಲದಂತಿರಬೇಕು, ಕಾರು ಕದಲ್ತದೆ ರಸ್ತೆ ಮೇಲೆ. ಆದರೆ ಜಡವಸ್ತು ಆ ರಸ್ತೆನೇ ಕದಲಕ್ಕೆ ಶುರುವಾದರೆ ಭೂಕಂಪ ಅಂತೀವಿ, ಭಾಳ ಅಲ್ಲಲ್ಲ. ಜಡವಸ್ತುಗಳು ಜಡವಾಗೇ ಇರಬೇಕು ಇಲ್ಲಿ, ಅದು ಕದಲಬಾರ್ದು. ಬಂಡೆ ಹಾಗೆ ಇರಬೇಕು, ಮನೆ ಫೌಂಡೇಶನ್ ಹಾಕ್ತೀವಿ ಹೇಗಿರಬೇಕು. 5 ನಿಮಿಷಕ್ಕೂ ಒಂದೊಂದ್ಸರಿ ಹಿಂಗೆಲ್ಲ ಅದು ಚೈತನ್ಯಮಯವಾಗಿ ಹಿಂಗೆ ಅಲ್ಲಾಡಕ್ಕೆ ಶುರುವಾಗ್ಬಿಟ್ರೆ ನೆಲ ಅಥವಾ ಬಂಡೆಗಳು ಕಲ್ಲುಗಳು ಎಲ್ಲ ಅಲ್ಲಾಡಕ್ಕೆ ಶುರುವಾದರೆ ಪ್ರಪಂಚದ ಅಸ್ತಿತ್ವ ಇರೋಕ್ಕೆ ಸಾಧ್ಯ. ಜಡವಸ್ತುಗಳು ಜಡಾತ್ಮಿಕವಾಗಿರಬೇಕು, ಚೈತನ್ಯ ವಸ್ತುಗಳು ಚೈತನ್ಯಮಯವಾಗಿರಬೇಕು. ಈ ಜಡವಸ್ತುಗಳಿಗೆ ಜಡರೂಪವನ್ನು, ಚೈತನ್ಯ ವಸ್ತುಗಳಿಗೆ ಚೈತನ್ಯ ರೂಪವನ್ನು ಕೊಡ್ತಕ್ಕಂಥವಳು ಆ ತಾಯಿ. ಆದ್ದರಿಂದ ಜಡವಸ್ತುಗಳಲ್ಲಿ ಜಡಾತ್ಮಿಕವಾಗಿದ್ದಾಳೆ, ಚೈತನ್ಯ ವಸ್ತುಗಳಲ್ಲಿ ಚೈತನ್ಯಮಯವಾಗಿ ಅಮ್ಮನವರು ಚೈತನ್ಯ ವಸ್ತುಗಳ ಚೇತನವಾಗಿ ಅಮ್ಮನವರಿದ್ದಾರೆ, ಜಡವಸ್ತುಗಳಲ್ಲಿ ಜಡರೂಪದಲ್ಲಿ ಅಮ್ಮನವರಿದ್ದಾರೆ. ಅದನ್ನು ಹೇಳೋದಕ್ಕೆ ಚಿತ್ಶಕ್ತಿ ಚೇತನಾರೂಪ, ಜಡಶಕ್ತಿ ಜಡಾತ್ಮಿಕ. ಅಮ್ಮನವರ ಚಿತ್ಶಕ್ತಿ ಚೇತನ ರೂಪವಾಗಿ ಚೈತನ್ಯಮಯವಾಗಿ ಚೇತನವನ್ನು ಕೊಟ್ಟಿದೆ ಚೈತನ್ಯ ವಸ್ತುಗಳಿಗೆ. ಈ ಅಮ್ಮನಲ್ಲಿರುವ ಜಡಶಕ್ತಿ
ಅಂದರೆ ಆ ಪರಬ್ರಹ್ಮ ವಸ್ತುವಿನ ಜಡಶಕ್ತಿಯೇ ಇಡೀ ಪ್ರಪಂಚದಲ್ಲಿ ಅದು ಸ್ಥಿರವಾಗಿ ಜಡವಾಗಿ ನಿಲ್ಲು ಹಾಗೆ ಮಾಡಿದೆ. ಹಾಗಾಗಿ ಈ ಪ್ರಪಂಚ ನಿರ್ವಹಣೆಗೆ ಜಡಶಕ್ತಿನೂ ಬೇಕು ಅಂತ. ಇನ್ನು ಇದನ್ನು ನಾವು ನಮ್ಮ ಶರೀರಕ್ಕೆ ಬಂದರೆ, ಈಗ ನಾವೀಗೆಲ್ಲ ಯಾವಾಗಲೂ ವ್ಯಷ್ಟಿ ಮತ್ತು ಸಮಷ್ಟಿ ದೃಷ್ಟಿಯಿಂದಲೇ ನಾವು ಎಲ್ಲ ನಾಮಗಳನ್ನು ನೋಡ್ತಾ ಹೋಗ್ತಾ ಇದ್ದೀವಿ. ಆಗ ಈ ಶರೀರ ಚಿತ್ಶಕ್ತಿ ಚೇತನಾ ಶಕ್ತಿ ಇದೆ. ಇದು ಬಹಳ ಒಂದು ಅದ್ಭುತ ಜ್ಞಾನ. ಇದನ್ನು ನಾವು ತುಂಬ ಸೂಕ್ಷ್ಮವಾಗಿ ಗಮನಿಸಬೇಕು. ನಾವು ಓಡಾಡ್ತೀವಿ ಅಂತ ಅನ್ಕೋತೀವಿ, ಗಿಡ ಮರಗಳು ಚೈತನ್ಯ ವಸ್ತುಗಳಲ್ಲ, ಕದಲಲ್ಲ ಅಂತ, ಅಥವಾ ಗಿಡ ಮರಗಳು ಕದಲ್ತವೆ, ಕಲ್ಲು ಬಂಡೆ ಅವೆಲ್ಲ ಜಡ. ನಾವು ಹಾಗಲ್ಲ, ನಮ್ಮದು ಯಮಾಗಮ ಇದೆ. ಹೇಗೆ ಅಂದರೆ ನೋಡಿ, ಮೂಳೆ, ನಮ್ಮೊಳಗಿರ್ತಕ್ಕಂಥ ಮೂಳೆ ಜಡ ಭಾಗ, ಅದರ ರಕ್ತ ಮಾಂಸಗಳು ಏನು ಅದು ಜಡವ, ರಕ್ತ ಪ್ರವಾಹ ಆಗ್ತಾ ಇಲ್ಲ. 7 ಲೀಟ್ರ್ ಇದೆ ನಮ್ಮ ಶರೀರದಲ್ಲಿ. ಆ ರಕ್ತ ನಾಳಗಳು ಎಷ್ಟಿದೆ ಅಂದರೆ, ಯಾರಾದರೂ ಮೆಡಿಕಲ್ ವೈದ್ಯ ಹೇಳಿದರೆ ಗೊತ್ತಾಗುತ್ತೆ. ಆ ದಪ್ಪ ನಾಳಗಳು, ಲೋಮನಾಳಗಳು ಅಂತ ಸಣ್ಣ ಸಣ್ಣ ನಾಳಗಳು, ಕೂದಲು ಎಳೆಗಿಂತ ಸಣ್ಣ ಲೋಮನಾಳಗಳಲ್ಲಿ ಇರುತ್ತೆ. ಇಲ್ಲೆಲ್ಲ ಒಂದ್ರ ಪಕ್ಕ ಒಂದು ಜೋಡಿಸಿದ್ರೆ 5,000, 4ರಿಂದ 5,000 ಲೀಟರ್ ಆಗುತ್ತಂತೆ. ನಮ್ಮ ಒಂದು ಶರೀರದಲ್ಲಿರ್ತಕ್ಕಂಥ ನಾಡಿಗಳು 4ರಿಂದ 5,000 ಕಿಲೋಮೀಟರ್ ವ್ಯಾಪ್ತಿ. ಅದರೊಳಗಡೆ 7 ಲೀಟರ್ ಪರಿಚಲನೆ ಆಗ್ತಾ ಇದೆ. ಒಳಗಡೆ ಒಂದು ಗಂಟೆಗೆ ಎಷ್ಟು ಆವರ್ತಿ 7 ಲೀಟ್ರ್ ಇದರೊಳಗೆ ಸುತ್ತುತ್ತೆ. ಹಾಗಾದರೆ ಆ ಹೃದಯ ಪಂಪು, ಆ ರಕ್ತನ ಯಾವ ರೀತಿ ಮಾಡ್ತಾ ಇದೆ, ಇದರೊಳಗಡೆ ಚೇತನ ವಸ್ತುಗಳು, ಜಡ ವಸ್ತುಗಳು ಯಾವ ರೀತಿ ಕೆಲಸ ಮಾಡ್ತಾ ಇದೆ ಗಮನಿಸಿದ್ರೆ ವಿಸ್ಮಯ ಇಲ್ಲಿ ನಡೀತಾ ಇದೆ ಅಂತ. ಬ್ರಹ್ಮಾಂಡದಲ್ಲೂ ವಿಸ್ಮಯ ಇದೆ, ಈ ಪಿಂಡಾಂಡದಲ್ಲೂ ವಿಸ್ಮಯ ಇದೆ. ಇಲ್ಲಿ ಮೂಳೆ ಜಡ ಭಾಗ, ಜಡ ಇಲ್ಲಿ ಸ್ಥಿರವಾಗಿದೆ ಮೂಳೆ, ಅದು ಸ್ಥಿರವಾಗೇ ಇರಬೇಕು. ಮೂಳೆ ಕದಲಕ್ಕೆ ಶುರು ಮಾಡಿದ್ರೆ ವ್ಯತ್ಯಾಸ ಆಗುತ್ತೆ. ಮಸಲ್ಸ್ ಅಂದರೆ ನಮ್ಮ ಸ್ನಾಯುಗಳು ಫ್ಲೆಕ್ಸಿಬಲ್ಲು, ಅದು ಮೂಳೆ ಹೆಂಗೆ ಸ್ಥಿರವಾಗಿಲ್ಲ, ಅದು ಬೆಳಗ್ತಾ ಇರಬೇಕು. ಹಾಗಾಗೇ ನಮಗೆ ಚಲನೆ ಬಂದಿರೋದು. ಆಮೇಲೆ ಅದರೊಳಗೆ ಹರಿತಾ ಇರ್ತಕ್ಕಂಥ ರಕ್ತ ಅದು ಚೈತನ್ಯ ಶಕ್ತಿಯಿಂದ ಚೇತನವಾಗಿದೆ. ಅಂದರೆ ಇಲ್ಲಿ ನಮ್ಮಲ್ಲೂ ಚೇತನ ರೂಪ, ಜಡ ರೂಪ ಎರಡೂ ಇದೆ. ಇದನ್ನು ನಾವು ಗಮನಿಸಬೇಕು. ಹಾಗೆ ಈ ಚಿತ್ಶಕ್ತಿ ವರ್ತನೆನೇ ದೇಹದಲ್ಲಿ ಯಾವುದು ಈ ಚಿತ್ಶಕ್ತಿ, ಚಿತ್ಶಕ್ತಿಗೆ ಇನ್ನೊಂದು ಅರ್ಥ ಏನು ಅಂತಂದರೆ, ನಮ್ಮ ಈ ವ್ಯಾಪಿಸಿದೆ. ಇದು ದೇಹದಲ್ಲಿ ಹೋದಾಗ, ದೇಹದಲ್ಲಿ ಇಲ್ಲವಾದಾಗ ಇದು ಶವವಾಗುವುದೋ ಅದು ಚಿತ್ಶಕ್ತಿ. ಅದನ್ನು ಬಿಟ್ಟು ಉಳಿದಿದ್ದೆಲ್ಲ ಜಡಶಕ್ತಿಗಳು. ಅದೇ ನಿಜವಾದ ಆ ಚಿತ್ಶಕ್ತಿಯೇ ಸತ್. ಆ ಸತ್ತು ಹೋದಾಗಲೇ ಇವನು ಸತ್ತು ಹೋದ ಅಂತ ನಾವು ಸಾಮಾನ್ಯ ಭಾಷೆಯಲ್ಲಿ ಹೇಳ್ತೀವಿ. ಚೆನ್ನಾಗಿದ್ನಪ್ಪ, ಈಗ ಸ್ವಲ್ಪ ಹೊತ್ತಾಯಿತು, ಎಷ್ಟು ಚೆನ್ನಾಗಿದ್ದ, ಸತ್ತು ಹೋಗ್ಬಿಟ್ಟ ಅವನು ಅಂತೀವಿ. ಸತ್ತು ಹೋದ ಅಂದಾಗ ಆವಾಗ ಅದನ್ನು ಬಾಡಿ ಅಂತ ಕರಿತೀವಿ. ಅಂದರೆ ಅದನ್ನು ನಾಮರೂಪ ಎಲ್ಲ ಹೋಯ್ತು. ಆವಾಗ ಆ ಸತ್ತು ಹೋದ ಅಂತ ಹಿನ್ನೆಲೆಯಲ್ಲೇ ಪರಮಾರ್ಥ ಇದೆ. ನಮಗೆ ಗೊತ್ತಿಲ್ಲದಂಗೆ ನಾವು ಪರಮಾರ್ಥನ ನಾವು ನಿತ್ಯ ಆಡೋ ಭಾಷೆಯಲ್ಲಿ ಆ ಸತ್ವಸ್ತು ಚೇತನ ರೂಪವಾಗಿರ್ತಕ್ಕಂಥ ಚಿತ್ಶಕ್ತಿಯಿಂದ ಕೂಡಿದ ನಿರ್ಗಮಿಸ್ತು, ಹಾಗಾಗಿ ಅವನು ಸತ್ತು ಹೋದ ಅಂತೀವಿ. ಆವಾಗ ಜಡಾತ್ಮಕವಾದ ಈ ಶರೀರ ಉಳ್ಕೊಳ್ಳುತ್ತೆ, ಅದನ್ನು ಬಾಡಿ ಅಂತ ಕರಿತೀವಿ, ಶವ ಅಂತ ಕರಿತೀವಿ. ಆ ಶವದೊಳಗಡೆ ಇರ್ತಕ್ಕಂಥ ಚೈತನ್ಯನೇ ಶಿವ. ಶವಕ್ಕೂ ಶಿವಕ್ಕೂ ಹೆಚ್ಚಿಗೆ ವ್ಯತ್ಯಾಸ ಇಲ್ಲ. ಆ ಒಳಗಡೆ ಆ ಶಿವಶಕ್ತ್ಯಾತ್ಮಕ್ಯವಾದ ಆ ಶಿವನ ಚೈತನ್ಯ ಮತ್ತು ಆ ಶಿವಶಕ್ತಿಯ ಚೇತನ, ಪ್ರಾಣಶಕ್ತಿ ಪರ ಕುಂಡಲಿನಿ ಚೇತನ, ಪ್ರಕೃತಿ ಶಿವ ಚೈತನ್ಯ, ಇದು ಪ್ರವಹಿಸ್ತಾ ಇರೋದ್ರಿಂದ ಈ ಶವರೂಪ ಶರೀರ ಶಿವಮಯವಾಗಿ ಜೀವದಿಂದ ಕಂಗೊಳಿಸ್ತಾ ಇದೆ. ಇದನ್ನು ಜೀವ ಇರಬೇಕಾದ್ರೆ ನಾವು ಅಂತ ಎಂಥ ಪರಮಾರ್ಥ ತತ್ವ ರಹಸ್ಯವನ್ನು ಈ ನಾಮದಲ್ಲಿ ಅಡಗಿಸಿದ್ದಾರೆ. ಅದ್ಭುತವಾದ ನಾಮ ಚಿತ್ತ ಜಡಶಕ್ತಿ ಜಡಾತ್ಮಿಕ. ಜಡಸ್ವರೂಪ ಅಂದರೆ ನಾವು ಉಪಾಧಿ ಸ್ವರೂಪ ಅಂದರೆ ಅಮ್ಮನವರು. ಈ ಪಂಚಭೂತಗಳು ಜಡ ಅಂತ ನಾವು ಕರಿತೀವಿ. ಅದನ್ನೆಲ್ಲ ನಾವು ತುಂಬ ವಿಸ್ತಾರವಾಗಿ ಆ ಪಂಚಪ್ರೇತಾಸನಾಸೀನದಿಂದ ಹಿಡಿದು ಪಂಚಕೋಶ, ಆ ಪಂಚಬ್ರಹ್ಮ ಪ್ರೇತ ಅಂದರೆ ಅವರಿಗೆ ಚೈತನ್ಯ ಇಲ್ಲ. ಅಮ್ಮನವ್ರ ಚೈತನ್ಯ ಇರೋದ್ರಿಂದಲೇ, ಅಂದರೆ ಪರಬ್ರಹ್ಮ ವಸ್ತುವಿನ ಚೈತನ್ಯ ಇರೋದ್ರಿಂದಲೇ ಅವರು ಪಂಚಬ್ರಹ್ಮರಾಗಿ ಕಂಗೊಳಿಸ್ತಾ ಇದ್ದಾರೆ ಅಂತ ಅಲ್ಲಿವರೆಗೂ ಇದರ ಅರ್ಥ ವಿಸ್ತಾರ ವ್ಯಾಪ್ತಿ ಅಲ್ಲಿವರೆಗೂ, ಅಂದರೆ ನಮ್ಮ ಶರೀರದಿಂದ ವ್ಯಷ್ಟಿಯಿಂದ ಸಮಷ್ಟಿವರೆಗೂ ವ್ಯಾಪಿಸಿರ್ತಕ್ಕಂಥ ಅರ್ಥ ಹೊಂದಿರತಕ್ಕಂಥ ನಾಮಗಳು
ಇದಕ್ಕೆ ನಮಸ್ಕರಿಸಿ ನಾವು ಮುಂದಿನ ಒಂದು ಅದ್ಭುತವಾದ ನಾಮಗುಚ್ಛಕ್ಕೆ ನಾವು ಪ್ರವೇಶ ಮಾಡ್ತಾ ಇದ್ದೀವಿ. ಇದು ನಿಜವಾಗ್ಲೂ ಅಷ್ಟು ಒಂದು ವಿಶಾಲ ನಾಮನ ನಾವೀಗ ಪ್ರವೇಶ ಮಾಡ್ತಾ ಇದ್ದೀವಿ. ಗಾಯತ್ರಿ ವ್ಯಾಹೃತಿ ಸಂಧ್ಯಾ ದ್ವಿಜಬಂಧ ನಿಷೇವಿತ ತತ್ವಾಸನಾ ತತ್ವಮಯೀ ಪಂಚಕೋಶಾಂತರಸ್ಥಿತ. ಗಾಯತ್ರಿ ಮಂತ್ರ ರಹಸ್ಯ ಪ್ರತಿಪಾದಕವಾದ ನಾಮ ವಿಶೇಷಣಕ್ಕೆ ನಾವೀಗ ಪ್ರವೇಶ ಮಾಡ್ತಾ ಇದ್ದೀವಿ. ಇದು ಒಂದು ಬಹಳ ಅದ್ಭುತವಾದ ಒಂದು ಘಟ್ಟ. ಇದು 90ನೇ ಶ್ಲೋಕ, 90, 91ನೇ ಶ್ಲೋಕ, 90ನೇ ಶ್ಲೋಕದ ಅರ್ಧ ಪಾದ, 91ನೇ ಶ್ಲೋಕದ ಅರ್ಧ ಪಾದ ಅಂತ ವಿಶೇಷ ಗಾಯತ್ರಿ ಮಂತ್ರ ರಹಸ್ಯ. ಇದನ್ನ ಇನ್ನೊಂದು ಹೇಳ್ತಾರೆ, ಇದಕ್ಕೆ ಸಪೇತ್ ಅಂತ ಮಂತ್ರ ರಹಸ್ಯ. ಇಲ್ಲಿ ಈ ಗಾಯತ್ರಿ ಮಂತ್ರ ರಹಸ್ಯವನ್ನು ನೋಡ್ತಾ ಹೋಗೋಣ. ಆ ನಾಮಗಳ ನಿಕ್ಷೇಪನೂ ಅಷ್ಟು ಅದ್ಭುತವಾಗಿ ವಶಿನ್ಯಾದಿ ವಾಗ್ದೇವತೆಗಳು ಮಾಡಿದ್ದಾರೆ. ಗಾಯತ್ರಿ ಎಲ್ಲರಿಗೂ ಗೊತ್ತಿರತಕ್ಕಂಥದ್ದು, ನಾವು ಗಾಯತ್ರಿ ಅಂತ ಕರಿತೀವಿ. ಆದರೆ ತುಂಬ ಗೊಂದಲಗಳಿರೋದು ಅದೇ, ತುಂಬ ಪ್ರಶ್ನೆಗಳಿರೋದು ಅದರೊಳಗೆ. ಎಷ್ಟೊಂದೆಲ್ಲ ವಿಶ್ಲೇಷಣೆ. ಗಾಯತ್ರಿ ಮಂತ್ರ ಯಾವ ರೀತಿ ಹೇಳಬೇಕು ಅದಕ್ಕೊಂದು ದೊಡ್ಡ ಸಮಸ್ಯೆ ಇದೆ. ಆಮೇಲೆ ಯಾರು ಹೇಳಬೇಕು ಯಾರು ಹೇಳಬಾರ್ದು ಅದೊಂದು ದೊಡ್ಡ ಇವತ್ತಿನ ಚರ್ಚಾ ವಿಚಾರ. ಎಲ್ಲರಿಗೂ ಅಧಿಕಾರ ಇದೆಯೇ ಇಲ್ಲವೇ? ಆದರೆ ಅದು ಒಂದು ಭಾಗ. ಆದರೆ ಸಹಸ್ರನಾಮ ಸ್ತೋತ್ರದಲ್ಲಿ ಬರ್ತಕ್ಕಂಥ ಬೆಳಕಿನಲ್ಲಿ ನಾವು ನೋಡಿದಾಗ ನಮ್ಮ ಸಾಕಷ್ಟು ಗೊಂದಲಗಳು ನಿವಾರಣೆ ಆಗುತ್ತೆ. ಆ ಹಿನ್ನೆಲೆ ನಾವು ನೋಡೋಣ. ಮೊಟ್ಟ ಮೊದಲು ನಾವು ಗಾಯತ್ರಿ ಅಂದರೆ ಏನು ಅಂತ ತಿಳ್ಕೋಬೇಕು. ಇಲ್ಲಿ ನಾವು ರೂಢಿಯಲ್ಲಿ ಯಾವುದನ್ನು ಗಾಯತ್ರಿ ಮಂತ್ರ ಅಂತ ಕರಿತಾ ಇದ್ದೀವಿ ಅಂದರೆ ಸಭೆಯಲ್ಲಿ ಇದು ಮಂತ್ರ ರಹಸ್ಯಗಳು, ಅದಕ್ಕೆ ಮಂತ್ರ ರಹಸ್ಯ. ಸಭೆಯಲ್ಲಿ ಗಾಯತ್ರಿ ಮಂತ್ರವನ್ನು ಹೇಳಬಾರ್ದು ಜೋರಾಗಿ ಅಂತ ಹೇಳ್ತಾರೆ. ಅದು ಉಪನೀತರಾದವರು ಉಪನಯನ ಸಂಸ್ಕಾರದಿಂದ ಮಾಡಿದವರು ಹೇಳಬೇಕು ಅಂತ. ಅದನ್ನೇ ಇಲ್ಲಿ ಹೇಳುತ್ತೆ. ದ್ವಿಜಬೃಂದ ನಿಷೇಧ, ಬಹಳ ಕ್ಲಿಯರ್ ಕಟ್ ಆಗಿ ದ್ವಿಜಬೃಂದ ನಿಷೇವಿತ. ಆ ದ್ವಿಜ ಬೃಂದದಿಂದ ನಿಷೇವಿತ, ಅವರಿಂದ ದ್ವಿಜವೃಂದದಿಂದ ಮಾಡಲ್ಪಡ್ತಕ್ಕಂಥ ಜಪ ಯಾವುದು? ಗಾಯತ್ರಿ. ವ್ಯಾಹೃತಿ ಸಮೇತ. ಯಾವಾಗ ಉಪಾಸನೆ ಮಾಡೋದು? ಸಂಧ್ಯಾ. ಎಷ್ಟು ವಿಚಾರಗಳನ್ನು ಇದರಲ್ಲಿ ತುಂಬಿದ್ದಾರೆ ಅಂದರೆ ಯಾವ ಒಂದು ಪ್ರಶ್ನೆಗೂ ಅವಕಾಶ ಇಲ್ಲದಂಗೆ ನಿರ್ವಿವಾದವಾಗಿ ವಶಿನ್ಯಾದಿ ವಾಗ್ದೇವತೆಗಳು ಅದನ್ನು ಇಲ್ಲಿ ಹೇಳಿದ್ದಾರೆ. ಅದನ್ನೇ ಸೂಕ್ಷ್ಮವಾಗಿ ಗಮನಿಸಬೇಕು. ಹಾಗಾದರೆ ದ್ವಿಜಬೃಂದ ನಿಷೇವ ಬರೀ ದ್ವಿಜರು ಮಾತ್ರ, ಬರೀ ಬ್ರಾಹ್ಮಣರು ಮಾತ್ರ ಹೇಳೋದಾ? ಆಗ ಮತ್ತೆ ನಾವು ಮೌಢ್ಯ. ದ್ವಿಜ ಅಂದರೆ ಅರ್ಥ ಏನು ಅಂತ ತಿಳ್ಕೋಬೇಕು. ಗಾಯತ್ರಿ ಅಂದರೆ ಏನು ತಿಳ್ಕೊ. ಒಂದೊಂದೇ ಗಾಯತ್ರಿ ಸರ್ವೇ ಸಾಮಾನ್ಯವಾಗಿ ನಾವು ಅದೇ ತತ್ಸವಿತೃವರೆಣ್ಯಂ ಇಂದ ಪ್ರಾರಂಭ ಆಗ್ತಕ್ಕಂಥ ಆ ಮಂತ್ರವನ್ನು ಗಾಯತ್ರಿ ಮಂತ್ರ ಅಂತ ನಾವು ಜನಿತವಾಗಿ ಎಲ್ಲರೂ ತಿಳ್ಕೊಂಡಿರೋದು. ಆದರೆ ಅದು ಭೂರ್ಭುವಸ್ವ ಅಂದ ತಕ್ಷಣ ಗಾಯತ್ರಿ ಮಂತ್ರ ಅಂತ ಹೇಳ್ತೀವಿ. ಆದರೆ ನಿಜವಾದ ಅರ್ಥದಲ್ಲಿ ನೋಡಿದ್ರೆ ಅದು ಗಾಯತ್ರಿ ಮಂತ್ರ, ಗಾಯತ್ರಿ ಛಂದಸ್ಸು. ಗಾಯತ್ರಿ ಅಂತಕ್ಕಂಥದ್ದು ಛಂದಸ್ಸು. ಆ ಗಾಯತ್ರಿ ವೇದ ಮಾತೆ ಸ್ವರೂಪ ಏನಿದೆ, ಆ ಛಂದಾದಿ ನಾವು ವಂದನೆ ಮಾಡಬೇಕಾದ್ರೆ ಯಾವ ದೇವಿಯನ್ನು ಧ್ಯಾನ ಶ್ಲೋಕವನ್ನು ನಾವು ಹೇಳ್ತಾ ಇದ್ದೀವಿ? ಗಾಯತ್ರಿ ಧ್ಯಾನ ಶ್ಲೋಕ ಮುಕ್ತಾ ವಿದ್ರುಮಹೇ ಛಾಯೇರ್ಮುಖ ಯಕ್ಷಣೈ. ಆ ಗಾಯತ್ರಿ ಫೋಟೋ ಇದ್ದರೆ ಅದನ್ನು ಮನಸ್ಸಲ್ಲಿ ತಂದ್ಕೊಳ್ಳಿ. ಆವಾಗ ಈ ನಾಮ, ಈ ಧ್ಯಾನ ಶ್ಲೋಕದಲ್ಲಿ ಅದ್ಭುತವಾದ ಆ ದಿವ್ಯ ಮಂಗಳ ವಿಗ್ರಹ ಪ್ರಕಟ ಆಗುತ್ತೆ ಗಾಯತ್ರಿ ದೇವಿದು. ಮುಕ್ತಾ ವಿದ್ರುಮಹೇ ಮನೀಲ ಧವಳೈ ಛಾಯೇರ್ಮುಖೈ ತ್ರಿಯಕ್ಷಣೈ ಯುಕ್ತಾಮಿಂದು ನಿಬದ್ಧರತ್ನ ಮುಕುಟಾಂ ತತ್ವಾರ್ಥವರ್ಣಾತ್ಮಿಕಾಂ ಗಾಯತ್ರೀಂ ವರದಾಭಯಾಂ ಅಂಕುಶಕಶಾಂ ಶುಭ್ರಂ ಕಪಾಲಂ ಗದಾಂ ಶಂಕಂ ಚಕ್ರಮಥಾರವಿಂದಯುಗಳಂ ಹಸ್ತೇರ್ವಹಂತಿಂ ಭಜೆ. ಬಂತಲ್ಲ ಗಾಯತ್ರಿ ಚಿತ್ರಣ. ಈ ಒಂದು ಚಿತ್ರದಲ್ಲಿರ್ತಕ್ಕಂಥ ದೇವಿನ ಗಾಯತ್ರಿ ಸರಿಯೇ. ಆದರೆ ಈ ಧ್ಯಾನ ಶ್ಲೋಕದಲ್ಲಿ ಉಲ್ಲೇಖವಾಗಿರ್ತಕ್ಕಂಥದ್ದು ಛಂದಾದಿತೆ ವೇದ ಮಾತಾ ಗಾಯತ್ರಿ. ಛಂದಾದಿ ದೇವತೆ ಗಾಯತ್ರಿ ಅಂತಕ್ಕಂಥ ನಾಮ ಛಂದಸ್ಸನ್ನು ಪ್ರತಿಪಾದನೆ ಮಾಡ್ತಕ್ಕಂಥ ನಾಮ. ಅದು ಒಂದು ಛಂದಸ್ಸು. ಆ ಗಾಯತ್ರಿ ಛಂದಸ್ಸು, ನಾನು ಇದನ್ನು ಹಿಂದೆನೂ ಹೇಳಿದ್ದೀನಿ. ಬೀಜಾಕ್ಷರ ಯಾವಾಗುತ್ತೆ? ಆ ಬೀಜಾಕ್ಷರಗಳ ಸಂಯೋಗದಿಂದ ಮಂತ್ರವಾಗುತ್ತೆ. ಆ ಮಂತ್ರಗಳು ಪದಗಳಿಂದ ಕೂಡಿರುತ್ತೆ. ಅಂಥ ಪದಗಳ ಒಂದು ಗುಚ್ಛ, ಆ ಪದಗಳ ಗುಚ್ಛಗಳನ್ನು
ಹೆಣೆದು ಛಂದಸ್ಸನ್ನು ಮಾಡ್ತಾರೆ. ಆವಾಗ ಬೀಜಾಕ್ಷರದಲ್ಲಿ ಕೂಡಿರ್ತಕ್ಕಂಥ ಮಂತ್ರ ಪದ ಮತ್ತು ಛಂದೋಬದ್ಧವಾಗಿ ಬಂದಾಗ ಆ ಛಂದಾದಿ ದೇವತೆಯ ಆ ಮಂತ್ರ ಪ್ರಭಾವದಿಂದ ವಿಶೇಷವಾಗಿ ಶಕ್ತಿ ಸ್ವರೂಪದಿಂದ ಕಂಗೊಳಿಸಿ ಆ ದೇವತೆಯ ದಿವ್ಯ ಮಂಗಳ ವಿಗ್ರಹ ಸ್ವರೂಪ ಬರುತ್ತೆ. ಮಂತ್ರಾದೀನಂತ ದೇವತೆ ಇದನ್ನೆಲ್ಲ ಸಾಕಷ್ಟು ಚರ್ಚೆ ಮಾಡಿದ್ದೀವಿ, ಹಾಗಾಗಿ ಮತ್ತೆ ಹೇಳಲಿಕ್ಕೆ ಹೋಗಲ್ಲ. ಅದೇ ಭಾವದಿಂದ ಇದನ್ನು ಸ್ವೀಕರಿಸಬೇಕು. ಆ ಗಾಯತ್ರಿ ಛಂದಾದಿ ದೇವತೆ, ಛಂದಸ್ಸಿನ ಅಧಿದೇವತೆ ಗಾಯತ್ರಿ ಛಂದಸ್ಸು. ಅದು ಋಗ್ವೇದದಲ್ಲಿ ಬಹುಶಃ ಹೆಚ್ಚಿನ ಸಂಖ್ಯೆಯ ಮಂತ್ರಗಳು ಗಾಯತ್ರಿ ಛಂದಸ್ಸಲ್ಲಿರೋದ್ರಿಂದ ಮತ್ತು ಆ ಛಂದಸ್ಸಲ್ಲಿ ಯಾವ ಮಂತ್ರಗಳನ್ನು ಹೇಳಿದರೂ ಅದರ ಶಕ್ತಿ ಅಪರಿಮಿತ ಆಗಿರೋದ್ರಿಂದ ಆ ದೇವತಾ ಸ್ವರೂಪ ಅದರ ಅನುಸಂಧಾನ ಮಾಡೋದಕ್ಕೆ ಒಂದು ಮುಖ್ಯವಾದ ಛಂದಸ್ಸು ಅದಾದ್ದರಿಂದ ಗಾಯತ್ರಿ ಛಂದಸಾಂ ಮಾತೆ ಅಂತ ಕರಿತೀವಿ. ಹಾಗಾದರೆ ಗಾಯತ್ರಿ ಮಂತ್ರ ಅಂದರೆ ಏನು ಅಂತ ನಾವು ವಿಶ್ಲೇಷಣೆ ಮಾಡಿದಾಗ ಆ ಸೀಮಿತ ಒಂದು ತಿಳುವಳಿಕೆ ನಮಗೇನಿದೆ ಅದು ನಮಗೆ ಹೊರಗಡೆ ಹೊರಟೋಗುತ್ತೆ. ಆದರೆ ಇದು ನಾವು ಯಾವುದನ್ನು ನಾವು ತತ್ಸವಿತೃವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಗಾಯತ್ರಿ ಮಂತ್ರ ಅಂತ ಹೇಳ್ತಾ ಇದ್ದೀವಿ, ಇದು ಸವಿತ್ರ ಗಾಯತ್ರಿ ಛಂದಸ್ಸಿನಲ್ಲಿ ಆಗ್ತಕ್ಕಂಥ ಸವಿತೃ ಮಂತ್ರ. ಅದಕ್ಕೆ ಉಪನಯನ ಸಂಸ್ಕಾರ ಮಾಡ್ತಕ್ಕಂಥ ಪುರೋಹಿತರು ಯಾರಾದರೂ ಇಲ್ಲಿ ಕೇಳ್ತಾ ಇದ್ದರೆ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಇಡೀ ಉಪನಯನ ಪ್ರಕ್ರಿಯೆಯಲ್ಲಿ ಮೊದಲಿಂದ ಕೊನೆಯವರೆಗೂ ಗಾಯತ್ರಿ ಅಂತ ಒಂದು ಪದ ಬರಲ್ಲ, ಮಂತ್ರದಲ್ಲಿ ಗಾಯತ್ರಿ ಅಂತ ಬರಲ್ಲ. ಅಲ್ಲಿ ಆ ಉಪನೀತನ ಮುಂಚೆ ನನಗೆ ಸಾವಿತ್ರಿ ಮಂತ್ರವನ್ನು ಕೊಡಿ ಅಂತ ಕೇಳ್ತಾರೆ, ಆಯಿತಾ. ಆದರೆ ಗಾಯತ್ರಿ ಛಂದಸ್ಸಲ್ಲಿದೆ, ಅದು ಏನು ಅಂತ ಗೊತ್ತಿಲ್ಲ, ನಮ್ಮ ತಪ್ಪಿಲ್ಲ. ಈಗ ಇದನ್ನು ಗಾಯತ್ರಿ ಮಂತ್ರ ಅಂದರೆ ಹಾಗಾದರೆ ಉಳಿದಿದ್ದು ಎಲ್ಲದನ್ನು ಗಾಯತ್ರಿ ಬೇಕು. ಹಾಗಾದರೆ ಯಾವ್ಯಾವುದು ಗಾಯತ್ರಿ ಛಂದಸ್ಸಲ್ಲಿದೆ? ಹಾಗಾದ್ರೆ ಗಾಯತ್ರಿ ಛಂದಸ್ಸು ಅಂದರೆ ಏನಂತ ತಿಳ್ಕೊಳ್ಳೋಣ. ಗಾಯತ್ರಿ ಛಂದಸ್ಸು ಅಂದರೆ ಏನು ಅಂದರೆ ನಿರ್ವಚನ ತುಂಬ ಸರಳ ಸುಲಭವಾಗಿದೆ. ತ್ರಿಪದ ಚತುರ್ವಿಂಶತ್ಯಕ್ಷರ ಗಾಯತ್ರಿ. ತ್ರಿಪದ 3 ಪಾದಗಳಿಂದ ಕೂಡಿರಬೇಕು. ಪದ 3 ಪದಗಳು ಅಥವಾ ಪಾದ 3 ಪದದಿಂದ ಕೂಡಿರಬೇಕು. ಚತುರ್ವಿಂಶತ್ಯಕ್ಷರ 24 ಅಕ್ಷರ ಇರಬೇಕು. ಆ 3 ಪದಗಳಲ್ಲೂ 8 ಅಕ್ಷರದ 3 ಪದಗಳು ಒಂದು ಸಮೂಹ. 3 ಪದ ಇರಬೇಕು, 8 ಅಕ್ಷರ ಇರಬೇಕು. ಅದು ಯಾವ ಭಾಷೆನಲ್ಲಾರೇ ಇರಲಿ, 3 ಪದ 8 ಅಕ್ಷರಗಳಿಂದ ಅದು ಗಾಯತ್ರಿ ಮಂತ್ರ ಅಂತ ಅನ್ಸ್ಕೊಳ್ಳುತ್ತೆ. ಗಾಯತ್ರಿ ಅನ್ಸ್ಕೊಳ್ಳುತ್ತೆ. ಆ ಛಂದಸ್ಸಿಗೆ ಬದ್ಧವಾಗಿದ್ದರೆ ಅದನ್ನು ಗಾಯತ್ರಿ ಅನಿಸುತ್ತೆ, ಯಾವ ಭಾಷೆಲ್ಲಾರ ಇರಲಿ. ಅವೆಲ್ಲವೂ ಗಾಯತ್ರಿ ಮಂತ್ರಗಳೇ. ಹಾಗಾದರೆ ನಾವು ಗಾಯತ್ರಿ ಅರ್ಹರೇ? ನಮಗೆ ಗಾಯತ್ರಿ ಮಂತ್ರ ನಾವೆಲ್ಲ ಮಾಡ್ಬೋದೇ? ಎಲ್ಲರೂ ಮಾಡ್ಬೋದು. ಈ ಥರ ಗಾಯತ್ರಿ ಮಂತ್ರ ತ್ರಿಪದ ಚತುರ್ವಿಂಶತ್ಯಕ್ಷರ ಗಾಯತ್ರಿ ಯಾರು ಬೇಕಾದರೂ ಮಾಡ್ಬೋದು. ಉದಾಹರಣೆಗೆ ಆಪೋ ಹಿಷ್ಟಮಯೋ ಭುವಃ ತಾನವೋರ್ಜೇ ದದಾತನ ಗಾಯತ್ರಿ ಛಂದಸ್ಸು. ಬೇಕಾದಷ್ಟು ಮಂತ್ರಗಳಿದೆ ಗಾಯತ್ರಿ ಛಂದಸ್ಸಲ್ಲಿದೆ. ಆಮೇಲೆ ಧೀಮಹಿ ಪ್ರಚೋದಯಾತ್ ವರೆಣ್ಯಂ ಇತ್ಯಾದಿ ಅಂದರೆ ದೇವಸ್ಯ ಧೀಮಹಿ ಯೋನಃ ಪ್ರಚೋದಯಾತ್ ಅಂತ ಬರ್ತಕ್ಕಂಥ ಎಲ್ಲ ಮಂತ್ರಗಳು ಗಾಯತ್ರಿ ಛಂದಸ್ಸಲ್ಲಿದೆ. ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್ ಗಾಯತ್ರಿ ಛಂದಸ್ಸು. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್ ಗಾಯತ್ರಿ ಛಂದಸ್ಸು. ಎಲ್ಲ ಈ ಥರ ಪ್ರಚೋದಯಾತ್ ಅಂತ ಬರ್ತಕ್ಕಂಥ ನಿಸ್ಸಂದೇಹವಾಗಿ ಅದೆಲ್ಲ ಗಾಯತ್ರಿ ಛಂದಸ್ಸೆ. ಅವು ಎಲ್ಲ ಗಾಯತ್ರಿ ಮಂತ್ರಗಳೇ. ಮಾಡಲಿ, ಯಾರು ಬೇಕಾದರೂ ಮಾಡಲಿ. ಆದರೆ ಈ ಗಾಯತ್ರಿ ಇದೆ ಏನಿದೆ ಅದು ಬಂದಾಗ ಸವಿತೃ ಮಂತ್ರ ಅಂತ ಬಂದಾಗ ಅದಕ್ಕೆ ಆದರೆ ಗಾಯತ್ರಿ ಮಂತ್ರ ಎಲ್ಲ ಉಪದೇಶಿತರಾಗಿ ಮಾಡಬೇಕು. ಗುರುಮುಖೇನ ಉಪನೀತರಾಗಿ ಯಜ್ಞೋಪವೀತ ಧಾರಣೆ ಮಾಡಿ ಅದಕ್ಕೊಂದು ಸಂಸ್ಕಾರ ಇದೆ. ಆ ಸಂಸ್ಕಾರಯುತವಾಗಿ ಉಪದೇಶವನ್ನು ಹೊಂದಿ ಗುರುಮುಖೇನ ಉಪದೇಶನ ಹೊಂದಿ ಮಾಡ್ತಕ್ಕಂಥದ್ದು. ಅದಕ್ಕೆ ಅಲ್ಲಿ ಅಂಡರ್ಲೈನ್ ದ್ವಿಜವೃಂದ ನಿಷೇವಿತ. ಅಲ್ಲಿ ನಾನಲ್ಲ, ವಸಿನ್ಯಾದಿ ವಾಗ್ದೇವತೆಗಳು ಹೇಳಿರ್ತಕ್ಕಂಥದ್ದು. ವಿಚಾರ ಮಾಡಬೇಕು, ಇದನ್ನೇ ವಿಚಾರ ಮಾಡಬೇಕು. ಇಲ್ಲಿ ತ್ರಿಪದ ಚತುರ್ವಿಂಶತ್ಯಕ್ಷರ ಗಾಯತ್ರಿ. ಇನ್ನೊಂದು ನಿರ್ವಚನ ಇದೆ, ಗಾಯಂತಂ ತ್ರಾಯತೆ ಇತಿ ಗಾಯತ್ರಿ. ಇದು ಬಹಳ ಇದಕ್ಕೆ ತುಂಬ ವಿಪರೀತ ಅರ್ಥ ಮಾಡಿದ್ದಾರೆ. ಯಾರು ಈ ಅಂದರೆ ಗಾಯಂತಂ ಗಾಯನದಿಂದ ತ್ರಾಯತೆ ಸದಾ ಯಾರು ಇದನ್ನು ಅನುಸಂಧಾನ ಮಾಡ್ತಾರೆ ಅವಳನ್ನ ತ್ರಾಯತೆ ಅಂದರೆ ಅವಳನ್ನು ಕಾಪಾಡ್ತಕ್ಕಂಥ ದೇವಿ ಗಾಯತ್ರಿ. ಹೌದು, ಆ ಛಂದಸ್ಸಿನ ಒಂದು ವಿಶೇಷಣೆ ಅದು. ಆ ಛಂದೋಬದ್ಧವಾಗಿ ನಿಯಮಬದ್ಧವಾಗಿ ಗಾಯಂತಂ ಅಂದರೆ ಇಲ್ಲಿ ಏನು ಅರ್ಥ ತಗೊಂಡ್ಬಿಟ್ಟಿದ್ದಾರೆ. ಈಗೆಲ್ಲ ನೋಡಬೇಕು, ಮನೆ ಕಾಲಿಂಗ್ ಬೆಲ್ಲೆಲ್ಲ ನಾನು ಹೇಳಲ್ಲ ಬಾಯ್ಬಿಟ್ಟನ್ನು. ಕಲ್ಯಾಣಿ ರಾಗ ಕಳವಡಿಸ್ತಾರೆ, ಮೋಹನ್ ರಾಗ ಕಳಿಸ್ತಾರೆ. ಪರಮಾತ್ಮನೇ ಕಾಪಾಡಬೇಕು.
ಇಲ್ಲ, ಅದೆಲ್ಲ ಅಲ್ಲ. ಅದು ವಿಶೇಷವಾದ ಮಂತ್ರ. ಆ ಥರ ಸಂಗೀತ ಗೊತ್ತಿದೆ ಅಂತ ಯಾವ್ಯಾವುದೋ ರಾಗದಲ್ಲೆಲ್ಲ ಹೇಗಾಗಬೇಕೋ ಹಾಗಾಗಿ ಆಡಿದರೆ ಅಂತ ಖಂಡಿತ ಯಾರು ಭಾವಿಸಬಾರ್ದು. ಇಲ್ಲಿ ಉದಾತ್ತ ಅನುದಾತ್ತ ಸ್ವರಿತಗಳಿಂದ ಕೂಡಿರ್ತಕ್ಕಂಥ ಸಾಮಗಾನ ಅಂದರೆ ಸಾಮಗಾನ ಅಂದರೆ ವೇದದಲ್ಲಿ ವೇದ ಮಂತ್ರಗಳನ್ನು ಯಾವ ರೀತಿ ಹೇಳಬೇಕೋ ಆ ರೀತಿ ಗಾನ ಮಾಡಲ್ಪಟ್ಟರೆ, ಗಾನ ಅಂದರೆ ಇಲ್ಲಿ ಸ್ತುತಿಸಲ್ಪಟ್ಟರೆ ಅದು ಗಾಯತ್ರಿ. ಆ ಥರ ನಾವು ಅರ್ಥ ಮಾಡ್ಕೋಬೇಕು. ಹಾಗಾಗಿ ಅದು ದಯಮಾಡಿ ಬೇರೆ ಬೇರೆ ಅದನ್ನು ವೇದ ವಿರೋಧವಾದ, ವೇದದಲ್ಲಿ ಹೇಳಿಲ್ಲದೆ ಇರತಕ್ಕಂಥ ರಾಗಗಳಲ್ಲಿ ಹಾಡೋದಾಗಲಿ, ಆ ಥರ ಕಾಲಿಂಗ್ ಬೆಲ್ಗಳು ಆ ಥರ ಮಾಡ್ತಕ್ಕಂಥದ್ದು ಬಾಯಿಗೆ ಬಂದಂಗೆ ಮಾಡಿ ಅದಕ್ಕೆ ಅಪಚಾರ ಮಾಡೋದು ಒಂದು ಕಡೆ ಆದರೆ, ಅದರಿಂದ ವಿಪರೀತವಾದಂಥ ಒಳ್ಳೆಯ ಪ್ರಯೋಜನಕ್ಕಿಂತ ಬೇಡ ಬಿಡಿ. ಅಂದರೆ ಅದನ್ನು ಸ್ವಲ್ಪ ನಾವು ಇದನ್ನು ಅರ್ಥ ಮಾಡ್ಕೋಬೇಕು. ಗಾಯತ್ರಿ, ಈಗ ನಾವು ಇಲ್ಲಿಗೆ ಬರೋಣ. ಗಾಯತ್ರಿ ಗಾಯಂತಂ ತ್ರಾಯತೆ ಇತಿ ಗಾಯತ್ರಿ. ಇನ್ನೊಂದು ಗಾಯಾಂ ತ್ರಾಯತೆ ಇತಿ ಗಾಯತ್ರಿ. ಗಾಯನ್ ಅಂದರೆ ಪ್ರಾಣವನ್ನು ರಕ್ಷಿಸ್ತಕ್ಕಂಥ ಶಕ್ತಿ ಇದು. ಆದ್ದರಿಂದ ಇದು ಗಾಯತ್ರಿ ಅಂತ ಕರಿತೀವಿ. ಇದರಲ್ಲಿ ಅನೇಕ ಪ್ರಕಾರಗಳಿದೆ. ಗಾಯತ್ರಿ, ಜಪಗಾಯತ್ರಿ, ಅಜಪಗಾಯತ್ರಿ ಅಂತ. ಗಾಯತ್ರಿ ಅಂದರೆ ನಾವು ಗಾಯತ್ರಿ ಛಂದಸ್ಸಿನಲ್ಲಿ ಅಳವಡಿಸ್ತಕ್ಕಂಥ ಮಂತ್ರಗಳೆಲ್ಲ ಗಾಯತ್ರಿ ಮಂತ್ರಗಳು. ಅದು ಸಾಕಷ್ಟಿದೆ, ಯಥೇಚ್ಛವಾಗಿದೆ. ವೇದವಾಂಗ್ಮಯದಲ್ಲಿ ಗಾಯತ್ರಿ ಛಂದಸ್ಸಲ್ಲಿರ್ತಕ್ಕಂಥ ಎಲ್ಲ ಮಂತ್ರಗಳು ಗಾಯತ್ರಿ ಮಂತ್ರಗಳೇ ನಿಸ್ಸಂದೇಹವಾಗಿ. ಎರಡನೇದು ಜಪಗಾಯತ್ರಿ ಅಂದರೆ, ಈಗ ಉದಾಹರಣೆಗೆ ನಾನು ಪ್ರಚೋದಯಾತ್ ಧೀಮಹಿ ಅಂತ ಬರ್ತಕ್ಕಂಥ ಎಲ್ಲ 27 ನಕ್ಷತ್ರಕ್ಕೆ ಗಾಯತ್ರಿ ಮಂತ್ರಗಳಿದೆ. ಆಮೇಲೆ ಎಲ್ಲ ದೇವತೆಗಳಿಗೆ ಗಾಯತ್ರಿ ಮಂತ್ರ ಇದೆ. ಆ ಥರ ಅದೆಲ್ಲ ಜಪಗಾಯತ್ರಿ. ಇನ್ನೊಂದು ಅಜಪಗಾಯತ್ರಿ ಅಂತ ಕರೀತಾರೆ. ಅದು ವಿಶೇಷವಾಗಿ ನಮ್ಮ ಒಳಗಡೆ ನಡೀತಕ್ಕಂಥದ್ದು, ಪ್ರತಿಯೊಂದು ಚರಾಚರ ವಸ್ತುಗಳಲ್ಲೂ, ಜೀವ ಇರತಕ್ಕಂಥ ಪ್ರತಿಯೊಂದು ವಸ್ತುಗಳಲ್ಲೂ ನಡೀತಕ್ಕಂಥದ್ದು ಅಜಪಗಾಯತ್ರಿ ಅಂತ. ಅದನ್ನು ನಾವು ಹಂಸ, ಹಂಸಿ ಅಂತ ಅದನ್ನು ವಿಚಾರ ಮಾಡಿದ್ವಿ. ಅಹಂಸಹ ಅಂತ ಪ್ರಾಣದಲ್ಲಿ ಅಪಾನ ಆಹುತಿ ಆಗ್ತಾ ಇದೆ. ಇಲ್ಲಿ ಒಳಗಡೆ ನಮ್ಮ ಅರಿವು ಇಲ್ದಂಗೆ ಇಲ್ಲಿ ಜಪ ನಡೀತಾ ಇದೆ. ಇದು ಅಜಪಗಾಯತ್ರಿ ಅಂತ ಕರೀತಾರೆ. ಇದು ಪ್ರತಿಯೊಬ್ಬರಲ್ಲೂ ನಡೀತಾ ಇರ್ತಕ್ಕಂಥದ್ದು. ಇನ್ನೊಂದು ಜಪ ಮಾಡಬೇಕಾದ್ರೆ ಸುಮಾರು ವಿಶೇಷಣಗಳಿದೆ. ಅದೆಲ್ಲ ಹೇಳ್ತಾ ಹೋದರೆ ವಿಸ್ತಾರ ಆಗುತ್ತೆ. ಆದರೂ ಈ ಸಂದರ್ಭದಲ್ಲಿ ಸಮಯೋಚಿತವಾಗಿ ಸ್ವಲ್ಪ ವಿಚಾರಗಳನ್ನು ನಾವು ಹೇಳಬೇಕು. 3 ಪ್ರಕಾರವಾಗಿ ಜಪ ಮಾಡಲ್ಪಡುತ್ತೆ. ಒಂದು ವಾಚಿಕ, ಉಪಾಂಶು ಮತ್ತು ಮಾನಸ ಅಂತ. ವಾಚಿಕ ಅಂತಂದರೆ ಜೋರಾಗಿ ಹೇಳ್ತಕ್ಕಂಥದ್ದು. ನಾವು ಹೇಳೋ ಮಂತ್ರ ಬೇರೆಯವ್ರ ಕಿವಿಗೆ ಕೇಳುತ್ತೆ, ಹೊರಗಡೆ ಇರೋರಿಗೆಲ್ಲ ಕೇಳುತ್ತೆ. ಅದು ವಾಚಿಕ. ಅದು ಇದನ್ನು ಆ್ಯಕ್ಚುಲಿ ಅಧಮ ಅಂತ ಕರೀತಾರೆ. ಅಂದರೆ ತುಂಬ ಕೆಳ ಸ್ತರದಲ್ಲಿ ತುಂಬ, ಆದರೆ ಒಳ್ಳೆಯದೇ, ಮಾಡಬೇಕು ವಾಚಿಕ. ಆದರೆ ನೆಕ್ಸ್ಟ್ ಉಪಾಂಶು ಅಂತ. ಉಪಾಂಶು ಅಂತಂದರೆ ಬಾಯಿ ಪಿಟಿ ಪಿಟಿ ಅಂತಿರುತ್ತೆ, ಯಾರಿಗೂ ಕೇಳಲ್ಲ, ಪಕ್ಕದಲ್ಲಿರೋರಿಗೆ ಕೇಳಲ್ಲ, ಬಾಯಿ ಪಿಟಿ ಪಿಟಿ ಅನಿಸುತ್ತೆ. ಬಾಯಿ ಪಿಟಿ ಪಿಟಿ ಅನ್ನೋದ್ರಿಂದ ಸ್ವಲ್ಪ ಇವನಿಗೆ ಯಾರು ಹೇಳ್ತಾ ಇದ್ದಾನೆ ಅವನಿಗೆ ಉಪಾಂಶ ಸ್ವಲ್ಪ ಮಟ್ಟಿಗೆ ಅವನಿಗೆ ವೇದ್ಯ ಆಗೋವಂಗೆ ಕೇಳ್ತಾ ಇರುತ್ತೆ, ಬೇರೆ ಯಾರಿಗೂ ಹೊರಗಡೆಯವರಿಗೆ ಕೇಳಲ್ಲ. ಅದು 2ನೇ ಹಂತ. ಇದು ಮಧ್ಯಮ. ಆಮೇಲೆ ಇನ್ನೊಂದು ಮಾನಸಿಕ ಅಂದರೆ ಅದು ಧ್ಯಾನ ಪ್ರಕ್ರಿಯೆಯಲ್ಲಿ ಉಸಿರಿನ ಜೊತೆ ಸೇರಿಸಿ ಮಾಡ್ತಕ್ಕಂಥದ್ದು. ಯಾವುದೇ ಮಂತ್ರ ಆಗಲಿ ಪ್ರಾಣಶಕ್ತಿ ಜೊತೆ ಕಲಸಿ ಮಾಡೋದಾಗಲೇ ಅದಕ್ಕೆ ವಿಶೇಷವಾಗಿರ್ತಕ್ಕಂಥ ಶಕ್ತಿ ಬರ್ತಕ್ಕಂಥದ್ದು. ಅದಿಲ್ಲದಲೇ ಸುಮ್ಮನೆ ಬಾಯಿ ಜೋರಾಗಿ ಹೇಳೋದು ಅಧಮಾಧಮ, ಜೋರಾಗಿ ಹೇಳೋದು. ಆ ಉಪಾಂಶು ಮಧ್ಯಮ. ಮಾನಸಿಕ ಧ್ಯಾನ ಪ್ರಕ್ರಿಯೆಯಿಂದ ಏಕಾಗ್ರತೆಯನ್ನು ಸಾಧಿಸಿ ಕಾಯ ವಾಚ ಮನಸ ಪ್ರಾಣಶಕ್ತಿಯನ್ನು ಸೇರಿ ಪ್ರಾಣಾಯಾಮ ಪರವಾಗಿ ಮಾಡ್ತಕ್ಕಂಥ ಧ್ಯಾನ ಸ್ವರೂಪದಲ್ಲಿ ಆ ಧ್ಯಾತೃಧ್ಯೇಯ ರೂಪ ಏನು ಹೇಳಿದ್ವಿ, ಆ ಒಂದು ಹಿನ್ನೆಲೆಯಲ್ಲಿ ಮಾಡ್ತಕ್ಕಂಥ ಜಪ ನಿಜವಾದ ಜಪ. ಅದಕ್ಕೆ ಪೂರ್ಣ ಫಲ ಇರ್ತಕ್ಕಂಥದ್ದು ನಿಸ್ಸಂದೇಹವಾಗಿ. ಹೀಗೆ ಅಂದರೆ ಇದನ್ನು ಮಾಡೋದು ಯಾವಾಗ? ಇದಕ್ಕೆ ಇನ್ನೊಂದು ಉಸಿರು ಬಂದುಬಿಟ್ಟು ಇಲ್ಲಿ ಪಾಠ ಆಗುತ್ತೆ, ಅಂದರೆ ಮಂತ್ರ ಆಗುತ್ತೆ. ಆಚರಣೆ ಬಂದುಬಿಟ್ಟು ಆಲೋಚನೆಗಳೆಲ್ಲ ರುಕ್ ಆಗುತ್ತೆ. ಆಚರಣೆ ಬಂದ್ಬಿಟ್ಟು ಯಜಸ್ ಆಗುತ್ತೆ. ಪ್ರಾಣ ಬಂದ್ಬಿಟ್ಟು ಸಾಮ ಆಗುತ್ತೆ. ಇದಿಷ್ಟು ಸೇರಿದರೆ ಗಾನ ಆಗುತ್ತೆ. ಇಲ್ಲಿ ಗಾಯಂತಂ ತ್ರಾಯತೆ ಅಂದರೆ ಈ ಹಿನ್ನೆಲೆಯಲ್ಲಿ ನಾವು ನೋಡಬೇಕು, ಅದೊಂದು. ಆಮೇಲೆ ಇದು ಗಾಯತ್ರಿ ಮಂತ್ರ ಆಯಿತು. ಆಮೇಲೆ ಇದನ್ನು ಯಾರು ಮಾಡಬೇಕು? ದ್ವಿಜಮುಂದ ನಿಷೇಧಿತ ಅಂದರೆ ದ್ವಿಜ ಅಂದರೆ ಇನ್ನೊಂದು ಹೇಳ್ಬಿಡ್ತೀನಿ. ಇಲ್ಲಿ ದ್ವಿಜ ಅಂತಂದರೆ ಉಪನೀತರಾದ ತ್ರಿವರ್ಣದವರು, ಅಂಡರ್ಲೈನ್. ಇದು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ 3 ತ್ರಿವರ್ಣರಿಗೂ ಉಪನಯನ ಸಂಸ್ಕಾರ ನಮ್ಮದಲ್ಲಿ ಷೋಡಶ ಸಂಸ್ಕಾರದಲ್ಲಿ ಬರುತ್ತೆ. ಆ ತ್ರಿವರ್ಣದವ್ರಿಗೂ ಬೇರೆ ಬೇರೆ
ಬೇರೆ ಬೇರೆ ಧ್ಯಾನ ಶ್ಲೋಕಗಳಿದೆ, ಬೇರೆ ಬೇರೆ ರೀತಿ ಸ್ವಲ್ಪ ಆಚಮನಾದಿಗಳಲ್ಲಿ ವ್ಯತ್ಯಾಸ ಇದೆ, ಅಂಗನ್ಯಾಸ ಕರನ್ಯಾಸಾದಿಗಳಲ್ಲಿ ನ್ಯಾಸಾದಿಗಳಲ್ಲಿ ವ್ಯತ್ಯಾಸ ಇದೆ. ಯಾಕೆ ಹಂಗೆ ಮಾಡಿದ್ದಾರೆ ಅಂದರೆ ಅವರ ಒಂದು ಆಹಾರ ಪದ್ಧತಿ ಮತ್ತು ಅವರ ಒಂದು ಜೀವನ ಶೈಲಿ ಮತ್ತು ಅವರು ಸೇವಿಸ್ತಕ್ಕಂಥ ಆಹಾರ, ಅವ್ರು ಮಾಡ್ತಕ್ಕಂಥ ಕಾರ್ಯಗಳನ್ನು ನೋಡಿ ಅವರಿಗೆ ಯಾರಿಗೂ ವ್ಯತಿರಿಕ್ತ ಪರಿಣಾಮ ಆಗದ ರೀತಿಯಲ್ಲಿ ಆ ತ್ರಿವರ್ಣರಿಗೂ ಉಪನೀತರಾಗಿ ಮಾಡ್ತಕ್ಕಂಥದ್ದು. ಹಿಂದೆ ವೇದಗಳ ಕಾಲದಲ್ಲಿ 3 ತ್ರಿವರ್ಣದವರು ಶೂದ್ರರನ್ನು ಹೊರತುಪಡಿಸಿ ಅವರಿಗೆ ಎಕ್ಸಂಪ್ಷನ್ ಇತ್ತು. ಹೊರತುಪಡಿಸಿ ಉಳಿದವರೆಲ್ಲರೂ ಉಪನೀತರಾಗಬೇಕಾಗಿತ್ತು, ಅವರೆಲ್ಲರೂ ತ್ರಿಕಾಲ ಸಂಧ್ಯಾದಿಗಳನ್ನು ಮಾಡಬೇಕಾಗಿತ್ತು. ಈ ರೀತಿ ಉಪನೀತರಾಗಿ ಉಪದೇಶಿತರಾಗಿ ತ್ರಿಕಾಲ ಸಂಧ್ಯಾದಿಗಳನ್ನು ಮಾಡ್ತಕ್ಕಂಥವ್ರನ್ನ ದ್ವಿಜ ಅಂತ ಕರೀತಾ ಇದ್ರು. ಯಾಕೆಂದರೆ ಅವರಿಗೆ ಇನ್ನೊಂದು ಜನ್ಮ, ದ್ವಿಜ ಅಂದರೆ 2 ಸಾರಿ ಹುಟ್ಟತಕ್ಕಂಥದ್ದು. ಒಂದು ಸಾರಿ ಮಾತೃಗರ್ಭದಿಂದ ಬರೆದು ಮತ್ತು ಸಂಸ್ಕಾರಯುತವಾಗಿ ಮತ್ತೊಂದು ಜನ್ಮ ಬಂತು, ಒಂದು 3ನೇ ಕಣ್ಣು ತೆರೆದು ಒಳಗಣ್ಣು ತೆರೆದು ಆ ಉಪನಯನ ಅಂತಂದರೆ ಈ 2 ನಯನಗಳು ಚರ್ಮಚಕ್ಷುಷುಗಳು. ಇದರಲ್ಲಿ ಆ ಪರಬ್ರಹ್ಮ ವಸ್ತುವನ್ನು ನಾವು ಅನುಸಂಧಾನ ಮಾಡಲಿಕ್ಕೆ ಆಗಲ್ಲ. ಹಾಗಾಗಿ ಅದಕ್ಕೊಂದು ವಿಶೇಷವಾದ ದಿವ್ಯ ಚಕ್ಷುಸ್ ಬೇಕು. ಆ ದಿವ್ಯ ಚಕ್ಷುಷನ್ನು ಕರುಣಿಸ್ತಕ್ಕಂಥ ಆ ಒಳಗಣ್ಣನ್ನು ತೆರೆಸ್ತಕ್ಕಂಥ ಸಂಸ್ಕಾರವೇ ಉಪನಯನ ಸಂಸ್ಕಾರ. ಆ ಉಪನೀತನಾದವನು ದ್ವಿಜನಾಗ್ತಾ ಇದ್ದ ಅಂತ ಈ ಹಿನ್ನೆಲೆಯಲ್ಲಿ ನಾವು ಅರ್ಥ ಮಾಡ್ಕೋಬೇಕು. ಆವಾಗ ನಮ್ಮ ಗೊಂದಲಗಳು ದೂರ ಆಗುತ್ತೆ. ಈಗ ಬಹಳ ಮುಖ್ಯವಾದ ಭಾಗಕ್ಕೆ ಬರೋಣ. ವ್ಯಾಹೃತಿ ಸ್ವಲ್ಪ ವಿಸ್ತರಣೆ ಆದರೂ ಇದನ್ನು ತಿಳ್ಕೊಬೇಕಾಗಿರ್ತಕ್ಕಂಥ ವಿಚಾರ. ಹಾಗಾಗಿ ಮತ್ತೆ ಗಾಯತ್ರಿಯಲ್ಲಿ ಇನ್ನೊಂದು ವಿಚಾರ ಮಾಡ್ತೇನೆ ನಾನು. ಒಂದು ಪ್ರಕಟ ಗಾಯತ್ರಿ, ಇನ್ನೊಂದು ಗುಪ್ತ ಗಾಯತ್ರಿ ಅಂತ 2 ವಿಧ ಇದೆ. ಆ ತ್ರಿಪದ ಚತುರ್ವಿಂಶತಿ ಅಕ್ಷರ ಇದು ಪ್ರಕಟ ಗಾಯತ್ರಿ. ಆದರೆ ಗುಪ್ತ ಗಾಯತ್ರಿ ಮಂತ್ರಗಳು ಯಾವ್ಯಾವುದು ಅಂದರೆ ಬಾಲಾ ಮಂತ್ರಗಳು, ಪಂಚದಶಿ ಮಂತ್ರಗಳು, ಷೋಡಶಿ ಮಂತ್ರಗಳು ಇತ್ಯಾದಿ ಅನೇಕ ಪ್ರಕಾರವಾದ ಮಂತ್ರಗಳು, ಗುಪ್ತ ಮಂತ್ರಗಳು. ಅದನ್ನ ಹೇಳುವಾಗೂ ಇಲ್ಲ, ಅದನ್ನು ಉಪದೇಶ ತಗೊಂಡು ಮಾಡ್ತಕ್ಕಂಥದ್ದು. ಅವು ಎಲ್ಲ ಗಾಯತ್ರಿ ಅಂತ ಕರೆಯಲ್ಪಡುತ್ತೆ. ನಾವು ನಮ್ಮ ಸೀಮಿತ ಅರ್ಥ ಬಿಟ್ಬಿಟ್ಟು ವಿಶಾಲ ಅರ್ಥ ಗಾಯತ್ರಿಗೆ ಕೊಟ್ಟಾಗ ನಾವು ಕರೆಕ್ಟಾಗಿ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ನಮಗೆ ಗೊತ್ತಾಗುತ್ತೆ. ಯಾವುದೇ ಮಂತ್ರವನ್ನು ಯಾವಾಗ ಮಾಡಬೇಕು ಅಂದರೆ ಅದಕ್ಕೊಂದು ಕಾಲ ನಿಗದಿ ಮಾಡಿದ್ದಾರೆ. ಅದು ಸಂಧ್ಯಾ ಕಾಲದಲ್ಲಿ ಅದನ್ನು ಉಪಾಸನೆ ಮಾಡಬೇಕು. ಅದಕ್ಕೆ ಸಂಧ್ಯಾ ಅಂತ ಕರೀತಾರೆ. ಆ ಸಂಧ್ಯಾಗೆ ಮೊದಲು ಹೋಗೋಣ. ಅದಕ್ಕೆ ಮುಂಚೆ ವ್ಯಾಹೃತಿ ಇರೋದ್ರಿಂದ ವ್ಯಾಹೃತಿಗೆ ಪ್ರವೇಶ ಮಾಡೋಣ. ಈಗ ಅದ್ಭುತವಾದ ಒಂದು ನಾಮ ಇದು. ಅಂದರೆ ಗಾಯತ್ರಿ ಅಂದರೆ ಅವಳು ಗಾಯತ್ರಿ ಸ್ವರೂಪ, ವ್ಯಾಹೃತಿ ಅಂದರೆ ವ್ಯಾಹೃತಿಯಿಂದ ಒಡಗೂಡಿದ ಗಾಯತ್ರಿ. ಇಲ್ಲಿ ತತ್ಸವಿತೃವರೆಣ್ಯಂ ಭರ್ಗೋದೇವ 3 ಪದ 24 ಅಕ್ಷರ. ಅದರಲ್ಲಿ ವ್ಯಾಹೃತಿ ಅಂತ ಬಂದರೆ, ವ್ಯಾಹೃತಿ ಅಂದರೆ ಯಾವುದು ಅಂದರೆ ಅದು ಹಿಂದೆ ಸೇರಿಸ್ತೀವಿ. ಓಂ ಭೂರ್ಭುವ ಸುವಹ. ಆ ಭೂರ್ಭುವ ಸುವಹ ಬಂದ್ಬಿಟ್ಟು ಹಿಂದಿಂದು 3 ಅದು ವ್ಯಾಹೃತಿ. ಇದರ ಅರ್ಥವ್ಯಾಪ್ತಿ ಎಷ್ಟು ಇದೆ ಅಂದರೆ ಸ್ವಲ್ಪ ಮಟ್ಟಿಗಾದರೂ ಅದನ್ನು ನಾವು ಇಲ್ಲಿ ತಿಳಿಯುವಂಥ ಒಂದು ಪ್ರಯತ್ನ ಮಾಡೋಣ, ಆಯಿತಾ? ಅಲ್ಲಿ ನಾವು ಎಲ್ಲದಕ್ಕೂ ತೈತರಿ ಉಪನಿಷತ್ತಿಗೆ ಆಶ್ರಯಿಸಬೇಕು. ಇದೊಂದು ಬಹಳ ಅದ್ಭುತವಾದ ಉಪನಿಷತ್ತು. ಸಾಧ್ಯವಾದರೆ ಅದನ್ನು ಪ್ರತಿಯೊಬ್ಬರೂ ಓದಬೇಕು, ಕಲಿಬೇಕು, ಕಂಠಸ್ಥ ಮಾಡ್ಕೋಬೇಕು. ಮತ್ತು ಅದರಲ್ಲಿರ್ತಕ್ಕಂಥ ಅರ್ಥಗಳನ್ನು ಮನನ ಮಾಡ್ಕೊಂಡ್ರೆ ಅನೇಕ ವೇದಾರ್ಥಗಳು, ಉಪನಿಷತ್ಪರವಾದ ಅರ್ಥಗಳು ನಮಗೆ ತಿಳಿಯುತ್ತೆ. ಇಲ್ಲಿ ಆ ವ್ಯಾಹೃತಿಯನ್ನು ತೈತರಿ ಉಪನಿಷತ್ ಶಿಕ್ಷಾವಲ್ಲಿಯಲ್ಲಿ ಎಷ್ಟು ಅದ್ಭುತವಾಗಿ ಹೇಳ್ತಾರೆ. ಅದರೊಳಗೆ ಈ ವ್ಯಾಹೃತಿ ಅರ್ಥ ಬಂದ್ಬಿಡುತ್ತೆ, ಆಯಿತಾ? ಭೂರ್ಭುವಸ್ಸುವರಿತಿವಾ ಏತಾಸ್ತಿಸ್ರೋ ವ್ಯಾಹೃತಯ ಅಂತ ಹೇಳ್ತಾರೆ. ಭೂರ್ಭುವಸ್ಸುವರಿತಿ, ಭೂರ್ಭುವಸ್ಸುವಹ ಏತಾಸ್ತಿಸ್ರೋ 3 ಬರುತ್ತೆ. ಭೂರ್ಭುವ ಸುವಹ ವ್ಯಾಹೃತಯ. ಆಮೇಲೆ ಇನ್ನೊಂದು ಹೇಳ್ತಾರೆ, ತಾಸಾ ಮಹಸ್ಮೈತಾಂ ಚತುರ್ಥಿ ಮಹಃ. ಓಂ ಭೂಹು ಓಂ ಭುವಃ ಓಂ ಸುವಃ ಮಹಃ ಜನಃ ತಪಃ ಸತ್ಯಂ. ಸಪ್ತವ್ಯಾಹೃತಿಗಳು. ಆ ಸಪ್ತವ್ಯಾಹೃತಿಗಳ ಒಡಗೂಡಿದ ಗಾಯತ್ರಿನೂ ಇದೆ. ಅದನ್ನು ಪ್ರಾಣಾಯಾಮ ಮಾಡಬೇಕಾದ್ರೆ ಮಾಡ್ತೀವಿ, ಸಂಕಲ್ಪ ಮಾಡಬೇಕಾದ್ರೆ ಮಾಡ್ತೀವಿ. ಆದರೆ ಅದರಲ್ಲಿರ್ತಕ್ಕಂಥ 3 ವ್ಯಾಹೃತಿಗಳನ್ನು ಮುಖ್ಯವಾಗಿ ತೆಗೆದುಕೊಂಡು ನಾವು ಗಾಯತ್ರಿ ಅಂತ ಯಾವ್ದು ಕರಿತೀವಿ, ಸವಿತೃ ಮಂತ್ರ ಹೇಳಬೇಕಾದ್ರೆ ನಾವು ಅದನ್ನು ಉಪಯೋಗಿಸ್ತೀವಿ. ಹಾಗಾದ್ರೆ ಅದರ ಅರ್ಥ ಏನು ಅಂತ ನೋಡೋಣ. ಭೂರಿತಿವಾ ಅಯಂ ಲೋಕಃ ಭುವರಿತ್ಯಂತರಿಕ್ಷಂ ಸುವರಿತ್ಯಸೌ ಲೋಕಃ ಮಹ ಇತ್ಯಾದಿತ್ಯ ಅಂತ ಮಹದು ಹೇಳ್ತಾನೆ. ಇರಲಿ, ಅಲ್ಲಿ ಏನಾಯಿತು? ಭೂಲೋಕ, ಭುವರ್ಲೋಕ, ಸುವರ್ಲೋಕ ಪ್ರತಿಪಾದಕವಾಗಿರತಕ್ಕಂಥದ್ದು ಭೂರ್ಭುವ ಸುವಹ. ಹೀಗೆ ಭಾಳ ಸರಳವಾಗಿದೆ, ಅದನ್ನೇನು ಹೆಚ್ಚು ವಿಸ್ತರಣೆ ಮಾಡೋ ಅಗತ್ಯ ಇಲ್ಲ. ಮತ್ತೆ ಮುಂದೆ ಬರುತ್ತೆ, ಭೂರಿತಿವಾ ಅಗ್ನಿ, ಭುವ ಇತಿ ವಾಯು, ಸುವರಿತ್ಯಾದಿತ್ಯ, ಮಹ ಇತಿ ಬ್ರಹ್ಮಣಿ. ಅದು ಹಿಂಗೆ ಮುಂದುವರ್ಕೊಂಡು ಹೋಗುತ್ತೆ. ನಾವಲ್ಲಿಗೆ ಓದ್ಬೇಡ, ಇಷ್ಟೇ ನಮಗೆ. ಭೂ ಅಂದರೆ ಅಗ್ನಿ, ಭುವ ಅಂದರೆ ವಾಯು, ಸುವ ಅಂದರೆ ಆದಿತ್ಯ ಸೂರ್ಯ. ಇಲ್ಲಿ
ಭೂರಿತಿ ವಾ ರುಚಃ ಭುವ ಇತಿ ಸಾಮಾನಿ ಸುವರಿತಿ ಯಜೋಗುಂಷಿ. ಭೂ ಅಂದರೆ ರುಚಃ ಋಗ್ವೇದ ಋಕ್ಮಂತ್ರಗಳು ಭೂ ಅಂದರೆ. ಭುವ ಇತಿ ಸಾಮಾನಿ ಭುವ ಅಂದರೆ ಸಾಮವೇದ ಮಂತ್ರಗಳು ಸಾಮ. ಸುವರಿತಿ ಯಜೋಗುಂಷಿ ಶುವ ಅಂದರೆ ಯಜುರ್ವೇದ ಪ್ರಧಾನವಾದ ವಾಕ್ಯಗಳು ಯಜುರ್ಮಂತ್ರಗಳು. ಮಹ ಇತಿ ಬ್ರಹ್ಮ ಮಹ ಅಂದರೆ ಬ್ರಹ್ಮ. ಅಲ್ಲಿಗೆ ಆಮೇಲೆ ಹೋಗೋಣ. ಇನ್ನು ಓಂಕಾರದಲ್ಲಿರ್ತಕ್ಕಂಥ ಅಕಾರ ಉಕಾರ ಮಕಾರ ಭೂ ಭುವ ಸುವಹ. ಇನ್ನು ಶರೀರಕ್ಕೆ ಬಂದರೆ ಭೂರಿತಿ ವೈ ಪ್ರಾಣ ಭುವ ಇತ್ಯಪಾನ ಸುವರಿತಿ ವ್ಯಾನ ಮಹ ಇತ್ಯನ್ನಂ ಅಂತ ಹಿಂಗೆ ಮುಂದುವರಿಯುತ್ತೆ. ಅಂದರೆ ಭೂ ಅಂದರೆ ಪ್ರಾಣ, ಭುವ ಅಂದರೆ ಅಪಾನ, ಸುವಹ ಅಂದರೆ ವ್ಯಾನ. ಎಷ್ಟು ಅರ್ಥ ಬಂತು. ಕೊನೆಗೆ ಹೇಳ್ತಾನೆ ತಾವಾ ಚತಸ್ರಶ್ಚತಸ್ರೋ ವ್ಯಾಕೃತಯ ಅಂದರೆ ಭೂರ್ಭುವ ಸುವಹ 3 ಹೇಳ್ತಾನೆ. ಅದು ಆಮೇಲೆ ಅದಕ್ಕೆ ಮಹಾ ಒಂದು ಸೇರಿಸ್ಕೊಂಬಿಟ್ಟು ಮಹಾ ಅಂದರೆ ಬ್ರಹ್ಮವಾಚಿ. ಮಹಾ ಅಂದರೆ ಬ್ರಹ್ಮ. ಮಹಾಚಮಸ್ಯ ಪ್ರವೇದಯತೆ. ಮಹಾಚಮಸ್ಯ ಅಂತ ಒಬ್ಬ ಋಷಿ, ಆ ದ್ರಾಷ್ಟಾರ ಅವನಿಂದ ಆವಿಷ್ಕರಿಸಲ್ಪಟ್ಟಿದ್ದು ಮಹಾ ಇತಿ ಬ್ರಹ್ಮ ಸ ಆತ್ಮ ಅಂತ ಹೇಳ್ತಾನೆ ಮುಂದೆ. ಆತ್ಮವಸ್ತುನೇ ಅದು ಅಂತ. ಹಾಗೆ ಹೇಳಿರ್ತಕ್ಕಂಥದ್ದು ಈ 4 ಸೇರಿ ಚತಸ್ರೋ ವ್ಯಾಹೃತೆಯ 3 ಅದು ಸೇರಿ 4 ಬ್ರಹ್ಮನು ಸೇರಿಸ್ಕೊಂಡು ಅದನ್ನು ವ್ಯಾಹೃತಿ ಅಂತ ಹೇಳ್ತಾನೆ. ಆದರೆ ಆ 3 ವ್ಯಾಹೃತಿಗಳನ್ನು ತಗೊಂಡು ಅದನ್ನು ಮುಂದೆ ಇಟ್ಕೊಂಡು ಇದನ್ನು ಈ ಹಿನ್ನೆಲೆಯಲ್ಲಿ ಅಲ್ಲಿ ಮುಂದೆ ಹೇಳ್ತಕ್ಕಂಥ ಯಾವುದು ತತ್ ಸವಿತುರ್ವರೆಣ್ಯಂ ತತ್ ಅಂತಕ್ಕಂಥದ್ದು ಬರುತ್ತೆ. ಅದು ಮುಂದಿನ ನಾಮಲ್ಲಿ ತತ್ವಾಸನ ಬರುತ್ತಲ್ಲ, ಆವಾಗ ತತ್ ವಿಚಾರ ಮಾಡೋಣ. ಅಂದರೆ ಇಷ್ಟು ಅದ್ಭುತವಾದ ನಾಮ, ವ್ಯಾಕೃತಿಗೆ ಅಷ್ಟು ಅರ್ಥವ್ಯಾಪ್ತಿ ಇದೆ. ಭೂರ್ಭುವ ಸುವಹ ಅಂದರೆ ಬರೀ ಯಾವುದೋ ಒಂದು ಭಕಾರದಿಂದ ಪ್ರಾರಂಭ ಅಕ್ಷರ ಗುಚ್ಛ ಅಲ್ಲ, ವಿಶೇಷವಾಗಿ ಅದಕ್ಕೆ ಒಂದು ಅದ್ಭುತವಾದ ಅರ್ಥ ವಿಸ್ತರಣೆ ವ್ಯಾಪ್ತಿಯನ್ನು ಹೊಂದಿರತಕ್ಕಂಥ ಬೀಜಾಕ್ಷರಗಳಿಂದ ಸಮ್ಮಿಲಿತವಾದ ಒಂದು ಮಂತ್ರ, ವಿಶೇಷ ವ್ಯಾಕೃತಿ ಸಹಿತವಾದ ಗಾಯತ್ರಿಯಲ್ಲಿದೆ. ಅದನ್ನು ಯಾವಾಗ ಅನುಸಂಧಾನ ಮಾಡಬೇಕು? ಸಂಧ್ಯಾ. ಇದು ಬಹಳ ಅದ್ಭುತ ನಾಮ. ಅಂದರೆ ಇಲ್ಲಿ ನಾನು ಗಾಯತ್ರಿ ಅಂದರೆ ಗಾಯತ್ರಿ ಸ್ವರೂಪಿಣಿ ತಾಯಿ, ಗಾಯತ್ರಿ ಅಮ್ಮನವರು ಗಾಯತ್ರಿ ಅಂತಲೇ ಅನ್ಕೋಬೇಕು. ವ್ಯಾಕೃತಿ ಅಂದರೆ ಅಮ್ಮ ವ್ಯಾಕೃತಿ ಸ್ವರೂಪಿಣಿ, ಆ ಸ್ವರೂಪಳು ಅಂತ ನಾಮದ ಅರ್ಥ. ಹೀಗೆ ಅರ್ಥ ಮಾಡ್ಕೊಂಡು ಹೋಗ್ಬೇಕು. ನಾನಿಲ್ಲಿ ಸಂಧ್ಯಾ ಅಂದರೆ ಯಾವ ಕಾಲದಲ್ಲಿ ಮಾಡಬೇಕು, ಅದಕ್ಕೆ ಸಂಧ್ಯಾ. ಸಂಧ್ಯಾ ಅಂದರೆ ಪ್ರಾತಃ, ಸಂಧ್ಯಾ, ಮಧ್ಯಾಹ್ನಿಕ ಅಂತ 3 ಸಮಯ ನಿಗದಿ ಮಾಡಿದ್ದಾರೆ. ಆ 3 ಸಮಯದಲ್ಲಿ ವಿಶೇಷವಾಗಿ ಈ ಮಂತ್ರವನ್ನು ಅನುಸಂಧಾನ ಮಾಡಿದರೆ, ಉಪಾಸನೆ ಮಾಡಿದ್ರೆ ವಿಶೇಷವಾದ ಫಲ, ಹೆಚ್ಚಿಗೆ ಒಂದು ಎಫರ್ಟ್ಸ್ ಅಂದರೆ ನಾವು ತುಂಬ ಅದಕ್ಕೆ ಹೆಚ್ಚು ಕಷ್ಟಪಡದಲ್ಲೇ ನಾವು ಸುಲಭವಾಗಿ ಅದನ್ನು ಆ ಮಂತ್ರವನ್ನು ನಾವು ಸಿದ್ಧಿ ಮಾಡ್ಕೋಬೋದು ಅನ್ನೋ ದೃಷ್ಟಿಯಿಂದ ಸಮಯ ನಿಗದಿ ಮಾಡಿದ್ದಾರೆ. ಆ ಸಮಯದಲ್ಲೇ ಒಂದು ವಿಶೇಷವಾದ ಮಾರ್ಪಾಡಾಗುತ್ತೆ. ಬೆಳಗ್ಗೆ ಆ ಕತ್ತಲು ಹೋಗಿ ಬೆಳಕು ಬರ್ತಕ್ಕಂಥ ಸಂಧಿಕಾಲ, ಮತ್ತು ಸಂಜೆ ಬೆಳಕು ಹೋಗಿ ಮತ್ತೆ ಕತ್ತಲೆಗೆ ಹೋಗ್ತಕ್ಕಂಥ ಕಾಲ. ಇನ್ನು ಮಧ್ಯಾಹ್ನನೂ ಮಾಧ್ಯಾಹ್ನಿಕ ಅಂತ ಮಾಡಿದ್ದಾರೆ. ಆದರೆ ಎರಡನ್ನೇ ಸಂಧ್ಯಾ ಅಂತ ಕೆಲವರು ಹೇಳ್ತಾರೆ. ಅದಕ್ಕೆ ಮಧ್ಯಾಹ್ನ ಮತ್ತು ಮಧ್ಯರಾತ್ರಿನೂ ಸೇರಿಸ್ಕೊಂಡಿದ್ದಾರೆ ಬ್ರಹ್ಮಯಜ್ಞ ಮಾಡೋರು. ಆ ಮಧ್ಯಾಹ್ನ ಆ ಸೂರ್ಯ ನೆತ್ತಿ ಮೇಲೆ ಇರ್ತಕ್ಕಂಥ ಕಾಲನೂ ಅದು ಒಂದು ಸಂಧ್ಯಾ ಕಾಲ ಅಂತ ಗುರುತಿಸಿದ್ದಾರೆ. ಆದರೆ ಇವು 3ನೇ ಸಂಧ್ಯಾ ಅಂದರೆ ಇದು ಪ್ರಕಟ ಸಂಧ್ಯಾ ಅಂದರೆ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಗುಪ್ತ ಸಂಧ್ಯೆಗಳಿದೆ, ಅದನ್ನು ವಿಚಾರ ಮಾಡೋಣ. ಅದನ್ನ ಗೂಢ ಸಂಧ್ಯಾ ಅಥವಾ ಗುಪ್ತ ಸಂಧ್ಯಾ ಅಂತ ಕರೀತಾರೆ. ಅದೇ ಬೆಳಗ್ಗೆ 12 ಗಂಟೆದು ಗೊತ್ತು, ರಾತ್ರಿ 12 ಗಂಟೆದು ಯಾರಿಗೂ ಗೊತ್ತಿಲ್ಲ. ಆ ರಾತ್ರಿ 12 ಗಂಟೆಯಲ್ಲಿ ಲಿಂಗೋದ್ಭವ ಕಾಲ ಅಂತ ಕರೀತಾರೆ. ಅದು ಗೂಢ ಸಂಧ್ಯಾ ಅಂದರೆ ಸಮ್ಯಕ್ ಧ್ಯಾನ. ಗೂಢ ಸಂಧ್ಯಾ ಅಂದರೆ ಸಮ್ಯಕ್ ಧ್ಯಾನ ಮಿತಿ ಸಂಧ್ಯಾ ಅಂತ. ಆ ಸಮ್ಯಕ್ ಧ್ಯಾನ ಅಂದರೆ ಈ ಸ್ಥಿತಿಯಲ್ಲಿ ಆ ಅವಸ್ಥೆಯಲ್ಲಿ ಬರುವ, ಅಂದರೆ ಆ ಅನುಸಂಧಾನ ಮಾಡಿದಾಗ ಆ ಅವಸ್ಥೆಯಲ್ಲಿ ಬರುವ ಪರಬ್ರಹ್ಮ ತತ್ವಕ್ಕೆ ಸಂಧ್ಯಾ ಅಂತ ಕರೀತಾರೆ. ಇಲ್ಲಿ ಸಂಧ್ಯೆಯೋ ಅಖಿಲ ನಿವೃತ್ತಿ ಅಂತ ಇನ್ನೊಂದು ನಿರ್ವಚನ ಇದೆ. ಅಂದರೆ 2 ಸಂಧ್ಯಾ ಅಂತಂದರೆ ಇನ್ನೂ ಬಹಳ ಸೂಕ್ಷ್ಮ ಸಂಧ್ಯವನ್ನು ಹೇಳ್ತಾರೆ. ನಮಗೆ ಉಶ್ವಾಸ ನಿಶ್ವಾಸ, ಒಳಗಡೆ ಗಾಳಿ ಹೋಗ್ತಾ ಇದೆ, ಹೊರಗೆ ಬರ್ತಾ ಇದೆ. ಆ ಹೊರಗಡೆ ಇರೋ ಗಾಳಿ ಒಳಗೆ ಹೋದರೆ ಏನೋ ಒಂಥರ ಹಿತ ಆಗುತ್ತೆ ಅಂತ ಹೇಳ್ಕೊಳ್ಳೋಣ ಅನಿಸುತ್ತೆ. ಒಳಗೆ ಹೋಗುತ್ತೆ, ಒಂದು ಸ್ವಲ್ಪ ಹೊತ್ತು ಹಿಡ್ಕೊಂಡಿದ್ರೆ ಅಲ್ಲಿ ಜಾಸ್ತಿ ಹೊತ್ತು ಹಿಡ್ಕೊಳ್ಳೋಕ್ಕಾಗಲ್ಲ, ಬಿಟ್ಟುಬಿಡೋಣ ಅನಿಸುತ್ತೆ. ಆ ಬಿಟ್ಬಿಡೋಣ ಅನಿಸಿದಾಗ ಅದು ಹೊರಗೆ ಬಿಟ್ರೇ ಒಂಥರ ಆರಾಮ ಸಿಗುತ್ತೆ. ಪೂರ್ತಿ ಹೊರಗೆ ಬಿಟ್ಬಿಟ್ರೆ ಹಂಗೆ ಹಿಡ್ಕೊಳ್ಳೋಕ್ಕಾಗಲ್ಲ, ಮತ್ತೆ ಎಳ್ಕೊಳ್ಳೋಣ ಅನಿಸುತ್ತೆ. ಅಂದರೆ ಈ ಒಳಗೆ ಎಳ್ಕೊಳ್ಳೋದು ಬಿಡೋದು ಮಧ್ಯೆ ಒಂದು ಸಂಧಿ ಇದೆ, ಅದು ಸಂಧ್ಯಾ ಅಂತ. ಇನ್ನೂ ಸೂಕ್ಷ್ಮ ಹೋದರೆ ನಮ್ಮಲ್ಲಿ ಆಲೋಚನಾ ತರಂಗಗಳು ಮನಸ್ಸಲ್ಲಿ ಉತ್ಪತ್ತಿ ಆಗುತ್ತೆ. ಧ್ಯಾನ ಮಾಡೋದು ಅಂದರೆ ಇದೊಂದು ವೈಜ್ಞಾನಿಕವಾದ ಆವಿಷ್ಕಾರ ಮಾಡ್ತಕ್ಕಂಥ ಕ್ರಿಯೆ.
ಕಣ್ಣು ಮುಚ್ಕೊಂಡು ನೀವು ಏನು ಮಾಡಿ ಅಂದರೆ ಯಾರೇ ಧ್ಯಾನ ಹೇಳ್ಕೊಡ್ಬೇಕಾದ್ರೆ ಮೊದಲು ನಿಮ್ಮ ಉಸಿರಿನ ಮೇಲೆ ಗಮನ ಇಡಿ ಅಂತಾರೆ. ಯಾಕೆ ಅಂದರೆ ಆ ಎರಡು ಆಲೋಚನೆ, ಒಂದು ಆಲೋಚನೆಯಿಂದ ಇನ್ನೊಂದು ಆಲೋಚನೆ ಪಟ್ 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 ಅಂತ ಮನಸ್ಸು ಚೇಂಜ್ ಆಗ್ತಾ ಇದೆ. ಸೂಕ್ಷ್ಮವಾಗಿ ಗಮನಿಸಿ, ಯಾಕೆ ಆಲೋಚನೆ ಚೇಂಜ್ ಆಗ್ತಿದೆ, ಯಾವಾಗ ಬದಲಾವಣೆ ಆಗುತ್ತೆ ಅಂತ ನೋಡಿ. ಇದು ಇದೇ ಶ್ರೀಯಂತ್ರ, ನಮ್ಮ ಶರೀರನೇ ಒಂದು ಅದ್ಭುತವಾದ ಕೊಡುಗೆ ಭಗವಂತನಿಂದ ಕೊಟ್ಟಿರೋದು. ಅದಕ್ಕೆ ಶರೀರ ಮಾಧ್ಯಮ ಕಲ್ಲು ಧರ್ಮ ಸಾಧನಂ ಅಂತ ಹೇಳ್ತಾರೆ. ಶರೀರ ಬರೀ ನಾವು ಇದೊಂದು ಮನಮೂತ್ರ ಕೊಂಪೆ ಅಂತ ನಾವು ಆ ಥರ ತಿಳ್ಕೋಬಾರ್ದು, ಮಲಿನವಾಗಿರ್ತಕ್ಕಂಥ. ಹೌದು, ಅದೆಲ್ಲನೂ ಇದೆ, ಅದರ ಜೊತೆಗೆ ಒಂದು ವಿಶೇಷವಾದ ಶಕ್ತಿ ಇದೆ. ಆ ದೇವತೆಗಳು ಏನಾದರೂ ಒಂದು ಸಾಧನೆ ಮಾಡಬೇಕು ಅಂದರೆ ಮನುಷ್ಯ ಜನ್ಮಕ್ಕೆ ಬರಬೇಕು. ಈ ದೇಹ ಧಾರಣ ಮನುಷ್ಯ ರೂಪವಾಗಿ ಬಂದು ಮನುಷ್ಯ ಜನ್ಮದಲ್ಲೇ ಸಾಧನೆ ಮಾಡಿ ಔನ್ನತ್ಯ ಹೊಂದಬೇಕು. ಈ ವಿಶೇಷವಾದ ಈ ವಿಶೇಷಣ ದೇವತೆಗಳಿಗೂ ಇಲ್ಲ, ಅವರೆಲ್ಲ ಸೂಕ್ಷ್ಮ ಶರೀರಗಳು, ಸ್ಥೂಲ ದೇಹ ಇಲ್ಲ. ಈ ಶರೀರ ಅನ್ನೋ ಮಾಧ್ಯಮ ಸಾಧನೆಗೆ ಬೇಕು. ಇದನ್ನು ಅರ್ಥ ಮಾಡ್ಕೋಬೇಕು. ಇಲ್ಲಿ ನಾವು ಒಂದು ಉಸಿರು ಇನ್ನೊಂದು ಉಸಿರಿನ ಮಧ್ಯೆ ಆವಾಗ ಅಂದರೆ ಆಲೋಚನೆಗೂ ಉಸಿರಿಗೂ ಸಂಬಂಧ ಇದೆ. ಯಾವಾಗ ವಿಪರೀತವಾಗಿ ಆಲೋಚನೆ ಮಾಡ್ತೀವಿ ಆವಾಗ ವಿಪರೀತವಾಗಿ ಉಚ್ಛ್ವಾಸ ನಿಶ್ವಾಸ ಆಗುತ್ತೆ. ಯಾವಾಗ ಶಾಂತ ಭಾವದಲ್ಲಿರ್ತೀವಿ ಆವಾಗ ಉಸಿರು ಶಾಂತವಾಗಿ ಹಾರ್ಟ್ ಬೀಟು ಶಾಂತವಾಗಿರುತ್ತೆ. ಇಲ್ಲ ನಿಮ್ಮ ಹೃದಯದ ಏರಿಳಿತವನ್ನು ಕಡಿಮೆ ಮಾಡಿ ಮನಸ್ಸು ಹತೋಟಿಗೆ ಬರುತ್ತೆ, ಇಲ್ಲ ಮನಸ್ಸನ್ನು ಹತೋಟಿ ಮಾಡಿ ಹೃದಯದ ಏರಿಳಿತ ಕಡಿಮೆ ಬರುತ್ತೆ. ಇದನ್ನು ನಾವು ಅಬ್ಸರ್ವ್ ಮಾಡಬೇಕು, ಇದನ್ನು ಚಿಂತನೆ ಮಾಡಬೇಕು. ಧ್ಯಾನ ಅಂದರೆ ಇದೆ. ಅದಕ್ಕೆ ವಿಶೇಷವಾಗಿ ಪ್ರಾಣಾಯಾಮ ಸ್ವರೂಪವಾಗಿ ಆ ಪ್ರಾಣಾಯಾಮ ಸ್ವರೂಪವಾದ ಪ್ರಾಣಶಕ್ತಿಯ ಜೊತೆಗೆ ಇವೆಲ್ಲ ಬೀಜಾಕ್ಷರ ಮಂತ್ರಗಳನ್ನು ಕೊಟ್ಟಿದ್ದಾರೆ. ಮಂತ್ರಾನುಸಂಧಾನ ಪ್ರಾಣಶಕ್ತಿ ಇಲ್ದಲೆ ಆ ಪ್ರಾಣಾಯಾಮ ಪರವಾಗಿ ಉಶ್ವಾಸ ನಿಶ್ವಾಸದ ಜೊತೆ ಪ್ರಾಣಶಕ್ತಿ ಜೊತೆ ಸೇರಿಸ್ದಲೇ ಮಾಡ್ತಕ್ಕಂಥ ಯಾವ ಮಂತ್ರನೋ ಅಷ್ಟು ಪೂರ್ಣ ಫಲ ಸಿಗಲ್ಲ. ಏನೋ ಒಂದು ಫಲಿತ ಸಿಗುತ್ತೆ, ನಮ್ಮ ಕಾಮನೆ ಏನೋ ಅಂದ್ಕೊಂಡಿರ್ತೀವಿ ಅದೆಲ್ಲ ಆಗತ್ತೆ. ಆದರೆ ನಿಜವಾಗ್ಲೂ ಆ ಮಂತ್ರ ಸ್ವರೂಪವಾದ ದೇವತಾ ದರ್ಶನ ಮಾಡಬೇಕು, ಆ ಮಂತ್ರಾದಿ ದೇವತೆ ನಮ್ಮ ಮುಂದೆ ಬಂದು ನಿಂತ್ಕೋಬೇಕು, ಆ ಮಂತ್ರ ಸಿದ್ಧಿ ಆಗಬೇಕು ಅಂದರೆ ಗುರುಮುಖೇನ ಉಪದೇಶಿತರಾಗಿ ಆ ಒಂದು ವಿಜ್ಞಾನ ಪ್ರಕ್ರಿಯೆಯಲ್ಲಿ ಆ ಗುರುವಿನ ಮಾರ್ಗದರ್ಶನದಲ್ಲಿ ಸಾಧನೆ ಮಾಡಬೇಕು ಅಂತ. ಇಲ್ಲಿ ಸಂಧ್ಯಾ ಅಂದರೆ ಪ್ರಕಟ ಸಂಧ್ಯಾ ಬರೀ 3 ಅಲ್ಲ, ಇನ್ನೂ ಇದರೊಳಗಡೆ ಇನ್ನೂ ಎಷ್ಟೆಷ್ಟಿದೆಯೋ ಗೊತ್ತಿಲ್ಲ. ಅದು ಆ ಪರಮೇಶ್ವರಿಗೆ ಗೊತ್ತು. ಹಾಗಾಗಿ ಸಂಧ್ಯಾ ಅಂದರೆ ಬರೀ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಸಂಧ್ಯಾ ಅಲ್ಲ, ಗುಪ್ತ ಸಂಧ್ಯಾ. ಈ ರೀತಿ ಈ ಶ್ವಾಸದ 2 ಶ್ವಾಸಗಳ ಮಧ್ಯದಲ್ಲಿ 2 ಆಲೋಚನೆಗಳ ಮಧ್ಯದಲ್ಲಿ ಇರತಕ್ಕಂಥ ಸಂಧ್ಯಾ. ಆ ಸಂಧ್ಯೆಯಲ್ಲಿ ಉಪಾಸನೆ ಮಾಡಬೇಕು. ಯಾವ ರೀತಿ ಮಾಡಬೇಕು ಅಂದರೆ ಗಾಯತ್ರಿ ವ್ಯಾಪ್ತಿ ಎಲ್ಲಿದೆ, ನಾವೆಲ್ಲಿ ಹೊಡೆದಾಡ್ತಾ ಇದ್ದೀವಿ ಗಾಯತ್ರಿ ಮಂತ್ರಕ್ಕೆ. ಮತ್ತು ಎಷ್ಟು ಅದ್ಭುತ ಅಂದರೆ ಇನ್ನೊಂದು ವಿಶೇಷವನ್ನು ಈ ಸಂದರ್ಭದಲ್ಲಿ ಹೇಳಬೇಕು. ಯಾರು ಇದ್ರ ಯೋಗ್ಯತೆ ಇದೆ, ಯಾರಿಗೆ ಇದು ಈಗಾಗಲೇ ಉಪದೇಶ ಆಗಿದೆ, ಅವ್ರು ಯಾರು ಮಾಡ್ತಾ ಇಲ್ಲ, ಅವರಿಗೆ ಬೇಕಾಗಿಲ್ಲ. ಯಾರಿಗೆ ಇದಿನ್ನೂ ಆ ಒಂದು ಯೋಗ್ಯತೆ ಇಲ್ಲ ಅಥವಾ ಯಾರಿಗೆ ಇದು ಉಪದೇಶ ಆಗಿಲ್ಲ ಅವ್ರಿಗೆ ಮಾಡಬೇಕು ಅಂತಿದೆ. ಎಂಥ ಒಂದು ಇದು ನೋಡಿ. ಯಾಕೆ ಗಾಯತ್ರಿ ಮಂತ್ರ ನಮ್ಮಲ್ಲಿ ಪರಂಪರೆಯಲ್ಲಿ ಕೊಟ್ಟಿದ್ದಾರೆ ಅಂತಂದರೆ, ನೀವು ಬೇಕಾದ ಬೇರೆ ಮಂತ್ರನ, ಬೇರೆ ದೇವತಾ ಉಪಾಸನೆ ಏನು ಬೇಕಾದರೂ ಮಾಡಿ, ಯಾವ ಗುರುಗಳು ನಿಮಗೆ ಯಾವ ಮಂತ್ರವನ್ನಾದರೂ ಕೊಟ್ಟಿರ್ಬೋದು, ಆ ಮಂತ್ರಶಕ್ತಿಯನ್ನು ನಮ್ಮ ಒಳಗಡೆ ಹಿಡಿದಿಟ್ಕೊಳ್ತಕ್ಕಂಥ ಒಂದು ಚೈತನ್ಯ ನಮಗೆ ಬೇಕು. ಅದಕ್ಕೆ ಧಾರಣಾಶಕ್ತಿ ಅಂತ ಕರೀತಾರೆ. ಗಾಯತ್ರಿಯನ್ನು ಮಾಡದೇ ಇದ್ದರೆ ಧಾರಣಾಶಕ್ತಿನೇ ಇರಲ್ಲ, ಫ್ಯೂಸ್ ಹೊಟ್ಟೋಗುತ್ತೆ. ಬೇರೆ ಯಾವುದೇ ಮಂತ್ರ ಮಾಡಿದ್ರೂ ಹೇಗೆ ಕೆಪಾಸಿಟಿ ಇಲ್ಲದೆ ಇರೋ ವೈರ್ ಒಳಗಡೆ ನಾವು ಹೆಚ್ಚು ವಿದ್ಯುತ್ ಪ್ರವಾಹ ಮಾಡಿದ್ರೆ ಫ್ಯೂಸ್ ಬರ್ಸ್ಟ್ ಆಗುತ್ತೋ ಆ ಥರ ಬರ್ಸ್ಟ್ ಆಗೋಗುತ್ತೆ. ಹಾಗಾಗಿ ಯಾರುವೆ ಮೊದಲು ಬೇಸು ಗಾಯತ್ರಿ ಧಾರಣಾಶಕ್ತಿ ಕೊಡ್ತಕ್ಕಂಥ ತಾಯಿ. ಆ ಗಾಯತ್ರಿ ಮಂತ್ರ ಯಾವುದೇ ಇರ್ಬೋದು, ಅದು ಓಂ ಭೂರ್ಭುವಸ್ಸುವಃ ತತ್ಸವಿತುರ್ವರೆಣ್ಯಂ ಆ ಗಾಯತ್ರಿ ಅಂತ ಅನ್ಕೋಬೇಡಿ. ಈಗ 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 ಈ ಲಲಿತಾ ಸಹಸ್ರನಾಮನೇ ಗಾಯತ್ರಿ, ಆ ಲಲಿತೆನೇ ಗಾಯತ್ರಿ ಇಲ್ಲಿಗೆ ಬಂತು, ಆಯಿತಾ? ಇದನ್ನು ಮಾಡಿದ್ರು ಗಾಯತ್ರಿ ಮಾಡಿದಾಗ ಇದು ಗಾಯತ್ರಿನೇ. ಯಾವುದು ಲಲಿತಾ ಸಹಸ್ರನಾಮ ಸ್ತೋತ್ರ ಪಾರಾಯಣ ಇದೆಲ್ಲ ಇದೇ ಗಾಯತ್ರಿ. ನಮಗೆ ಯಾವ್ದು ಲಭ್ಯ ಇದೆಯೋ ಅದನ್ನು ಮಾಡೋಣ. ಅದ್ರ ಮುಂದಿನ ಯೋಗ್ಯತೆ ಆಮೇಲೆ ಬರುತ್ತೆ ನಮಗೆ. ಅದಕ್ಕೆ ಕರ್ಕೊಂಡು ಹೋಗ್ತಾರೆ, ಒಂದಾದ್ಮೇಲೆ ಒಂದು ಮೇಲಕ್ಕೆ ಪ್ರಮೋಷನ್ ಸಿಗುತ್ತೆ ನಮಗೆ. ಈಗ ಏನು ಲಭ್ಯ ಇದೆ ಗುರುಮುಖೇನ, ಯಾವುದು ಉಪದೇಶಿತರಾಗಿದ್ದೀವಿ ಅದನ್ನು ಮೊದಲು ನಾವು ಅನುಷ್ಠಾನ ಮಾಡಬೇಕು. ಗಾಯತ್ರಿ ಮಾಡೋದ್ರಿಂದ ಧಾರಣಾ ಸಾಮರ್ಥ್ಯ ಬರುತ್ತೆ. ಆ ಧಾರಣಾ ಸಾಮರ್ಥ್ಯವನ್ನು ನಾವು ಸಂಪಾದನೆ ಮಾಡ್ದಲೇ ಅದರ ಮೇಲೆ ಯಾವ ಶಕ್ತಿ ಮಂತ್ರಗಳನ್ನು ನಮ್ಮ ಕೈಲಿ ಹಿಡಿದಿಟ್ಕೊಳ್ತಕ್ಕಂಥ ಸಾಮರ್ಥ್ಯ ಬರಲ್ಲ. ಹಾಗಾಗಿ ಪ್ರತಿಯೊಬ್ಬರು ತ್ರಿಕಾಲವಲ್ಲದಿದ್ದರೂ ದ್ವಿಕಾಲವಾದರೂ ಅಥವಾ ಏಕಕಾಲವಾದರೂ ಗಾಯತ್ರಿಯನ್ನು ನಮಗೆ ಸಿಕ್ಕಿರ್ತಕ್ಕಂಥ ಒಂದು ದೊಡ್ಡ ಕೊಡುಗೆ. ಋಷಿಮುನಿಗಳು
ಈ ಗಾಯತ್ರಿ ಮಂತ್ರವನ್ನು ನಮಗೆ ಈ ಸವಿತೃ ಮಂತ್ರವನ್ನು ಗಾಯತ್ರಿ ಛಂದಸ್ಸಿನಲ್ಲಿ ಅಳವಡಿಸಿಕೊಟ್ಟಿರ್ತಕ್ಕಂಥ ಮಹಾನ್ ಋಷಿ ಆ ವಿಶ್ವಾಮಿತ್ರ ಋಷಿ. ಆ ವಿಶ್ವಾಮಿತ್ರ ಋಷಿಗೆ ನಾವು ಗಾಯತ್ರಿಯ ವಿಶ್ವಾಮಿತ್ರ ಋಷಿ, ಅವನಿಗೆ ನಾವು ದೊಡ್ಡ ನಮಸ್ಕಾರ ಮಾಡಬೇಕು. ರಾಜ ಋಷಿ ಅವನು ವಿಶ್ವಾಮಿತ್ರ. ದೇವುಡು ನರಸಿಂಹಶಾಸ್ತ್ರಿಗಳು ಬರೆದಿರ್ತಕ್ಕಂಥ ಮಹಾಬ್ರಾಹ್ಮಣ, ಓದಬೇಕು. ಆವಾಗ ಗಾಯತ್ರಿ ಮಹಿಮೆ ಏನು ಅಂತ ಗೊತ್ತಾಗುತ್ತೆ ನಮಗೆ. ಇರಲಿ, ಇಂಥ ಒಂದು ಗಾಯತ್ರಿ ಸ್ವರೂಪಳಾದ ತಾಯಿ ಆ ಪರಮೇಶ್ವರಿ ಲಲಿತಾ ತ್ರಿಪುರ ಸುಂದರಿ, ಅವಳ ಸ್ವರೂಪವೇ ಗಾಯತ್ರಿ. ಅವಳೇ ವೇದಮಾತೆ, ಅವಳೇ ಸರಸ್ವತಿ, ಅವಳೇ ವಾಗ್ದೇವಿ. ಹೀಗೆ ಅವಳಿಗೆ ಒಂದು ನಮಸ್ಕಾರವನ್ನು ಮಾಡ್ತಾ ಮುಂದಿನ ನಾಮಕ್ಕೆ ನಾವು ಪ್ರವೇಶ ಮಾಡೋಣ. ಇಲ್ಲಿ ಈ ಗಾಯತ್ರಿ ವ್ಯಾಹೃತಿ ಸಂಧ್ಯಾ ದ್ವಿಜಬಂಧ ನಿಷೇವಿತ ಏನು ನಾಮ ಬಂದಿದೆ, ಇದಕ್ಕೆ ಅನುಗುಣವಾಗಿ ಇದ್ರ ಮುಂದ್ಗಡೆ ತತ್ವಾಸನ ತತ್ವಮಯಿ ಪಂಚಕೋಶಾಂತರ ಸ್ಥಿತ ಅದ್ಭುತವಾಗಿ ನಿಕ್ಷೇಪ ಮಾಡಿದ್ದಾರೆ. ಆ ಗಾಯತ್ರಿ ಮಂತ್ರದಲ್ಲಿ ಬರ್ತಕ್ಕಂಥ ತತ್ಪ್ರತಿಪಾದಕವಾದ ತದ್ವಸ್ತು, ಅದನ್ನಾಗಲೇ ಚಿಂತನೆ ಮಾಡಿದ್ದೀವಿ, ಹೆಚ್ಚಿಗೆ ಹೇಳೋಕ್ಕಲ್ಲ. ತತ್ವಾಸನ, ಅಮ್ಮನವರು ತತ್ವಾಸನ. ಗಾಯತ್ರಿ ಮಂತ್ರದಲ್ಲಿ ಮೊದಲನೆಯದೇ ತತ್ ಸವಿತೃ ವರೇಣ್ಯಂ. ತದ್ವಸ್ತು ಯಾವುದು? ಪರಬ್ರಹ್ಮ ವಸ್ತು. ಇದೆಲ್ಲ ನಾವು ನಿನ್ನೆ ದಿವಸ ವಿಚಾರ ಮಾಡಿದ್ದೀವಿ, ಮತ್ತೆ ಹೇಳಲ್ಲ. ತತ್ವಗಳು 24 ತತ್ವಗಳು, ಅದನ್ನು ನಾನು ನಿನ್ನೆ ಹೇಳಿಬಿಟ್ಟಿದ್ದೀನಿ. ಅಮ್ಮನವ್ರು ಎಲ್ಲಿ ಕೂತಿದ್ದಾರೆ ಅಂದರೆ 24 ತತ್ವಗಳು ಪ್ರಪಂಚದಲ್ಲಿ ಏನಿದುವೆ ಆ ತತ್ವಾಸನ, ಆ ತತ್ವ ಅಂತಕ್ಕಂಥ ಆಸನದ ಮೇಲೆ ಅಮ್ಮ ಕೂತಿದ್ದಾಳೆ. ತತ್ವಾಸನದ ಮೇಲೆ ಕೂತಿರ್ತಕ್ಕಂಥದ್ದೇ ಆ ತತ್ವಗಳ ಆಧಾರದ ಮೇಲೆ ಇರ್ತಕ್ಕಂಥ ಮೂಲ ತತ್ವವೇ ಆತ್ಮತತ್ವ, ಆತ್ಮತತ್ವವೇ ಪರಮಾತ್ಮ ತತ್ವ, ಪರಬ್ರಹ್ಮ ತತ್ವ. ಹಾಗಾಗಿ ಪರಬ್ರಹ್ಮ ಸ್ವರೂಪಿಣಿಯಾದ ಆ ತಾಯಿ ಆ ಪರಮಾರ್ಥ ತತ್ವ ಪ್ರತಿಪಾದಕವಾದ ಪರಮಾರ್ಥ ತತ್ವಗಳು 24 ತತ್ವ ಏನಿದೆ ಅದರ ಮೇಲೆ ಆಸೀನಲಾಗಿ ಕೂತಿಲ್ಲ. ಈ 24 ತತ್ವಕ್ಕಿಂತಲೂ ಮೇಲಿಂದು ಅದು ತತ್ವ, ಅದು ಗಾಯತ್ರಿ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. 24 ತತ್ವಗಳು ಅಮ್ಮನವರ ಆಸನ, ತತ್ವಾಸನ. ಆ ಆಸನದ ಮೇಲೆ ಅಂದರೆ ಅದಕ್ಕಿಂತ ಮೇಲೆ ಇರುವವಳು ಅಂತಾಯಿತು. ಆ 24 ಅಕ್ಷರ ಗಾಯತ್ರಿಯೇ ತತ್ವ ಪದವೇ ಬೀಜಾಕ್ಷರ. ಆ ಬೀಜಾಕ್ಷರಗಳ ಮೇಲೆ ಅಂದರೆ ಆ ಅರ್ಥದಲ್ಲಿ ಬರುತ್ತೆ. ಇಲ್ಲಿ ಸರ್ವಚೈತನ್ಯ ರೂಪಾಂತಂ ಆದ್ಯಾಂ ವಿದ್ಯಾಂಚ ಧೀಮಹಿ ಬುದ್ಧಿಂ ಯಹ ನಃ ಪ್ರಚೋದಯಾತ್ ಅಂತ ಒಂದು ಗಾಯತ್ರಿ ಮಂತ್ರ. ಇದು ವ್ಯಾಸರು ವಿರಚನೆ ಮಾಡ್ತಕ್ಕಂಥದ್ದು. ಅಯ್ಯೋ, ನಾವು ಗಾಯತ್ರಿ ನಾವು ಗಾಯತ್ರಿ ಮಾಡಬೇಕು ಅಂತ ಯಾರಿಗೆ ಇದೆ ಉಪನೀತರಾಗಿಲ್ಲ ಅವರೆಲ್ಲ ಈ ಮಂತ್ರವನ್ನು ಅಗತ್ಯವಾಗಿ ಮಾಡ್ಬೋದು. ಇದು ವ್ಯಾಸರಿಂದ ಹೇಳಲ್ಪಟ್ಟಿರ್ತಕ್ಕಂಥದ್ದು. ಸರ್ವ ಚೈತನ್ಯ ರೂಪಾಂತಂ ಆದ್ಯಾಂ ವಿದ್ಯಾಂಚ ಧೀಮಹಿ ಬುದ್ಧಿಂ ಯಹ ನಃ ಪ್ರಚೋದಯಾತ್. ಇದು ಗಾಯತ್ರಿ ಮಂತ್ರನೇ. ಧಿಯೋ ಯೋ ನಃ ಪ್ರಚೋದಯಾತ್ ಅಂದರೆ ಧಿ ಅಂದರೆ ಬುದ್ಧಿ ಅಂತಲೇ. ಸೇಮ್ ಮಂತ್ರ, ಸೇಮ್ ಅರ್ಥ, ಅದೇ ಛಂದಸ್ಸಲ್ಲಿರ್ತಕ್ಕಂಥದ್ದು. ಇದನ್ನು ವ್ಯಾಸರು ಯಾರು ಬೇಕಾದರೂ ಪಠಿಸ್ಬೋದು ಅಂತ ಕೊಟ್ಟಿರ್ತಕ್ಕಂಥದ್ದು. ಆದರೆ ಇದಕ್ಕೂ ವಿಶ್ವಾಮಿತ್ರ ಋಷಿ ಇದನ್ನು ಗಾಯತ್ರಿ ಛಂದಸ್ಸಲ್ಲಿ ಅಳವಡಿಸಿದ್ದಕ್ಕೆ ಮುಂಚೆನೂ ಗಾಯತ್ರಿ ಇತ್ತು. ಗಾಯತ್ರಿ ಅಂದರೆ ಆ ಸವಿತೃ ಮಂತ್ರ ಇತ್ತು, ಅದನ್ನು ಉಪಾಸನೆ ಮಾಡೋರು. ಅದು ತುಂಬ ವಿಸ್ತಾರವಾಗಿತ್ತು. ಅದು ಸಾಕಷ್ಟು ಜನಕ್ಕೆ ಗೊತ್ತಿದೆ. ನಮ್ಮ ಹರಿಹರಪುರದ ಶ್ರೀಗಳವರು ಇದನ್ನು ತುಂಬ ಪ್ರಚಾರ ಮಾಡಿ ಅನೇಕ ಜನರಿಗೆ ಇದನ್ನು ಉಪದೇಶ ಕೊಟ್ಟಿದ್ದಾರೆ. ಅನೇಕ ಜನ ಮಾತೆಯರು ಅನುಷ್ಠಾನಪರರಾಗಿ ಜಪ ಮಾಡ್ತಾ ಇದ್ದಾರೆ. ಯೋ ದೇವ ಸವಿತಾಸ್ಮಾಕಂ ಧಿಯೋ ಧರ್ಮಾದಿಗೋಚರ ಪ್ರೇರಯೇತ್ ತತ್ಸ್ಯ ಯದ್ಭರ್ಗ ತದ್ವರೆಣ್ಯಂ ಉಪಾಸತೆ. ಸೇಮ್ ಅರ್ಥ, ಸೇಮ್ ಇದು. ಆದರೆ ಛಂದಸ್ಸು ಬೇರೆ ಇದೆ. ಈ ಗಾಯತ್ರಿ ಛಂದಸ್ಸಲ್ಲಿ ಇಲ್ಲ, ಅದು ಬೇರೆ ಛಂದಸ್ಸಲ್ಲಿದೆ. ಅದನ್ನು ಯಾರು ಬೇಕಾದರೂ ಮಾಡ್ಬೋದು. ಇಲ್ಲಿ ಆ ಸರ್ವ ಚಿತ್ಶಕ್ತಿ ಚೇತನಾರೂಪ ಜಡಶಕ್ತಿ ಜಡಾತ್ಮಿಕವಾದ ಆ ತಾಯಿಯ ವರ್ಣನೆ, ತತ್ವಾಸನ, ತತ್ವಮಯಿ, ಗಾಯತ್ರಿ, ಇದನ್ನೆಲ್ಲ ಆ ಹಿನ್ನೆಲೆಯಲ್ಲಿ ನಾವು ನೋಡ್ಕೊಂಡು ಹೋಗ್ಬೋದು. ಆಮೇಲೆ ಗಾಯತ್ರಿ ಮಾಡಬೇಕಾದ್ರೆ ಆ 24 ತತ್ವ ಅಂತ ಹೇಳಿದೆ. 24 ತತ್ವಮಯಿ, ತತ್ವಮಯಿ. ಆ ಪರಬ್ರಹ್ಮ ಪ್ರತಿಪಾದಕವಾದ ಒಂದು ಉಪನಿಷದ್ ವಾಕ್ಯ, ಮಹಾವಾಕ್ಯ ಅಂತ ನಾನು ನಿನ್ನೆ ಏನು ಹೇಳಿದೆ, ಅದು ತತ್ವಂ ಅಸಿ. ಇಲ್ಲಿ ತತ್ವಮಯಿ. ಎಷ್ಟು ಸಾಮೀಪ್ಯ ನೋಡಿ. ತತ್ವಂ ಅಸಿ, ಅದು ನೀನು ಆಗಿದ್ದೀಯಾ. ಅದು ಅಂದರೆ ಪರಬ್ರಹ್ಮವಸ್ತು, ತ್ವಮ್ ಅಂದರೆ ನೀನು ಆಗಿದ್ದೀಯಾ ಅಂತ ನಾವು ತತ್ವಮಸಿಗೆ ಮಾಡಿದ್ವಿ. ಇಲ್ಲಿ ತತ್ವಮಯಿ. ತತ್ ಅಂದರೆ 24 ತತ್ವಗಳು ಅಂದರೆ ತತ್ವ, ಪರಬ್ರಹ್ಮ ವಸ್ತು. ತ್ವಮ್ ಅಂದರೆ ಒಳಗಿರುವ ಚೈತನ್ಯ, ಮಯಿ ಅಂದರೆ ಅಮ್ಮನವರು
ಸರ್ವ ಚೈತನ್ಯಮಯಳಾಗಿ ಒಳಗಡೆ ಎಲ್ಲ ವ್ಯಾಪಿಸಿದಾಳ. ಆ ಚೈತನ್ಯನೇ ಇಲ್ಲಿ ಒಳಗಡೆನೂ ಹೊರಗಡೆ ಇರತಕ್ಕಂಥ ಚಿತ್ಶಕ್ತಿ ಚೇತನ ರೂಪ, ಜಡಶಕ್ತಿ ಜಡಾತ್ಮಕವಾಗಿ ಇಡೀ ಪ್ರಪಂಚ ಎಲ್ಲ ಆವರಿಸಿದೆ ಅಂತಕ್ಕಂಥ ಅರ್ಥ. ಉಂಗುರ ಹೇಗೆ ಬಂಗಾರಮಯವಾಗಿದೆಯೋ ಹಾಗೆ ಈ ಪ್ರಪಂಚ ಎಲ್ಲ ಅಮ್ಮಮಯವಾಗಿದೆ, ತತ್ವಮಯಿ ಅಂತಕ್ಕಂಥ ವಿಶೇಷ. ಇಲ್ಲಿ 24 ಅಂದ ತಕ್ಷಣ ಕೇಶವಾದಿ 24 ನಾಮಗಳು, ಕೇಶವಾಯ ಸ್ವಹ, ನಾರಾಯಣ ಸ್ವಹ, ಮಾಧವಾಯ ಸ್ವಹ, ಮತ್ತೆ ಸಂಧ್ಯಾವಂದನೆಗೆ ಹೋಗ್ತಾ ಇದೆ. ಇರಲಿ, ಇದೆಲ್ಲ ಆ 24 ನಾಮ ವಿಶೇಷಣಗಳನ್ನು ಹೇಳಿಕೊಂಡು ಮಾಡ್ತೀವಿ. ಆ 24 ನಾಮ ತತ್ವ ರೂಪನೇ ಆ ಚತುರ್ವಿಂಶತಿ ವಿಷ್ಣು ರೂಪ, ವಿಷ್ಣು ರೂಪನೇ ಅಮ್ಮ ರೂಪ. ಅದಕ್ಕೆ ನಾರಾಯಣ ಸಹೋದರಿ ಇವಳು. ವಿಷ್ಣು ತತ್ವ ಬೇರೆ ಅಲ್ಲ, ಅಮ್ಮನವ್ರ ತತ್ವ ಬೇರೆ ಅಲ್ಲ, ಪರಬ್ರಹ್ಮ ತತ್ವ ಬೇರೆ ಅಲ್ಲ. ಆ ಸಮನ್ವಯ ದೃಷ್ಟಿಯಿಂದ ನೋಡಬೇಕು. ಮುಂದೆ ಹೋಗೋಣ. ತತ್ವಾಸನ ತತ್ವಮಯಿ, ಇದು ಬಹಳ ಅದ್ಭುತ. ಪಂಚಕೋಶಾಂತರ ಸ್ಥಿತ, ಪ್ರಿಸೈಸಾಗಿ ಇದು ಎಲ್ಲಿದೆ, ಹೇಗೆ ಮಾಡಬೇಕು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಈಗ ನಾನು ಇವತ್ತು ಸಾಕಷ್ಟು ಹೇಳ್ಬಿಟ್ಟಿದ್ದೀನಿ ಪಂಚಕೋಶಗಳ ಬಗ್ಗೆ. ಅದ್ರ ಬಗ್ಗೆ ನಾನು ಹೆಚ್ಚು ಸಮಯ ಅರ್ಥ ಮಾಡಲ್ಲ. ಅದರಲ್ಲೊಂದು ವಿಶೇಷ ಇಲ್ಲಿದೆ, ಪಂಚಕೋಶಾಂತರ ಸ್ಥಿತ. ಪಂಚಕೋಶ ಅಂತರ ಸ್ಥಿತ. ಪಂಚಕೋಶಗಳು ಯಾವುದು ಜ್ಞಾಪಿಸ್ಕೊಳ್ಳಿ? ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ. ಪಂಚಕೋಶ ಅಂತರಸ್ಥಿತ ಅಂದರೆ ಈ ಪಂಚಕೋಶಗಳಿಗೂ ಪ್ರಾಣಶಕ್ತಿಯನ್ನು ಕೊಟ್ಕೊಂಡು ಚೈತನ್ಯಮಯವಾಗಿ, ಅಂದರೆ ಜಡಾತ್ಮಿಕ ಚೈತನ್ಯ, ಇದು ಚಿತ್ಶಕ್ತಿ ಚೇತನ ರೂಪ, ಜಡಶಕ್ತಿ ಜಡಾತ್ಮಿಕನೇ ತಗೊಂಡು ಹೋಗ್ಬೇಕಿಲ್ಲಿ, ಅದರೊಳಗಡೆ ಇದ್ದಾಳೆ. ಆದರೆ ಇನ್ನೊಂದು ವಿಶೇಷ ಇಲ್ಲೇನು ಅಂದರೆ, ಇಲ್ಲಿ ನೋಡಿ, ಅನ್ನಮಯ ಕೋಶ, ಪ್ರಾಣಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ. ಮಧ್ಯೆ ಇರೋದು ಯಾವುದು? ಮನೋಮಯ ಕೋಶ. ಇಲ್ಲೇನಂದ್ರೆ ಹಿಂದ್ಗಡೆ ನಾಮದಲ್ಲಿ ಮನೋವಾಚಮ ಗೋಚರ ಅಂದರು. ಆದರೆ ನಾವೇನು ಮಾಡಬೇಕಾಗಿದೆ? ಆ ಮನಸ್ಸಿಂದಲೇ, ಆ ವಾಚದಿಂದಲೇ ಇದನ್ನು ತಿಳಿಬೇಕಾಗಿದೆ. ಅದೇ ಕೆಲಸ ಮಾಡ್ತಾ ಇದ್ದೀವಿ. ಅದಕ್ಕಲ್ಲಿ ತಿಳಿಯಲ್ಲ ಗೊತ್ತು, ಆದರೆ ಅದೇ ಕೆಲಸ ಮಾಡ್ತಾ ಇದ್ದೀವಿ. ಅದರಿಂದಲೇ ನೋಡಬೇಕು. ಪಂಚಕೋಶಾಂತರ ಸ್ಥಿತ ಅಂದರೆ ಅನ್ನಮಯ ಕೋಶ, ಪ್ರಾಣಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶದ ಅಂತರಸ್ಥಿತವಾದ ಮನೋಮಯ ಕೋಶದಿಂದ ಇವಳನ್ನು ಅರಿಬೇಕು ಅನ್ನೋ ರಹಸ್ಯನ ವಶಿನ್ಯಾದಿ ವಾಗ್ದೇವತೆಗಳು ಇಲ್ಲಿ ನಿಕ್ಷೇಪ ಮಾಡಿದ್ದಾರೆ. ಇದನ್ನು ನೋಡಬೇಕು. ಪಂಚಕೋಶಾಂತರ ಸ್ಥಿತ, ಅದ್ಭುತವಾದ ನಾಮ. ಇದೆಲ್ಲ ಸಾಧಕರಿಗೆ ಎಷ್ಟು ಒಂದು ಅಪ್ಯಾಯಮಾನ, ಆನಂದ ಆಗುತ್ತೆ ಅಂತಂದರೆ ಅಷ್ಟು. ಅಂದರೆ ನಾವು ಮಾಡ್ತಾ ಇರೋದು ಸರಿನಾ, ನಮಗಾಗಿರ್ತಕ್ಕಂಥ ಗುರು ಉಪದೇಶ ಸರಿನಾ ಅಂತ ಯೋಚನೆ ಮಾಡಿದಾಗ ಈ ನಾಮಗಳು ಅಂತ ಪುಷ್ಟಿ ಕೊಡುತ್ತೆ. ಹೌದಪ್ಪ, ನೀ ಕರೆಕ್ಟು ಅಂತ ಅಮ್ಮನವರೇ ಹೇಳಿದ್ದಾರೆ, ವಶಿನ್ಯಾದಿ ವಾಗ್ದೇವತೆಗಳು ಹೇಳಿದ್ದಾರೆ ಅಂತ. ಹಾಗಾಗಿ ಇಲ್ಲಿ ಮನೋವಾಚ ವೈರುಧ್ಯ ಇದೆ. ನಮ್ಮ ಇಲ್ಲಿ ಒಂದು ಕಡೆ ಮನೋವಾಚಮ ಗೋಚರ ಅಂತಾರೆ, ಅದರಲ್ಲೇ ಮಾಡಬೇಕು ಅಂತಾರೆ. ನಿರಾಕಾರ ನಿರ್ಗುಣ ತತ್ವ ಅಂತ ಹೇಳ್ತಾರೆ, ಅಮ್ಮನ ಸಗುಣ ಸಾಕಾರ ರೂಪ ಏನಪ್ಪ ಇದು ಅಂತ ಇಲ್ಲಿ ಗೊಂದಲಕ್ಕೆ ಅವಕಾಶ ಇಲ್ಲ. ಆ ನಾಮರೂಪ ವಿವರ್ಜಿತ. ಆದರೆ ನಮಗಾಗಿ ದಿವ್ಯಮಂಗಳ ವಿಗ್ರಹ ರೂಪ ಧಾರಣೆ ಮಾಡಿದ್ದಾಳೆ. ಅದು ನಮ್ಮ ಭಕ್ತರ ಅನುಕೂಲಕ್ಕಾಗಿ ಅವಳು ಮಾಡಿರ್ತಕ್ಕಂಥದ್ದು. ಹಾಗಾಗಿ ಅವಳ ಅನುಗ್ರಹ ಇದ್ದರೆ ಈ ಮನೋವಾಚಕ್ಕೂ ಅವಳು ಗೋಚರ ಆಗ್ತಾಳೆ ಅನ್ನೋದನ್ನು ಪಂಚಕೋಶಾಂತರ ಸ್ಥಿತ ಮನೋಮಯದಿಂದ ಮಾಡಬೇಕು. ಮನೋಮಯ ಕೋಶ ಚೆನ್ನಾಗಿಟ್ಕೋಬೇಕು. ಯಾವಾಗಲೂ ಪ್ರಸನ್ನವದನಂ ಧ್ಯಾಯೇತ್, ಆ ಮನಸ್ಸನ್ನು ಆನಂದಾವಸ್ಥೆಯಲ್ಲಿ ಇಟ್ಕೊಂಡು ಅದೆಲ್ಲ ಮಾಡಬೇಕು ಅಂತ. ಇನ್ನು ಎನ್ ಮನಸ ಮನತೆ ಅಂದರೆ ಮನೋವಾಚ, ಎನ್ ಮನಸ ಏವ, ಎನ್ ಮನಸ ನಮನತೆ ಮನಸ ಏವ ಅನುದೃಷ್ಟೈವ ಅಂತ. ಇಲ್ಲಿ ಮನೋವಾಚಮ ಗೋಚರ ಹೇಳಿದರೆ ಮುಂದ್ಗಡೆ ಅದು ಹೇಳ್ತಾರೆ, ಎನ್ ಮನಸ ನಮತೆ, ಆ ಮನಸ್ಸಿಂದಲೇ ಅದಕ್ಕೆ ಶರಣು ಹೋಗ್ಬೇಕು ನಾವು. ಮನಸ ಏವ ಅನುದೃಷ್ಟ್ಯೈವ, ಆ ಮನಸ್ಸಿನಿಂದಲೇ ಇದನ್ನು ತಿಳ್ಕೋಬೇಕು. ಈಗ ಬೆಳಕನ್ನು ಬೆಳಕಿನಿಂದಲೇ, ಸೂರ್ಯೋಪಾಸನೆ ಸೂರ್ಯನ ಬೆಳಕಿಂದಲೇ ಹೇಗೆ ತಿಳ್ಕೊತೀವೋ ಹಾಗೆ ಅವಳು ಈ ಅನುಗ್ರಹಿಸಿರ್ತಕ್ಕಂಥ ಈ ಮನಸ್ಸಿಂದಲೇ ವಾಚಕ್ಕೆ ವಾಚಾಮ ಗೋಚರವಾಗಿರ್ತಕ್ಕಂಥ ಅವಳನ್ನು ಆ ವಾಕ್ಸ್ವರೂಪವಾದ ಮಂತ್ರದ ಮೂಲಕ ಆ ಮನಸ್ಸಿಂದಲೇ ಮನೋನ್ಮನಿ ಆದ ಅವಳನ್ನು ಆ ಮನಸ್ಸಿಂದಲೇ ತಿಳಿಬೇಕು. ಅದಕ್ಕೆ ಅವಳು ಅನುಗ್ರಹ ಆಗಬೇಕು. ಅದಕ್ಕೆ ಶಿವಾಯ ಗುರುವೇ ನಮಃ, ಶಿವನೇ ಪರಶಿವನೇ ಗುರುವಾಗಿ ಬರಬೇಕು, ಅಮ್ಮನವರೇ ನಮ್ಗೆ ಅನುಗ್ರಹಿಸಬೇಕು. ಆಗ ಅವರ ಅನುಗ್ರಹ ಇದ್ದರೆ ಇದೆಲ್ಲ ಅದೇ ಮನಸ್ಸಿಗೆ, ಅದೇ ವಾಕ್ಯಗೆ ಅವಳು ಗೋಚರ ಆಗ್ತಾಳೆ ಅಂತ ಇದರ ಒಂದು ಅರ್ಥ. ಅಷ್ಟು ಅದ್ಭುತವಾದ ಅರ್ಥ ಇರ್ತಕ್ಕಂಥ ಇಲ್ಲಿಗೆ ಗಾಯತ್ರಿ ಮಂತ್ರ ಪ್ರತಿಪಾದಕವಾದ ನಾಮ ವಿಶೇಷಣ. ಆ ತಾಯಿ ವೇದ ಮಾತ್ರೆ ಗಾಯತ್ರಿಗೆ ಒಂದು ಸರಿ ನಮಸ್ಕಾರ ಮಾಡಿ ಮುಂದಿನ ನಾಮ ಪ್ರವೇಶ ಮಾಡೋಣ. ನಿಸ್ಸೀಮ ಮಹಿಮಾ ನಿತ್ಯ ಯೌವನ ಮದಶಾಲಿನಿ. ಇದು ಅದ್ಭುತವಾದ ನಾಮ, ನಿಸ್ಸೀಮ ಮಹಿಮ. ಈಗ ಹೇಳ್ಕೊಂಬಂದ್ವಲ್ಲ, ಈ ಮಹಿಮೆ ಇದೇನೇನು ಸಾಮಾನ್ಯ ಮಹಿಮೆನೇ ಇಷ್ಟು ತನಕ ನಾವು ವಿಚಾರ ಮಾಡಿದ್ದು. ಅಂದರೆ ಅಷ್ಟು ಒಂದು ಶಕ್ತಿ ಸಂಚಲನ ಆಗುತ್ತೆ ನಮ್ಮೊಳಗಡೆನೆ. ಇದನ್ನೆಲ್ಲ ಈ ಭಾವ
ಜಾಗರಣೆ ಆದ್ರೇ ಅಷ್ಟು ಒಂದು ರೋಮಾಂಚನ ಆಗುತ್ತೆ. ಈ ಭಾವ ಜಾಗರಣೆ ಸ್ಥಿತಿನಲ್ಲೇ ಧ್ಯಾನ ಮಾಡಬೇಕು, ಅದರಲ್ಲೇ ಮಂತ್ರಾನುಸಂಧಾನ ಮಾಡಬೇಕು. ಆ ಮಹಿಮೆ ಎಂಥದ್ದು, ಈ ತಾಯಿ ಮಹಿಮೆ ಅಪಾರ. ಈ ಇಷ್ಟುದ್ದಕ್ಕೂ ಹೇಳ್ಕೊಂಬರ್ತಾ ಇದ್ದೀವಿ. ನಿಸ್ಸೀಮ ಮಹಿಮ. ಸೀಮೆ ಅಂದರೆ ಏನು? ಬೌಂಡ್ರಿ ಅಂತ. ಬೌಂಡ್ಲೆಸ್. ನಿಸ್ಸೀಮ ಅಂತಂದರೆ ಸೀಮಾತೀತವಾದ ಮಹಿಮೆ ಅಮ್ಮನವರದ್ದು. ಸೀಮೆ ಅಂದರೆ ಹದ್ದು. ಹದ್ದು ಅಂದರೆ ಸೀಮೆ. ಆ ಸೀಮೆ ಹದ್ದಿಲ್ಲದ, ಸೀಮೆ ಇಲ್ಲದ, ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತಃ ಹೆಚ್ಚ ಕಿಂಚಿತ್ ಜಗತ್ ಸರ್ವಂ ದೃಶ್ಯತೆ ಶ್ರೂಯತೆ ಪಿಬ. ಅಲ್ಲಿಗೆ ಹೋದರೆ ಅದೆಲ್ಲ ಅರ್ಥ ಹೇಳಿಬಿಟ್ಟಿದ್ದೀವಿ. ಅಂತರ್ಬಹಿಶ್ಚ, ಒಳಗೆ ಹೊರಗೆ ಎಲ್ಲ ವ್ಯಾಪಿಸಿರ್ತಕ್ಕಂಥ ವ್ಯಾಪಿನಿ ವಿವಿಧಾಕಾರ ನಾಮಗಳನ್ನೆಲ್ಲ ತಂದ್ಕೋಬೇಕು. ಹಾಗಿರೋದ್ರಿಂದ ಇವಳು ನಿಸ್ಸೀಮ, ಯಾವ ಬೌಂಡ್ರಿನೂ ಇಲ್ಲ, ಒಂದು ಪರಿಮಿತಿನೇ ಇಲ್ಲ ಅವಳಿಗೆ. ಆ ಪರಬ್ರಹ್ಮ ವಸ್ತುಗೆ ಅಷ್ಟೇ, ಯಾವ ಪರಿಮಿತಿನೂ ಇಲ್ಲ. ಸ್ವತಂತ್ರ, ಸರ್ವತಂತ್ರ, ಸ್ವತಂತ್ರ. ಹಾಗಾದರೆ ಇದು ಹೆಂಗಿದೆ? ನಿತ್ಯ ಯೌವನ. ನಿತ್ಯ ಯೌವನ ಅಂದರೆ ಹೇಳಿದ್ನಲ್ಲ, ಅಮ್ಮನವ್ರ ವಯಸ್ಸು 16 ಟಾಪ್. ನಮ್ಮದೆಲ್ಲ ಕಾಲೋ ಜಗದ್ಭಕ್ಷಕ. ಹುಟ್ಟದಬ್ಬ ಮಾಡ್ಕೋತೀವಿ, ಬರ್ತ್ಡೇ ಏನು ಸಂಭ್ರಮಿಸ್ತೀವಿ. ಆ ಸಂಭ್ರಮಿಸ ಕ್ಷಣ ಖಂಡಿತ ಅಲ್ಲ. ಕಾಲೋ ಜಗದ್ಭಕ್ಷಕ ಅಂತ ಹೇಳ್ತಾರೆ ಶಂಕರಾಚಾರ್ಯ ಶಿವಾಪರಾಧ ಸ್ತೋತ್ರದಲ್ಲಿ. ಕಾಲ ಜಗತ್ತನ್ನು ನುಂಗ್ತಾ ಇದೆ. ಒಂದು ಸೆಕೆಂಡ್ ಹೋಯ್ತು ಅಂದರೆ ಈ ಜಡಾತ್ಮಿಕವಾದ ಈ ಶರೀರ ಇಟ್ ಈಸ್ ಸ್ಟ್ರೈಟ್ ಗೋಯಿಂಗ್ ಟುವರ್ಡ್ಸ್ ಗ್ರೇವ್. ಹುಟ್ಟಿತು, ಸಾವನ್ನು ಒಪ್ಕೊಳಕ್ಕೆ ಹೋಗ್ತಾ ಇದೆ, ಶರವೇಗದಲ್ಲಿ ಹೋಗ್ತಾ ಇದೆ ಕಾಲದೊಳಗೆ. ಹುಟ್ಟಿದಬ್ಬ ಅಂದರೆ ಇಷ್ಟ ಆಗೋಗಿದೆ, ಏನು ಮಾಡಿದ್ಯಾ ಯೋಚನೆ ಮಾಡು, ಇನ್ನಿರೋ ಟೈಮನ್ನು ಸರಿಯಾಗಿ ಉಪಯೋಗಿಸ್ಕೊಂತ ಎಚ್ಚರಿಕೆಗೆ ಮಾಡಬೇಕು. ಅದು ಬಿಟ್ಬಿಟ್ಟು ಕ್ಯಾಂಡ್ಲ್ ಹಾರಿಸಿ ಆ ಜ್ಯೋತಿ ದೀಪ ಏನೇನೋ ಅವ್ಯವಸ್ಥೆ ಮಾಡ್ಕೋತೀವಿ. ಇರಲಿ. ನಿತ್ಯ ಯೌವನ ಯಾಕೆ ಅಂದರೆ, ಯಾರು ಕಾಲದ ಪರಿಮಿತಿಯಲ್ಲಿದ್ದಾರೆ ಅವರು ವಿ ಆರ್ ಟೈಮ್ ಬೌಂಡ್. ಕಾಲ ಹೋಗ್ತಾ ಇರುತ್ತೆ, ಕಾಲ ಹೋಗ್ತಾ ಇರುತ್ತೆ. ಜಗದ್ಭಕ್ಷಣೆ ಮಾಡ್ಕೊಂಡು ಕಾಲ ಹೋಗ್ತಾ ಇದೆ. ಯಾರು ಕಾಲಾತೀತರೋ ಅವ್ರಿಗೆ ಟೈಮ್ ಎಲ್ಲಿ ಹೋಗುತ್ತೆ? ಕಾಲಕ್ಕೆ ಅತೀತವಾಗಿರೋರಿಗೆ ವಯಸ್ಸು ಹೆಂಗಾಗುತ್ತೆ? ಸೇಮ್ 16 ವರ್ಷ. ನಮ್ಮದು ಒಂದೊಂದು ಸೆಕೆಂಡ್ಗೂ ಆಯುರ್ನಶ್ಯತಿ ಪಶ್ಯತಾಂ ಪ್ರತಿದಿನಂ ಯಾತಿಕ್ಷಯಂ ಯೌವನಂ. ಶಂಕರಾಚಾರ್ಯರು ಅದ್ಭುತವಾಗಿ ವಿವರಣೆ. ಆಯುರ್ನಶ್ಯತಿ ಪಶ್ಯತಾಂ, ನೋಡ್ತಾ ಇದ್ದಂಗೆ ಆಯುಸ್ಸು ನಾಶ ಆಗ್ತಾ ಇದೆ. ಆಯುರ್ನಶ್ಯತಿ ಪಶ್ಯತಾಂ ಪ್ರತಿದಿನನೂ ನಾವು ಸುಂದರವಾಗಿರಬೇಕು, ಚೆನ್ನಾಗಿ ಕಾಣೋ. ಎಲ್ಲಿ ಸ್ವಲ್ಪ ದಿನ ಸೌಂದರ್ಯ ಜಾಸ್ತಿ ಆಗಿ ಆಮೇಲೆ ಮತ್ತೆ ಇಳಿಯುತ್ತೆ. ಅಂದರೆ ಯಾತಿಕ್ಷಯಂ ಯೌವನ ಕ್ಷೀಣಿಸ್ತಾ ಹೋಗುತ್ತೆ. ಕೊನೆಗೆ ಒಂದು ದಿವಸ ಮಣ್ಣಾಗೋಗುತ್ತೆ. ಹಾಗಿರ್ಬೇಕಾದ್ರೆ ಯೋಚನೆ ಮಾಡಿ ಏನು ಮಾಡಬೇಕು ನಾವು ಅಂತ. ಅಂದರೆ ನಿತ್ಯ ಯೌವನ ಅಂತಂದರೆ ಕಾಲಾತೀತವಾಗಿರ್ತಕ್ಕಂಥವಳು. ಆದ್ದರಿಂದ ಆ ತಾಯಿ, ಇವಳಿಗೆ 16 ವರ್ಷ, ಅವನಿಗೂ 16 ವರ್ಷ, ದಕ್ಷಿಣಮೂರ್ತಿ ಸ್ವರೂಪನನ್ನು ನಾವು ಮಾಡ್ಕೊಂಡಾಗ. ಯಾಕೆ ಹಂಗೆ ಅಂದರೆ ಅವ್ರ ಕಾಲಕ್ಕೆ ಪರಿಮಿತಿಗೊಳಪಟ್ಟಿಲ್ಲ. ಕಾಲದ ಬಂಧ ಅವ್ರಿಗಿಲ್ಲ. ಕಾಲ ಯಾವಾಗ ಯಾರಿಗೆ ನಿಂತಿರುತ್ತೆ ಕ್ಲಾಕು, ಅವ್ರಿಗೆ ಯಾರಿಗೂ ವಯಸ್ಸಾಗಲ್ಲ. ಕೆಲವು ಸಿನಿಮಾ ಆ್ಯಕ್ಟ್ರಸಿಗೆ ಅದಾಗಿದೆ ಅಂತೆ, ನಿಂತಿರುತ್ತೆ, ಅವ್ರದ್ದು ವಯಸ್ಸಾಗಲ್ಲ. ಇರಲಿ. ನಿತ್ಯ ಯೌವನ ಯಾವಾಗಲೂ ಯೌವನ ರೂಪಲಕ್ಷಣ ಹೊಂದಿರತಕ್ಕಂಥ ಕಾಲದೋಷವಿಲ್ಲದ ಕಾಲಾತೀತ ಅವಸ್ಥೆಗೆ ನಿತ್ಯ ಯೌವನ ಅಂತ ಕರೀತಾರೆ. ಇಂಥ ಒಂದು ಯೌವನ ಕಾಲಾತೀತ ಪರಿಮಿತಿಯನ್ನು ಮೀರಿದರೆ ಅವರಿಗೊಂದು ಮದ ಇರುತ್ತೆ. ಅದೇ ಮುಂದಿನ ನಾಮ. ನಿತ್ಯ ಯೌವನ ಮದಶಾಲಿನಿ. ಮಾತಾ ಮರಕತಶ್ಯಾಮ ಮಾತಂಗಿ ಮದಶಾಲಿನಿ. ಕಾಳಿದಾಸ ಅದ್ಭುತವಾಗಿ ವರ್ಣನೆ ಮಾಡಿದ್ದಾನೆ. ಮದಶಾಲಿನಿ ಅಂತಂದರೆ, ಮದ ಅಂದರೆ ಅಷ್ಟ ಮದಗಳಿದೆ ಅಂತ ಹೇಳ್ತಾರೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ. ಅರಿಷಡ್ ವರ್ಗಗಳಲ್ಲಿ ಪ್ರಧಾನವಾಗಿರ್ತಕ್ಕಂಥದ್ದು ಮದ. ಹಾಗಾದರೆ ಅದನ್ನೆಲ್ಲ ವಿವರ್ಜ ಮಾಡಬೇಕು. ನಾವೊಂದು ಅದು ಕೆಟ್ಟದು, ಅದನ್ನು ಹತ್ತಿಕ್ಕಿ ತುಳಿದು ಬಿಡಿ, ಇಲ್ಲ, ಹೇಳಿಲ್ಲ. ಈ ಅರಿಷಡ್ ವರ್ಗಗಳನ್ನು ನಿಗ್ರಹಿಸಿ ಅಥವಾ ಗೆಲ್ಲಿ, ವಿನ್ ಓವರ್, ಅದನ್ನು ಜಯಿಸಬೇಕು. ಅವು ನಮ್ಮನ್ನು ಅತಿಕ್ರಮಿಸಿ ಅವಿಂದ್ರ ಕಂಟ್ರೋಲಲ್ಲಿ ನಮ್ಮನ್ನು ಇಟ್ಕೋಬಾರ್ದು. ನಮ್ಮ ಕಂಟ್ರೋಲಲ್ಲಿ ಅವಿದ್ದರೆ ಅವು ಒಳ್ಳೆಯದು. ಕಾಮ ಇಲ್ಲದೆ ಇದ್ದವನಿಗೆ ಮೋಕ್ಷವಿಲ್ಲ. ಏನಪ್ಪ ಹಿಂಗಂತೀರಾ ಅಂತ ಕೇಳ್ಬೋದು. ನನಗೆ ಆ ಮೋಕ್ಷ ಬೇಕು ಅನ್ನೋದು ಕಾಮ ಅಲ್ವೇ? ಅದನ್ನು ನಾನು ಹೇಗಾದರೂ ಮಾಡಿ ನಾನು ಸಾಧನೆ ಮಾಡಲೇಬೇಕು, ಆ ಮಂತ್ರ ಬಿಡಬಾರ್ದು, ಅಥವಾ ಏನು ಗುರು ಉಪದೇಶ ಬಂದಿದೆ ಯೋಗ ಮಾಡಬೇಕು. ಕ್ರೋಧ, ಅದು ಸ್ವಲ್ಪ ಕ್ರೋಧ, ಸಾತ್ವಿಕ ಕ್ರೋಧ ಮಾಡಬೇಕು ಅಂತ. ಲೋಭ, ನಮಗೆ ಇಂಥದ್ದೆಲ್ಲ ಅದು ನಮಗೆ ಗೊತ್ತಿದೆ, ಇದಿದೆ ಅಂತ ಅದ್ರ ಮೇಲಿನ ಲೋಭ. ಮೋಹ, ಹೌದು, ಅದನ್ನು ಟೈಮಿಗೆ ಕರೆಕ್ಟಾಗಿ ಹೋಗಿ ಕೂತ್ಕೊಂಡು ಸಾಧನೆ ಮಾಡ್ತೀವಿ, ಅದರ ಮೇಲಿನ ಮೋಹ ಅಲ್ವೇ?
ಮದ, ಓ ಇಂಥ ಗುರುಗಳಿಂದ ನಂಗೆ ಉಪದೇಶ ಆಗಿದೆ, ಅವನಿಗಾಗಿಲ್ಲ, ನಂಗಿಷ್ಟೆಲ್ಲ ಮಂತ್ರ ಗೊತ್ತು, ಅವನಿಗೆ ಗೊತ್ತಿಲ್ಲ. ಮದ. ಮತ್ಸರ, ಅದು ಅವನಿಗೆ ಹೇಳ್ಕೊಟ್ರೆ ಸರಿ ಇಲ್ಲ, ಅವನದು ಸರಿ ಇಲ್ಲ ಯೋಗ, ನಂದು ಕರೆಕ್ಟ್ ಇದೆ, ಅವನ ಮಂತ್ರ ಯಾರು ಸರಿಯಾಗಿ ದೀಕ್ಷೆ ಕೊಟ್ಟಿಲ್ಲ. ಮದ, ಮತ್ಸರ, ಇದು ಅರಿಷಡ್ ವರ್ಗಗಳು ಇದ್ದೇ ಇರುತ್ತೆ. ಆ ಕಾಮನೇ ಇಲ್ಲ ಅಂದರೆ ಅದಕ್ಕೆ ಮಹಾಕಾಮೇಶ್ವರ ಈ ಥರ ಅರ್ಥ ಮಾಡ್ಕೋಬೇಕು. ಆ ಕಾಮನೆ ಇಲ್ಲದೆ ಇದ್ದರೆ ಮೋಕ್ಷ ಎಲ್ಲಿ ಬಂತು ಕೊನೆಗೆ? ಆ ಮೋಕ್ಷನೂ ಒಂದು ಕಾಮನೇ. ಏನೇ ಇರಲಿ, ಇಲ್ಲಿ ಮದ ಅಂದರೆ ಇಲ್ಲಿ ಈ ಮೇಲ್ಗಡೆ ಎರಡು ನಾಮ ನೋಡಿ ಅವಾಗ ಗೊತ್ತಾಗುತ್ತೆ. ನಿಸ್ಸೀಮ ಮಹಿಮ, ಸೀಮಾತೀತವಾದ ಮಹಿಮೆ, ಮತ್ತು ನಿತ್ಯ ಯೌವನ, ಕಾಲಾತೀತ ಸ್ವರೂಪವಾದ ಯೌವನ, ರೂಪ ಲಾವಣ್ಯ ಇರ್ತಕ್ಕಂಥದ್ದು ಯಾರಿಗಾರಾದರೂ ಒಂದು ಸ್ವಲ್ಪ ಅದಿದೆ ಅಂತ ಒಂದು ಸ್ವಲ್ಪ ಇರಲ್ವೇ ಅಂತ ಸಾತ್ವಿಕ ಮದ ಅಮ್ಮನವ್ರದ್ದು. ಹಾಗಾಗಿ ಮದಶಾಲಿನಿ. ಆ ಮದ ಶಾಲಿನಿ ಅಂದರೆ ಸ್ವರೂಪ, ಶಾಲಿನಿ ಅಂತಂದರೆ ಆ ನಿತ್ಯ ಆನಂದ ಸ್ವರೂಪ ಶಾಲಿನಿ ಅಂತಕ್ಕಂಥದ್ದು ಪದ ಯಾಕೆ ಸಹ ಮದಕ್ಕೆ ಶಾಲಿನಿ, ಶಾಲಿನಿಯಾಗಿರ್ತಕ್ಕಂಥ ಮದ ಅಂದರೆ ಸಾತ್ವಿಕ ಮದ ಸ್ವರೂಪಿಣಿ. ಅದು ಇರುತ್ತೆ. ಒಬ್ಬ ರಾಜ, ಯಾರು ಒಬ್ಬ ಅಧಿಕಾರ ಇರ್ತಕ್ಕಂಥ ಅಧಿಕಾರಿ ದರ್ಪ ಒಂದು ಸ್ವಲ್ಪ ಇರಬೇಕು, ಇಲ್ಲಾಂದರೆ ಆ ಪೊಲೀಸ್ನವ್ರಿಗೆ ಯಾರು ಬೆಲೆ ಕೊಡ್ತಾರೆ? ಆ ರಾಜನಿಗೆ ಒಂದು ಗಾಂಭೀರ್ಯವಾದ ಮದ ಇಲ್ಲದೆ ಇದ್ದರೆ ಅವನಿಗೆ ಯಾರು ಬೆಲೆ ಕೊಡ್ತಾರೆ? ಹಾಗಾಗಿ ಅದು ಮದಶಾಲಿನಿ. ಸಮಯ ಮದಶಾಲಿನಿ. ಮದಗೂರ್ಣಿ, ಮುಂದಿನ ನಾಮ ಪ್ರವೇಶ ಮಾಡೋಣ. ಮದಗೂರ್ಣಿತ ರಕ್ತಾಕ್ಷಿ ಮದಪಾಟಲ ಗಂಡಭೂ ಚಂದನಾದ್ರವ ದಿಗ್ಯಾಂಗಿ ಚಾಂಪೇಯ ಕುಸುಮ ಪ್ರಿಯ. ಅದ್ಭುತವಾದ ನಾಮ ಮದಗೂರ್ಣಿತ ರಕ್ತಾಕ್ಷಿ. ಈಗ ಇಲ್ಲಿ ಮದ ಅಂದ ತಕ್ಷಣವೇ ಇದಕ್ಕೆ ಈ ಪಾಷಂಡರು ಅಂದರೆ ವೇದ ವಿರುದ್ಧವಾದ ವಿಪರೀತಾರ್ಥ ಮಾಡ್ತಕ್ಕಂಥವರು ಇದಕ್ಕೆ ಬೇರೆ ಬೇರೆ ಅರ್ಥ ಮಾಡ್ತಾರೆ. ವಾಮಾಚಾರವಾದ ಅರ್ಥಗಳನ್ನು ಕೊಟ್ಟು ಎಲ್ಲ ಮದ ಅಂತಂದರೆ ಮದ್ಯಪಾನ ಮಾಡೋದಿಂದ ಬಂದಿರತಕ್ಕಂಥ ಮದ ಇತ್ಯಾದಿ ಎಲ್ಲ ಹೇಳ್ತಾರೆ. ಆದರೆ ಅದು ಹಾಗಲ್ಲ. ಈ ಹಿಂದೆ ಬಂದಿರತಕ್ಕಂಥ ನಾಮದ ಹಿನ್ನೆಲೆಯಲ್ಲಿ ಅದರ ಅರ್ಥವನ್ನು ನಾವು ನೋಡ್ಕೊಂಡು ಹೋಗಬೇಕು. ಆ ಮದಗೂರ್ಣಿತ ರಕ್ತಾಕ್ಷಿ ಅಂತ ಇಲ್ಲಿ ಒಂದು ವಿಶೇಷವಾದ ವಿದ್ಯಾ ರಹಸ್ಯ ಅಡಕ ಆಗಿದೆ. ಅದು ಯಾವುದಪ್ಪ ಅಂತಂದರೆ ರಕ್ತಾಕ್ಷಿ ವಿದ್ಯಾ ಅಂತ, ರಕ್ತಾಕ್ಷಿ ಮಂತ್ರ ರಹಸ್ಯವನ್ನು ಇದರಲ್ಲಿ ನಿಕ್ಷೇಪ ಮಾಡಿದ್ದಾರೆ. ಇಲ್ಲಿ ರಕ್ತಾಕ್ಷಿ ಅಂತ ನಾಮ ಬರುತ್ತೆ. ಅಂದರೆ ಮದಗೂರ್ಣಿತ ರಕ್ತಾಕ್ಷಿ. ರಕ್ತಾಕ್ಷಿ ಅಂದರೆ ರಕ್ತವರ್ಣದ ಕಣ್ಣುಗಳನ್ನು ಹೊಂದಿರುವಳು, ಕೆಂಪು ಕಣ್ಣುಗಳು. ಯಾವಾಗ ಅಂತಂದರೆ ಆ ರಾಕ್ಷಸರು ಮೇಲೆ ಆಕ್ರಮಣ ಮಾಡಬೇಕಾದ್ರೆ ತಾಯಿ ಕಣ್ಣು ಬಿಡ್ತಾಳೆ, ಆವಾಗ ಕೆಂಪು ಕಣ್ಣು. ಮದಗೂರ್ಣಿತ ರಕ್ತಾಕ್ಷಿ. ಗೂರ್ಣಿತ ಅಂದರೆ ತಿರುಗ್ತಾ ಇದೆ. ಆ ಕೆಂಪು ಕಣ್ಣು ಹಿಂಗೆ ತಿರುಗ್ತಾ ಇದೆ, ಮದಗೂರ್ಣಿತ ರಕ್ತಾಕ್ಷಿ ಅಂತ. ಆ ಸ್ವರೂಪ ಯಾಕೆ ಅಂದರೆ ರಾಕ್ಷಸರ ಸಂಹಾರಕ್ಕಾಗಿ. ಅಂದರೆ ಅಜ್ಞಾನಪರವಾದ ರಾಕ್ಷಸತ್ವ ನಮ್ಮೊಳಗಡೆ ಸಂಹಾರ ಆಗುವಾಗ ಅಮ್ಮ ಆ ರೂಪ ತಗೋತಾಳೆ, ಮದಗೂರ್ಣಿತ. ಆ ರಕ್ತಾಕ್ಷಿ ಬಂದ್ಬಿಟ್ಟು ಇಲ್ಲಿ ಗೂರ್ಣಿತ ಅಂದರೆ ತಿರುಗುವ, ರಕ್ತಾಕ್ಷಿ ಅಂದರೆ ಕಣ್ಣುಗಳು, ಮದ ಅಂದರೆ ಹರ್ಷ, ಆನಂದ, ಕಸ್ತೂರಿ ಮತ್ತು ಮದ್ಯ ಮದ ಅಂತ. ಆ ಹರ್ಷ, ಆನಂದ, ಮದ ಯಾವ ಥರ ಅಂತಂದರೆ ಮದ್ಯಪಾನ ಮಾಡಿದಾಗ ಬರ್ತಕ್ಕಂಥ ಮದ, ಅದು ಉನ್ಮತ್ತಾವಸ್ಥೆ ಅಂತ ಹೇಳ್ಬೋದು. ಆ ಉನ್ಮತ್ತಾವಸ್ಥೆ ಮದ್ಯಪಾನ ಮಾಡಿ ಬರಬೇಕಾಗಿಲ್ಲ. ಸ್ವಾದ್ವೀಪಾನ ಅಂತ ಬರುತ್ತಲ್ಲ, ಇಲ್ಲಿ ಆ ಸಹಸ್ರಾರ ಬಿಂದುವಿನಲ್ಲಿ ಅಮೃತ ಸಿಂಚನ ಆದಾಗಲೂ ಆನಂದವಾಗಿ ಮದ ಬರುತ್ತೆ. ಅದನ್ನು ಇಲ್ಲಿ ಹೇಳಿರೋದು ಮದಶಾಲಿನಿ ಅಂತ. ಮದಗೂರ್ಣಿತ ರಕ್ಷಾಕ್ಷಿ ಅಂದರೆ ಆ ಮದದಿಂದ, ಆ ಸಾತ್ವಿಕ ಮದದಿಂದ ಕೂಡಿರ್ತಕ್ಕಂಥ ಕಣ್ಣುಗಳು, ಕೆಂಪು ಕಣ್ಣುಗಳು, ತಿರುಗ್ತಾ ಇರೋ ಕಣ್ಣುಗಳನ್ನು ಹೊಂದಿರುವವಳು, ಅದನ್ನು ಮದಗೂರ್ಣಿತ ರಕ್ತಾಕ್ಷಿ. ಇಲ್ಲಿ ರಕ್ತಾಕ್ಷಿ ಮಂತ್ರ ರಹಸ್ಯ ನಿಕ್ಷೇಪ ಮಾಡಿದ್ದಾರೆ. ಅಷ್ಟು ತಿಳ್ಕೊಂಡ್ರೆ ಸಾಕು. ಅದು ಮಂತ್ರ ಎಲ್ಲ ಏನೇ ಇರಲಿ, ಅದು ರಹಸ್ಯ ಗುರುಗಳಿಂದ ಉಪದೇಶ ಆಗ್ತಕ್ಕಂಥದ್ದನ್ನು ಮಾಡತಕ್ಕಂಥವ್ರಿದ್ದಾರೆ. ಆದರೆ ಆ ಫಲಿತ ನಮಗೆ ಈ ನಾಮಸ್ಮರಣೆಯಿಂದ ನಮಗೆ ಬರುತ್ತೆ. ಮುಂದಿನ ನಾವು ಪ್ರವೇಶ ಮಾಡೋಣ. ಮದಪಾಟಲ ಗಂಡಭೂ. ಇಲ್ಲಿ ಅಕ್ಷರಗಳಿಗೆ ಬೀಜಾಕ್ಷರಗಳು ನಿಕ್ಷೇಪ ಆಗಿದೆ. ಅದನ್ನು ನಾವು ಪರಿಗಣಿಸಿದ್ರೆ ಸಾಕು, ಅದರೊಳಗಿದೆ ಅಂತ. ನಾವು ಅದನ್ನೇನು ಪ್ರಕಟ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಮದಪಾಟಲ ಗಂಡಭೂ ಅಂದರೆ ಮದ ಅಂತಂದರೆ ಇಲ್ಲಿ ಎಗೇನ್ ಅದೇ ಥರ ಹರ್ಷ, ಮದ. ಪಾಟಲ ಅಂದರೆ ಕೆಂಪು ವರ್ಣ, ಪಾಟಲ ವರ್ಣ ಅಂದರೆ ಕೆಂಪು ವರ್ಣ. ಗಂಡಭೂ ಅಂದರೆ ಕಪಾಲ, ಅಮ್ಮನವರ ಕಪಾಲ. ಈ ಕಣ್ಣು
ಹಾಗಿರ್ಬೇಕಾದ್ರೆ ಆ ಕಪಾಲನೂ ಒಂಥರ ಮುಖ ಕೆಂಪಗಾಗ, ನಮಗೆ ತುಂಬ ಸಿಟ್ಟು ಬಂದಾಗ ಕೆಂಪಗಾಗುತ್ತೆ. ಆ ಕೆಂಪು ವರ್ಣದ ಕೆನ್ನೆಯಿಂದ ಮಿರುಗುತ್ತಾ ಇದೆಯಂತೆ ಅದು. ಅಂದರೆ ಈ ಬಹುದರ್ಪ ಮತ್ತು ಪ್ರೌಢಿಮೆಯನ್ನು ಸೂಚಿಸುವ ಎಳೆಗೆಂಪು ವರ್ಣದ ಕಾಂತಿಯಿಂದ ಪ್ರಜ್ವಲಿಸುವ ಕೆನ್ನೆ ಅಂತ ಮದಘೂರ್ಣಿತ ರಕ್ತಾಕ್ಷಿ ಮದಪಾಟಲ ಗಂಡಭೂ ಅಂತ ವಿಶೇಷವಾಗಿರ್ತಕ್ಕಂಥ ನಾಮ ಈ ತಾಯಿ ರಕ್ತಾಕ್ಷಿ. ಅವಳ ವರ್ಣನೆ, ರಕ್ತಾಕ್ಷಿ ಮಂತ್ರ ರಹಸ್ಯ ನಿಕ್ಷೇಪ ಆಗಿದೆ. ಅವಳು ಚಂದನಾದ್ರವ ದಿಗ್ಧಾಂಗಿ, ಚಂದನದ್ರವ ದಿಗ್ಧಾಂಗಿ ಅಂದರೆ ಲೇಪಿಸಿಕೊಂಡಿರುವುದು. ಚಂದನ ಅಂತಂದರೆ ಗಂಧ, ಸುಗಂಧ ದ್ರವ, ಅಷ್ಟಗಂಧ ಅಂತಾರೆ. ಅಷ್ಟಗಂಧೋದಕೇನ ಸ್ನಪಯಿಷ್ಯೆ ಅಂತ ಹೇಳ್ತೀವಿ. ಅಷ್ಟಗಂಧ ಆ 8 ವಿಧವಾದ ಒಂದು ದಿವ್ಯ ಮಂಗಳವಾದ ಪರಿಮಳವನ್ನು ಹೊಂದಿರತಕ್ಕಂಥ ಗಂಧ ಚಂದನ. ಆ ದಿವ್ಯ ಗಂಧ, ಇಲ್ಲಿ ಗಂಧಕ್ಕೆ ಗುಣಗಳಿಗೂ ಹೇಳ್ತಾರೆ. ಗಂಧ ಶರೀರದ ಮೇಲೆ ಲೇಪಿಸ್ಕೊಂಡ್ರೆ ಯಾವ ರೀತಿ ನಮಗೊಂದು ಸುವಾಸನೆ ಬರುತ್ತೋ, ಒಳಗಡೆ ಇರತಕ್ಕಂಥ ಚೈತನ್ಯಕ್ಕೆ ಸದ್ಗುಣಗಳನ್ನು ಲೇಪನ ಮಾಡ್ಕೊಂಡ್ರೆ, ದುರ್ಗುಣಗಳನ್ನು ಮಾಡಿದ್ರೆ ದುರ್ವಾಸನೆ ಬರುತ್ತೆ. ಆ ಸದ್ಗುಣಗಳನ್ನು, ಆತ್ಮಗುಣಗಳನ್ನು ನಾವು ಅಳವಡಿಸ್ಕೊಂಡ್ರೆ ಆವಾಗ ಅದಕ್ಕೊಂದು ಚೈತನ್ಯ ಬರುತ್ತೆ. ಈ ಹೇಗೆ ಗಂಧ ಲೇಪಿಸ್ಕೊಂಡ್ರೆ ಒಂದು ಸುಗಂಧ ಬರುತ್ತೋ, ಹಾಗೆ ಆ ದಿವ್ಯ ಗುಣಗಳ ಕೀರ್ತಿಯಿಂದ ಲೋಲುಪ್ತಳಾದವಳು ಅಂತ. ಆ ದಿವ್ಯ ಗುಣಗಳಿಂದ ಕಂಗೊಳಿಸ್ತಾ ಇರತಕ್ಕಂಥವಳು, ಆ ಗುಣಗಳಿಂದ ಆರಾಧಿಸಲ್ಪಡುವವ್ರನ್ನ ರಕ್ಷಿಸುವವಳು ಅಂತಕ್ಕಂಥ ಅಂತರಾರ್ಥ ಹೊಂದಿದೆ. ಇದು ಬರೀ ಮೇಲ್ಗಡೆ ಲೇಪಿಸ್ತಕ್ಕಂಥ ಗಂಧ ಅದ್ರ ಸುಗಂಧ ಅಷ್ಟೇ ಅಲ್ಲ, ಆತ್ಮಗುಣಗಳಿಂದ ಕೂಡಿರ್ತಕ್ಕಂಥ ಅಂತರ್ಗುಣಗಳು, ಆ ಗುಣಗಳಿಂದ ಪ್ರಭಾವದಿಂದ ಕಂಗೊಳಿಸ್ತಾ ಇರ್ತಕ್ಕಂಥವಳು ಅಂತ. ಚಂದನಾದ್ರವ ದಿಗ್ಧಾಂಗಿ ಚಾಂಪೇಯ ಕುಸುಮಪ್ರಿಯ. ಇಲ್ಲಿ ರಕ್ತಾಕ್ಷಿ ಮಂತ್ರ ರಹಸ್ಯ ನಿಕ್ಷೇಪ ಆಗಿದೆ ಅಂತ ಹೇಳಿದೆ. ಆ ತಾಯಿ ನಿತ್ಯ ಯೌವನದಿಂದ ಚಾಂಪೇಯ ಕುಸುಮಪ್ರಿಯ ಅವರಿಗೆ ಇದು ರಕ್ತಾಕ್ಷಿ ಮಂತ್ರ ರಹಸ್ಯ ಪ್ರತಿಪಾದಿತವಾದ ನಾಮಗಳು ಬರುತ್ತೆ. ಇಲ್ಲಿ ರಕ್ತಾಕ್ಷಿ ಅಂತಂದರೆ ಏನು ಅಂತ ಸ್ವಲ್ಪ ವಿಚಾರ ಮಾಡೋಣ. 60 ಸಂವತ್ಸರಗಳಿದೆ. ಪ್ರಭವಾದಿ, ಪ್ರಭವ, ವಿಭವ, ಶುಕ್ಲ, ಪ್ರಮೋದತ, ಪ್ರಜೋತ್ಪತ್ತಿ, ಆಂಗಿರಸ. ಅದರಲ್ಲಿ ರಕ್ತಾಕ್ಷಿ, ಶ್ರೀಮುಖ, ಭಾವ, ಯುವ, ಧಾತು, ಈಶ್ವರ, ಬಹುಧಾನ್ಯ ಬರುತ್ತೆ. ರಕ್ತಾಕ್ಷಿ ಒಂದು ಸಂವತ್ಸರ ನಾಮ. ಆ ಸಂವತ್ಸರ ನಾಮ ರಕ್ತಾಕ್ಷಿ, ಆ ಸಂವತ್ಸರಾದಿ ದೇವತೆ. ಈ ಇದು ಸೂರ್ಯ ಸಂಬಂಧವಾದ 60 ಸಂವತ್ಸರಗಳು. ಆ 60 ಸಂವತ್ಸರಗಳಿಗೂ ಸಂವತ್ಸರಾದಿ ದೇವತೆಗಳಿದ್ದಾರೆ. ಅವರ ಹೆಸರುಗಳು ಇವಾಗ ವಿಕೃತಿ, ವಿರೋಧಿ, ವಿಕೃತಿ, ಕರ, ನಂದನ, ಜಯ, ವಿಜಯ, ಈ ಥರ ಎಲ್ಲ ಏನು ನಾಮಗಳಿದೆ ಅದೆಲ್ಲ ಆ ಸಂವತ್ಸರ ಪರವಾದ ದೇವತೆಗಳ ಸ್ವರೂಪ. ಇದರಲ್ಲಿ ಆ ರಕ್ತಾಕ್ಷಿ ಸ್ವರೂಪಿಣಿ 60 ಸಂವತ್ಸರದಲ್ಲಿ ಬರ್ತಕ್ಕಂಥ ರಕ್ತಾಕ್ಷಿ ನಾಮ ಸಂವತ್ಸರ ದೇವತೆ. ಇಲ್ಲಿ ಅವಳು ರಕ್ತಾಕ್ಷಿ ಹಾಕಿದ್ದಾಳೆ ಅಂದರೆ ಅಸವ್ಯಸ್ತಾಮ್ರೋ ಅರುಣ ಉತ ಬಭ್ರಸ್ಸು ಮಂಗಲಃ. ಆ ಅರುಣವರ್ಣ ತಾಮ್ರವರ್ಣ ಮಿಶ್ರಿತವಾಗಿದ್ದು ಅಸವ್ಯಸ್ತಾಮ್ರೋ ಅರುಣ ಉತ ಬಂಗಾರ ಬಣ್ಣ, ಅದು ರಕ್ತವರ್ಣ. ಅದು ಸೂರ್ಯ ಹುಟ್ಟಬೇಕಾದ್ರೆ ಬರ್ತಕ್ಕಂಥ ಕೆಂಪು ವರ್ಣ ಪ್ರಭೆ ಇರೋದ್ರಿಂದ ರಕ್ತ ಅಕ್ಷಿ ಅಂತ ಕಣ್ಣುಗಳನ್ನು ಹೊಂದಿರತಕ್ಕಂಥವಳು ಅಂತ. ಇಲ್ಲಿ ಸೂರ್ಯ ಆತ್ಮ ಜಗತಸ್ತಸ್ತುತಶ್ಚ ಜಗಚ್ಚಕ್ಷುಷೇ ನಮಃ ಅಂತ ಹೇಳ್ಕೋಬೋದು. ಆ ಜಗಚ್ಚಕ್ಷುಷೇ ನಮಃ ಅಂತ ಇರ್ತಕ್ಕಂಥ ಸೂರ್ಯ ಸ್ವರೂಪ. ಆ ಕಾಂತಿಯ ಪ್ರಥಮ ವಿಕಾಸನೆ ಕೆಂಪು. ಆ ಕೆಂಪು ವರ್ಣದಿಂದ ಕೂಡಿರ್ತಕ್ಕಂಥವಳು ಸೂರ್ಯ ಚಂದ್ರಾಗ್ನಿ ನೇತ್ರದಂತಿರುವವಳು ರಕ್ತಾಕ್ಷಿ. ಸೂರ್ಯ ಚಂದ್ರ ಅಗ್ನಿ ನೇತ್ರ ಸ್ವರೂಪ, ಅಮ್ಮನವರ 3 ಕರ್ಣಗಳು, ಅದನ್ನು ಜ್ಞಾಪಿಸ್ಕೊಂಡ್ರೆ ರಕ್ತಾಕ್ಷಿ ಅಂತ ಬರುತ್ತೆ. ಆ ಸ್ವರೂಪದಲ್ಲಿ ಧ್ಯಾನ ಮಾಡ್ತಕ್ಕಂಥವಳು ಅಂತ. ಸಂಚರಣ ಲಕ್ಷಣವೇ ಘೂರ್ಣಿತ, ಮದಘೂರ್ಣಿತ ಲಕ್ಷಣ. ಇದು ಒಂದಕ್ಕೊಂದಕ್ಕೂ ಅನುಬಂಧ ಇರೋದ್ರಿಂದ ಒಂದೊಂದು ನಾಮನೇ ನಾವು ಬೇರೆ ತಗೊಳ್ಳೋದಕ್ಕಿಂತ ಸಮಷ್ಟಿಯಲ್ಲಿ ಅದನ್ನು ಅರ್ಥ ಮಾಡ್ಕೊಂಡಾಗ ನಮಗೊಂದು ಅದರದ್ದು ಒಂದು ಆ ಮಂತ್ರಾದಿ ದೇವತೆ, ಅದರ ಸ್ವರೂಪ ಅದೆಲ್ಲ ನಮಗೆ ಗ್ರಾಹ್ಯ ಆಗುತ್ತೆ. ಅಂದರೆ ಬಾಹ್ಯ ವಿಷಯ ವಿಮುಖ್ಯಂ ಇತಿ ಗೂರ್ಣಿತ ಅನ್ನೋ ಪದಕ್ಕೆ, ಗೂರ್ಣಿತ ಅಂದರೆ ತಿರುಗ್ತಾ ಇರೋದು ಅಂತ ಸ್ಥೂಲಾರ್ಥ. ಆದರೆ ನಿರ್ವಚನ ಏನಂತ ಹೇಳುತ್ತೆ ಅಂದರೆ ಬಾಹ್ಯ ವಿಷಯ ವೈಮುಖ್ಯಂ ಗೂರ್ಣಿತಂ. ಇದು ಇಂದ್ರಿಯಕ್ಕೆ ಸಂಬಂಧಪಟ್ಟಿಸಿದ್ದು. ನಮ್ಮ ಇಂದ್ರಿಯಗಳೆಲ್ಲ ಹೊರಕ್ಕಿದೆ. ಹೊರಕ್ಕಿರಬೇಕಾದ್ರೆ ನಾವು ಹೊರಗಡೆ ವಿಷಯ ವಸ್ತುಗಳನ್ನೇ ನೋಡೋದಕ್ಕೆ ಭಗವಂತ ಕೊಟ್ಟಿದ್ದಾನೆ ಹೊರತು
ಈ ಒಳಗಡೆ ಇರತಕ್ಕಂಥ ಪರಮಾತ್ಮ ತತ್ವವನ್ನು ನೋಡ್ಕೊಳ್ಳೋದಕ್ಕೆ ಏನೂ ಕೊಟ್ಟಿಲ್ಲ. ಆ ದಿವ್ಯ ಚಕ್ಷಸ್ಸನ್ನು ಆ ತಾಯಿಯಿಂದಲೇ ನಾವು ಪಡ್ಕೋಬೇಕು. ಅದಕ್ಕೆ ಈ ಬಹಿರೇಂದ್ರಿಯಗಳನ್ನೆಲ್ಲ ನಿಗ್ರಹ ಮಾಡಿ ಅಂತರಿಂದ್ರಿಯಗಳನ್ನು ಯಾವಾಗ ಬಹಿರೇಂದ್ರಿಯಗಳನ್ನು ಒಳಗೆ ಎಳ್ಕತ್ತೀವಿ, ನಿಗ್ರಹ ಮಾಡ್ತೀವಿ, ಅಂತರಿಂದ್ರಿಯ ಅದಕ್ಕದಾಗೆ ಅದು ವಿಕಸನಗೊಳ್ಳುತ್ತೆ. ಆ ಅಂತರಿಂದ್ರಿಯಕ್ಕೆ ಗೋಚರವಾಗಿರ್ತಕ್ಕಂಥದ್ದು ಅಂತ. ಬಾಹ್ಯ ವಿಷಯ ವೈಮುಖ್ಯಂ ಘೂರ್ಣಿತಂ ಪ್ರಾಸ್ಯ. ಇಲ್ಲಿ ಮದಘೂರ್ಣಿತ ಅಂದರೆ ಆಯಿತಾ, ಯಾವ ಮದಘೂರ್ಣಿತಕ್ಕೆ ಅರ್ಥ ಏನಾಯಿತು, ಅರ್ಥ ವ್ಯಾಪ್ತಿನೇ ಬದಲಾಗೋಯ್ತು. ಬ್ರಹ್ಮಾನಂದ ಪಾರವಶ್ಯ ನೇತ್ರ ಬ್ರಹ್ಮಾನಂದ ಪಾರವಶ್ಯ ನೇತ್ರಂ ರಕ್ತಾಕ್ಷಿ. ರಕ್ತಾಕ್ಷಿಗೆ ನಿರ್ವಚನ ಬ್ರಹ್ಮಾನಂದ ಪಾರವಶ್ಯವಾಗಿ ಅಲ್ಲಿ ಸೂರ್ಯ ಚಂದ್ರ ಅಗ್ನಿ ಸ್ವರೂಪವಾದ 3 ಕಣ್ಣುಗಳು ಅರಳಿ ನಿಂತಿದೆ. ಅದು ಹಿಂಗೆ ತಿರುಗ್ತಾ ಇದೆ, ನೋಡ್ತಾ ಇದೆ. ಹಾಗಾಗಿ ಅದು ಮದಘೂರ್ಣಿತ ರಕ್ಷಾಕ್ಷಿಗೆ ಈ ಅರ್ಥ. ಅಂತರ್ಮುಖದ ಅಂತರ್ಲಕ್ಷ ಬಹಿರ್ದೃಷ್ಟಿ ಇದು ಶಾಂಭವಿ ಅಂತ ನಾವು ಶಾಂಭವಿ ನಾಮ ಬಂದಾಗ ಹೇಳಿದ್ದೀವಿ. ಆ ಶಾಂಭವಿ ಮಂತ್ರ ಸಾಧನ ರಹಸ್ಯನೂ ಇಲ್ಲಿ ಬರುತ್ತೆ. ಅಂತರ್ಲಕ್ಷ ಬಹಿರ್ದೃಷ್ಟಿ ಇತಿ ಶಾಂಭವಿ. ಅದನ್ನು ಯಾವ ರೀತಿ ಅಂತ ಮಾಡಬೇಕು, ಬಾಹ್ಯ ವಿಷಯ ವೈಮುಖ್ಯಂ ಇತಿ ಘೃಣಿತಃ ಬ್ರಹ್ಮಾನಂದ ಪಾರವಶ್ಯ ರಕ್ತಾಕ್ಷಿ. ಏನರ್ಥ ಬಂತು ಈಗ, ಈ ಅರ್ಥದಲ್ಲಿ ನೋಡಬೇಕು. ಅಂತರ್ಮುಖದ ಆನಂದಮಯ ದೃಷ್ಟಿ ತಿರುಗ್ತಾ ಇರುತ್ತೆ ಒಳಗಡೆ. ಅಂತರ್ಮುಖ ಆನಂದಮಯ ದೃಷ್ಟಿ ತಿರುಗ್ತಾ ಇದೆಯಲ್ಲ, ಅದು ಮದ ಗೂರ್ಣಿತ. ಗೂರ್ಣಿತ ಅಂದರೆ ಜೊಳಾರ್ಥ ತಿರುಗ್ತಾ ಇದೆ, ಗೂರ್ಣಿತ. ಆ ನೋಟ ನಮ್ಮಲ್ಲಿ ಪ್ರವೇಶ ಮಾಡಬೇಕು. ಅದು ಪ್ರವೇಶ ಆಗಬೇಕು ಅಂದರೆ ಆ ನೋಟದಿಂದ ಕಣ್ಗಳಿಸ್ತಕ್ಕಂಥ ಆ ತಾಯಿಯ ದಿವ್ಯ ಮಂಗಳ ವಿಗ್ರಹವನ್ನು ಧ್ಯಾನಿಸಿದ್ರೆ ಅದೇ ಇದು ನಮಗೆ ಸಾಧನೆಗೆ ಅನುಕೂಲ ಆಗುತ್ತೆ ಅಂತ ಈ ನಾಮ ನಿಕ್ಷೇಪ. ಇಲ್ಲಿ ಕೆನ್ನೆಗಳು ಕಸ್ತೂರಿಯಿಂದ ಅಮ್ಮನವ್ರದ್ದು ಕಸ್ತೂರಿಯಿಂದ ಮಕರಿಕಾ ಪತ್ರದಿಂದ ಅಲಂಕೃತವಾದ ಕೆನ್ನೆ ಕೆಂಪುಗಿದೆ. ಅದು ಮದಪಾಟಲ ಗಂಡಬುಹು ಅಂದರೆ ಆ ಥರ ಕೆನ್ನೆಯನ್ನು ಹೊಂದಿರತಕ್ಕಂಥವಳು. ಆ ತಾಯಿಗೆ ನಮಸ್ಕರಿಸಿ ಆ ದಿವ್ಯ ಚಂದನವನ್ನು ಲೇಪಿಸಿರ್ತಕ್ಕಂಥ ಇಂಥ ಒಂದು ಕಣ್ಣುಗಳಿಂದ ಕೂಡಿರ್ತಕ್ಕಂಥ ಇವಳು ಚಾಂಪೇಯ ಕುಸುಮ ಪ್ರಿಯ. ಚಾಂಪೇಯ ಕುಸುಮ ಪ್ರಿಯ ಅಂದರೆ ನಾವು ಕದಂಬ ಕುಸುಮ, ಚಾಂಪೇಯ ಕುಸುಮ ಹೇಳಿದ್ದೀವಿ. ಕದಂಬ ಅಂದರೆ ಇಲ್ಲಿರ್ತಕ್ಕಂಥ ಈಟ್ಲು ಮರ ಅಥವಾ ಖರ್ಜೂರದ್ದಲ್ಲ, ಅದರಿಂದ ಬರ್ತಕ್ಕಂಥದ್ದು ಹೆಂಡ ಮದ್ಯ. ಆ ಮದ್ಯಪಾನದಿಂದ ಮದ ಈ ಥರದ ವಿಪರೀತ ಅರ್ಥಗಳನ್ನು ಮಾಡ್ಕೊಂಡು ವಾಮಾಚಾರ ಬರೋರು ತೊಳೆದಾಡ್ತಾ ಇದ್ದಾರೆ. ಅದಲ್ಲ, ಅದರ ನಿಜವಾದ ಅರ್ಥ ಇಲ್ಲಿ ಕದಂಬ. ಚಾಂಪೇಯ ಕುಸುಮ ಪ್ರಿಯ ಅಂದರೆ ಇಲ್ಲಿ ಚಾಂಪೇಯ ಅಂದರೆ ಇಲ್ಲಿ ಪ್ರತಿಯೊಂದು ಮಂತ್ರಕ್ಕೂ ಒಂದು ಸ್ಥೂಲ ಅರ್ಥ. ಇದನ್ನು ಮತ್ತೆ ಹೇಳ್ತಾ ಇದ್ದೀನಿ. ಮಂತ್ರಾರ್ಥ, ಯೋಗಾರ್ಥ, ತತ್ವಾರ್ಥ ಇತ್ಯಾದಿ ಅನೇಕ ಅರ್ಥಗಳಿದೆ. ಆ ಅರ್ಥಗಳಿಂದ ನಾವು ಇದನ್ನೆಲ್ಲ ಅನುಸಂಧಾನ ಮಾಡ್ತಾ ಹೋಗಬೇಕು. ಚಾಂಪೇಯ ಅಂದರೆ ಸಂಪಿಗೆ. ಚಂಪಕ, ಶೋಕ, ಪುನ್ನಾಗ, ಸೌಗಂಧಿಕ, ಲಸತ್ಕಚದಲ್ಲಿ ನೋಡಿದ್ವಿ. ಚಂಪಕ ಅಂದರೆ ಇಲ್ಲಿ ಸಂಪಿಗೆ ಹೂವು. ಆ ಸಂಪಿಗೆ ಹೂವಿನ ಬಣ್ಣ ಯಾವುದಿರುತ್ತೆ, ಬಂಗಾರದ ರಂಗಿನ ಹೂವು. ಅದಾದ್ದರಿಂದ ಗೋಲ್ಡನ್ ಕಲರ್, ಅದು ಚಾಂಪೇಯ ಕುಸುಮ. ಅದರ ಬಣ್ಣನೂ ಅಷ್ಟು ಅದ್ಭುತ. ಸಂಪಿಗೆ ಹೂವಿಂದು ಆ ಸುವಾಸನೆ ಪರಿಮಳ ಅದರೊಳಗಿಂದ ಬರುತ್ತಲ್ಲ, ಅದು ವಿಕಸನ ಶಕ್ತಿಯನ್ನು ಹೊಂದಿದೆ. ಅಂದರೆ ಸುವರ್ಣ ಕಾಂತಿ ಜ್ಞಾನದ ಸಂಕೇತ. ಆಮೇಲೆ ಆ ಒಳಗಡೆ ಕುಸುಮ ವಿಕಸನ ಲಕ್ಷಣ ಪ್ರತಿಪಾದಕ ಕುಸುಮ. ಸುವರ್ಣ ಕಾಂತಿ ಜ್ಞಾನ. ಆ ಜ್ಞಾನ ವಿಕಸನಗೊಂಡು ವಿಕಸಿಸುವ ಭಾವ ಅಮ್ಮನವರಿಗೆ ಇಷ್ಟ. ಆ ಭಾವದಿಂದ ಅವಳನ್ನು ಅರ್ಚಿಸಬೇಕು ಅಂತ. ಚಾಂಪೆಯ ಕುಸುಮ ಪ್ರಿಯ ಅಂದರೆ ಒಂದು ಸಂಖ್ಯೆ ತಗೊಂಡ್ಬಿಟ್ಟು ಅಮ್ಮನವ್ರಿಗೆ ಹಾಕ್ಬಿಟ್ಟು ನಮಸ್ಕಾರ, ಹೌದು ಅದು ಆಗುತ್ತೆ. ಆದರೆ ನಿಜವಾಗಿ ಆಗಬೇಕಾಗಿರೋದೇನು ಅಂದರೆ ಈ ಸುವರ್ಣ ಕ್ರಾಂತಿಮಯವಾದ ಜ್ಞಾನ ಅರಳಬೇಕು ಒಳಗಡೆ. ಆ ಜ್ಞಾನ ವಿಕಸಿಸಬೇಕಾದ್ರೆ ಆ ಕುಸುಮತ್ತರ ವಿಕಸನ ಆಗಬೇಕು ನಮ್ಮಲ್ಲಿ ಜ್ಞಾನ. ಆ ಭಾವದಿಂದ ಪೂಜೆ ಮಾಡಬೇಕು. ಇಲ್ಲಿ ನಾಗಕೇಸರ ಕುಸುಮ ಅಂತಲೂ ಕರೀತಾರೆ ಇದಕ್ಕೆ. ಇದು ಚೈತನ್ಯ ಕುಸುಮ ಪ್ರಿಯ ಅನ್ನೋ ನಾಮಕ್ಕೆ, ಆ ಚೈತನ್ಯ ಕುಸುಮ ಪ್ರಿಯ ಅಂತ ಒಂದು ನಾಮ ಇದೆ. ಇದಕ್ಕೂ ಒಂದು ಸಾಮೀಪ್ಯ. ಅದು ಚಾಂಪೇಯ ಕುಸುಮ ಪ್ರಿಯ ಅಲ್ಲ. ಚಾಂಪೇಯ ಅಂದರೆ ಚೈತನ್ಯ. ಅಲ್ಲಿ ಚೈತನ್ಯ ಕುಸುಮ ಪ್ರಿಯ ಒಳಗಡೆ ಇರತಕ್ಕಂಥ ಚೈತನ್ಯ, ಇದು ಚಾಂಪೇಯ ಕುಸುಮ ಪ್ರಿಯ. ಇದು ಇಂಥ ಒಂದು ಅದ್ಭುತವಾದ ನಾಮ ವಿಶೇಷಣಗಳನ್ನು ಹೊಂದಿರತಕ್ಕಂಥದ್ದು 92ನೇ ಶ್ಲೋಕ. ಇದರಲ್ಲಿ ಆ ಗಾಯತ್ರಿ ಮಂತ್ರ ಆವಿಷ್ಕಾರ, ರಕ್ತಾಕ್ಷಿ ಮಂತ್ರ ರಹಸ್ಯಗಳಿಂದ ನಿಕ್ಷೇಪವಾಗಿರ್ತಕ್ಕಂಥ ಈ ನಾಮದೊಂದಿಗೆ ಇವತ್ತಿನ ಈ ಸತ್ಸಂಗವನ್ನು ಆ ವೇದ ಮಾತೆ ಗಾಯತ್ರಿ, ರಕ್ತಾಕ್ಷಿ, ಕಾಳಿ, ಮಹಾ ಸರಸ್ವತಿ, ತ್ರಿಗುಣಾತ್ಮಿಕ, ಲಲಿತಾ ತ್ರಿಪುರ ಸುಂದರಿಯ ದಿವ್ಯ ಚರಣಾರವಿಂದಗಳಿಗೆ ಸಮರ್ಪಣೆಗಳನ್ನು ಮಾಡ್ತಾ
ವಶಿನ್ಯಾದಿ ವಾಗ್ದೇವತೆಗಳ ಚರಣಗಳಿಗೆ ವಂದಿಸಿ ಇವತ್ತಿನ ಈ ಸತ್ಸಂಗವನ್ನು ಅಮ್ಮನವರ ಪಾದಗಳಿಗೆ ಸಮರ್ಪಣೆ ಮಾಡೋಣ. ಅಂಬಾರ್ಪಣಮಸ್ತು. ನಮಸ್ಕಾರ. ಧನ್ಯವಾದಗಳು.